ಹಲೋ ಮಾಸ್ಟರ್ಸ್, ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಈ ಬಾ. ದಿನ ನಮ್ಮ ಜೊತೆ ಇದ್ದಾರೆ ಲಲಿತಾ ಕಂದಗಲ್ ಮೇಡಮ್ ಅವರು. ಸೊ ಪ್ರತಿ ತಿಂಗಳು ಅವರು ಅವರ ಸೆಷನ್ ನ ತಗೊಂಡು ಹೆಂಗ್ ತಗೊಂತಾರೋ, ಸೊ ಈ ತಿಂಗಳಿಗೆ ಅವರು ಸೆಷನ್ ತಗೊಂತಾ ಇದ್ದಾರೆ. ಸೊ ಅವರು ಅವರ ಒಂದು ಮ್ಯಾಗಝಿನ್ ಬಗ್ಗೆ ಇವತ್ತವರು ಹೇಳ್ತಾರೆ. ಸೊ ಧ್ಯಾನ ಕಸ್ತೂರಿ ಬಗ್ಗೆ ಲಲಿತಾ ಕಂದಗಲ್ ಮ್ಯಾಮ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಲಲಿತಾ ಕಂದಗಲ್ ಮ್ಯಾಮ್, ಫಸ್ಟ್ಲಿ ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್ and over to you. ಈ ಒಂದು ಶಾಂತಲಾ ಮೇಡಮ್ ಅವರ ವೈಯಕ್ತಿಕ ಕಾರಣಗಳ ನಿಮಿತ್ತ ಅನುಪಸ್ಥಿತಿಯಲ್ಲೂ ಸಂಜನಾ ಮೇಡಮ್ ಅವರು ಇವತ್ತು ಜೇಹೋ ಮೆಡಿಟೇಷನ್ ಅಲ್ಲಿ ನಮಗೆ ಈ ಧ್ಯಾನ ಕಸ್ತೂರಿ ಕುರಿತದ ಜ್ಞಾನವನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಪೈಮಾ ಮಾಸ್ಟರ್ ಸಂಜನಾ ಅವರಿಗೆ ಪ್ರೀತಿ ಪೂರ್ವಕ ಕೃತಜ್ಞತೆಗಳನ್ನ ತಿಳಿಸ್ತಾ, ಜೇಹೋ ಮೆಡಿಟೇಷನ್ ವೇದಿಕೆಯಲ್ಲಿ ಧ್ಯಾನ ಕಸ್ತೂರಿ ಜ್ಞಾನವನ್ನ ಹಂಚಿಕೊಳ್ಳೋದಕ್ಕೆ ನನ್ನೊಂದಿಗಿರುವ ಎಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿ ಪೂರ್ವಕ ವಂದನೆಗಳನ್ನ ತಿಳಿಸ್ತಾ, ಆತ್ಮೀಯರೇ, ಇಲ್ಲಿವರೆಗೂ ತಾವು ತಮಗೆ ಗೊತ್ತಿರುವಂತದ್ದೇ ವಿಷಯ. ಪಿರಮಿಡ್ ಮೆಡಿಟೇಷನ್ ನ 18 ಸೂತ್ರಗಳು, PSSM ನ 18 ಸೂತ್ರಗಳಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಮೊದಲು ಧ್ಯಾನ ಆದ್ರೆ ನಂತರ ಸಜ್ಜನ ಸಾಂಗತ್ಯ, ಸತ್ಸಂಗ ಅನ್ನೋದು ತುಂಬಾ ಅಷ್ಟೇ ಮುಖ್ಯ. ಮತ್ತು ಸ್ವಾಧ್ಯಾಯ ಅಂದ್ರೆ ನಮ್ಮನ್ನು ನಾವು ಅಧ್ಯಯನ ಮಾಡಿಕೊಳ್ಳುವುದು ಮತ್ತು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಅಧ್ಯಯನ ಮಾಡುವುದಾಗಿದೆ. ತಮಗೆ ಗೊತ್ತಿರುವಂತದ್ದು, PSSM ವತಿಯಿಂದ ಪ್ರತಿ ತಿಂಗಳು ಧ್ಯಾನ ಕಸ್ತೂರಿ ಅನ್ನುವ ಒಂದು ಅತ್ಯದ್ಭುತ ಮಾಸಪತ್ರಿಕೆ ಬರ್ತಾ ಇದೆ. ಈ ತಿಂಗಳ ಸಂಚಿಕೆ ಅಂದ್ರೆ ಫೆಬ್ರವರಿ ತಿಂಗಳ ಸಂಚಿಕೆಯನ್ನ ಒಂದು ಕಿರು ಪರಿಚಯ, ಆ ಸಂಚಿಕೆಯ ಪರಿಚಯವನ್ನ ಮಾಡಿಕೊಳ್ಳೋದಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ತುಂಬಾ ಅದ್ಭುತವಾಗಿ ಒಂದು ಸುಂದರವಾದ ಮುಖಪುಟ ಇದು. ಕೂಡಲ ಸಂಗಮದಲ್ಲಿ 3 ದಿನಗಳ ಕಾಲ ಜನವರಿಯಲ್ಲಿ ಒಂದು ಮಹಾ ಅದ್ಭುತವಾದ ಕಾರ್ಯಕ್ರಮವೇ ಜರುಗಿತ್ತು. 3 ದಿನಗಳ ಕಾಲ ಅದೊಂದು ಮೈಲಿಗಲ್ಲು, PSSM ನಲ್ಲಿ ಮೈಲಿಗಲ್ಲು, ಕರ್ನಾಟಕ PSSM ನಲ್ಲಿ ವಿಶೇಷವಾಗಿ. ಯಾಕೆಂದ್ರೆ 3 ದಿನಗಳ ಕಾಲ ಬೆಳಿಗ್ಗೆ ಧ್ಯಾನ, ಸಜ್ಜನ ಸಾಂಗತ್ಯ ಮತ್ತು PMC PCSB ಗಳ ಒಂದು ಚರಿತ್ರೆ, ಅವರು ನಡೆದು ಬಂದ ದಾರಿ, ಅವರ ಸಾಹಸ, ಜೊತೆಗೆ ಸುಮಾರು ಜನ ಸಾವಿರಾರು ಪಿರಮಿಡ್ ಮಾಸ್ಟರ್ಗಳು ಮತ್ತು ಹೊಸ ಹೊಸ ಪಿರಮಿಡ್ ಮಾಸ್ಟರ್ಗಳ ಒಂದು ಮಿಲನದೊಂದಿಗೆ ಮೊದಲ ಮಹಿಳಾ ಧ್ಯಾನ ಮಹಾಚಕ್ರ ಅಥವಾ ವಚನ ಧ್ಯಾನ ಸಂಗಮ ಅನ್ನೋ ಒಂದು ಅದ್ಭುತ ಕಾರ್ಯಕ್ರಮ ಜರುಗಿತ್ತು. ಅದರ ಒಂದು ಮುಖಪುಟದಿಂದ ಒಂದು ಧ್ಯಾನ ಕಸ್ತೂರಿ ಈ ಬಾರಿ ಆ ಮುಖಪುಟದೊಂದಿಗೆ ಆರಂಭವಾಗಿ ಅಮ್ಮ ಶಕ್ತಿ ಪಿರಮಿಡ್ ಅಂತೇಳಿ ಬಳ್ಳಾರಿಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಅಮ್ಮ ಶಕ್ತಿ ಪಿರಮಿಡ್ಗೆ ವಿಶೇಷವಾಗಿ ನವ್ಯ ತಕ್ಷಶಿಲಾ ಆತ್ಮವಿದ್ಯಾಲಯ, ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿಯ ಸ್ಥಾಪಕರಾಗಿರುವಂತಹ ಡಾಕ್ಟರ್ ಲಕ್ಷ್ಮಿ ನ್ಯೂಟನ್ ಅವರು ಆಗಮಿಸಿದ್ರು. ಆ ಒಂದು ಅವರ ಒಂದು ಮುಖಪುಟವನ್ನ ಇಲ್ಲಿ ಕೊಡ್ಲಾಗಿದೆ. ಅಲ್ಲಿ ಕಾರ್ಯಕ್ರಮ ಹೇಗೆ ಜರುಗಿತು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡ್ಲಾಗಿದೆ. ಇನ್ನು ನಂತರ ಇಡೀ ಕರ್ನಾಟಕದಾದ್ಯಂತ ಅಲ್ಲಲ್ಲಿ ನಡೆದಂತಹ ಧ್ಯಾನ ತರಗತಿಗಳ ಬಗ್ಗೆ ಮತ್ತು ಕೂಡಲ ಸಂಗಮದಲ್ಲಿ ಪುಸ್ತಕಗಳ ಮಳಿಗೆ ಮತ್ತು ಮುಖ್ಯವಾಗಿ 121 ಗಂಟೆಗಳ 121 ಮಾಸ್ಟರ್ಗಳ ಒಂದು ಏನು ಪತ್ರಿಜಿ ಅವರ ಪ್ರಬೋಧನೆಗಳ ಅಖಂಡವಾಗಿ ಒಂದು ದಾಖಲೆ, ವಿಶ್ವ ದಾಖಲೆಯನ್ನ ಮಾಡುವಂತ 2 ದಾಖಲೆಗಳಿಗೆ ಮಾಡಲಾಯಿತು. ಅವರಿಗೆ ಸರ್ಟಿಫಿಕೇಟ್ ಗಳನ್ನ ಕೊಡಲಾಯಿತು, ಮೆಡಲ್ಸ್. ಆ ಒಂದು ಚಿತ್ರವನ್ನ ನಾವು ಬೆನ್ನಿನ ಪುಟದಲ್ಲಿ ನೋಡ್ಬೋದು. ಒಟ್ಟಾರೆ ಸಂಪಾದಕರಾಗಿರುವಂತಹ ಡಾಕ್ಟರ್ ಸತ್ಯನಾರಾಯಣ ಸರ್ ಅವರ ನೇತೃತ್ವದಲ್ಲಿ ಹಲವಾರು ಜನ ಅನುವಾದಕರು ಮತ್ತು ವಿನ್ಯಾಸಕರು, ಡಿಸೈನರು ಹಾಗೂ ಸುಮಾರು ಜನರ ಒಂದು ಪರಿಶ್ರಮ, ಸತತ ಪರಿಶ್ರಮ ಮತ್ತು ಸೃಜನಾತ್ಮಕತೆಯಿಂದ ಈ ಒಂದು ಧ್ಯಾನ ಕಸ್ತೂರಿ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ರಿಗೂ ನಾನು ಧ್ಯಾನ ಕಸ್ತೂರಿ ಚಂದದಾರರಲ್ಲಿ ಬಹಳಷ್ಟು ಖುಷಿ. ಅವರಿಗೆ ಎಷ್ಟು ಜ್ಞಾನವನ್ನ ಕೊಡುತ್ತೆ. ನಾವು ಒಂದೊಂದು ಪುಸ್ತಕ ಓದಿದಾಗ ಒಂದೊಂದು ವಿಷಯ ತಿಳುತ್ತೆ, ಆದ್ರೆ ಧ್ಯಾನ ಕಸ್ತೂರಿ ಓದಿದಾಗ ಹಲವಾರು ವಿಷಯಗಳು, ಮೌನ, ಸಸ್ಯಾಹಾರದ ಮಹತ್ವ, ಪಿರಮಿಡ್ ಶಕ್ತಿ, ವಿದ್ಯಾರ್ಥಿಗಳಿಗೆ ಧ್ಯಾನದ ಮಹತ್ವ, ಒಂದೇ ಎರಡೇ ಮತ್ತು ಇಡೀ ಕರ್ನಾಟಕದಾದ್ಯಂತ ನಡೆಯುವ PSSM ಚಟುವಟಿಕೆಗಳು ಕೂಡ ನಮಗೆ ಗೊತ್ತಾಗುತ್ತೆ, ಮತ್ತು ಪತ್ರಿಜಿ ಪ್ರಬೋಧನೆಗಳು. ಈ ಬಾರಿಯ ಸಂಚಿಕೆಯಲ್ಲಿ ಮುಖ್ಯವಾಗಿ ಕಡ್ತಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮ, ಪತ್ರಿಜಿ ಏನು ಧ್ಯಾನ ಮಹಾ ಯಾಗ ಆಯ್ತಲ್ಲ, ಆ 8 ದಿನಗಳಲ್ಲಿ ಅಲ್ಲಿ ಬಹಳ ವಿಶೇಷವಾಗಿ ಪತ್ರಿಜಿಯವರ ಕೆಲವು ವಿಡಿಯೋಗಳನ್ನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಪತ್ರಿಜಿ ಅವರ ಒಂದು ಸ್ಪೀಚ್ಗಳನ್ನ, ಸಂದೇಶಗಳನ್ನ ಬಹಳ ಶಾರ್ಟ್ ವಿಡಿಯೋಸ್ ಕೊಡ್ತಾ ಇದ್ರು. ಆ ಮುಖ್ಯವಾದ ವಿಡಿಯೋಗಳನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿ ಇಲ್ಲಿ ಮೊದಲನೇ ದಿನ, 2ನೇ ದಿನ ಪತ್ರಿಜಿ ಅವರು ಕೊಟ್ಟ ಮೆಸೇಜ್ ಅನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿ ಪ್ರಕಟಿಸಲಾಗಿದೆ ವಿಶೇಷವಾಗಿ. ಅದಕ್ಕೆ ಇದೊಂದು ಅದ್ಭುತ ಸಂಚಿಕೆ, ಅದ್ಭುತ ಜ್ಞಾನವನ್ನ ನೀಡುವಂಥದ್ದು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಡಾಕ್ಟರ್ ಬಿ ಶಿವರಾಮಪ್ಪ ಸರ್ ಅವರು
ವೈಜ್ಞಾನಿಕವಾಗಿ ಒಂದು ದೇವರು ಅಂದ್ರೆ ಯಾರು, ಮತ್ತೆ ಆತ ಹೇಗಿದ್ದಾನೆ ಮತ್ತು ಎಲ್ಲಿದ್ದಾನೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಒಂದು ಲೇಖನ, ಅದು ವಿಜ್ಞಾನದ ಪರಿಭಾಷೆಯಲ್ಲಿ, ಅಂದ್ರೆ ವೈಜ್ಞಾನಿಕವಾಗಿ ಒಂದು ಬರೆದಂತ ಆ ಲೇಖನದ ಒಂದು ಅನುವಾದ ಕೂಡ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಒಂದು ಅಂತಂದ್ರೆ ಇಲ್ಲಿ ಪತ್ರಿಜಿ ಸರ್ ಅವರು, ನಾವೆಲ್ಲರೂ ದೇವರು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದೀವಿ, ದೇವರು ಎಲ್ಲಿದ್ದಾನೆ ಎಂದು ಹುಡುಕುವವನೇ ದೇವರು ಅಂತೇಳಿ ಪತ್ರಿಜಿ ಅವರು ತುಂಬಾ ಅದ್ಭುತವಾದ ಪತ್ರಿಜಿ ವಾಣಿಯಲ್ಲಿ ಇದೆ. ತಿರುಪತಿಗೆ ಹೋಗ್ತಾ ಇದ್ದಾನೆ, ಅಲ್ಲಿ ವೆಂಕಟರಮಣದ ಅದನ ಅನ್ನ ಆ ದೇವರದನ ಅಂತೇಳಿ ತಿರುಪತಿಗೆ ಹೋಗುತ್ತಿರುವವನೇ ದೇವರು, ಮಕ್ಕಾಕ್ಕೆ ಹೋಗುತ್ತಿರುವವನೇ ದೇವರು, ಕಾಶಿಗೆ ಹೋಗುವವನೇ ದೇವರು. ಆದರೆ ಅವನಿಗೆ ಗೊತ್ತಿಲ್ಲ ಎಲ್ಲಿದ್ದಾನೆ ದೇವರು ಅಂತ ಇನ್ನು ಹುಡುಕ್ತಾ ಹೋಗ್ತಾ ಇದ್ದಾನೆ. ದೇವರನ್ನು ಹುಡುಕುವವನೇ ದೇವರು ಅಂತೇಳಿ ಬಹಳ ಅದ್ಭುತವಾಗಿ ಇಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಈ ದೇಹವೇ ದೇವಾಲಯ, ಈ ಆತ್ಮವೇ ಪರಬ್ರಹ್ಮ, ಅದೇ ಸತ್ಯ ಅಂತೇಳಿ. ಮುಕ್ತಿ ಎಂದರೆ ಬಂಧನವಿಲ್ಲದ ಸ್ವತಂತ್ರ ಸ್ಥಿತಿ. ಮತ್ತು ನಾವು ಈ ಮುಕ್ತಿಗೆ ಹೇಗೆ ಬಂಧನವಿಲ್ಲದ ಸ್ಥಿತಿಯನ್ನು ತಲುಪೋದಕ್ಕೆ 16 ಲಕ್ಷ ಮೈಲಿ ಹೋಗ್ಬೇಕಾಗಿಲ್ಲ. ತುಂಬಾ ಸ್ಥಿತಿ ಮುಕ್ತಿ ಸ್ಥಿತಿಯನ್ನು ಪಡೆಯಲು ತ್ರಿಕರಣ ಶುದ್ಧಿ ಇದ್ದರೆ ಸಾಕು. ತ್ರಿಕರಣ ಶುದ್ಧಿ ಅಂದ್ರೆ ಅದಕ್ಕೆ ಬೇಕಾಗಿರೋದು ಮೊದಲನೇದು ಧ್ಯಾನ ಅಂತೇಳಿ. ಇಲ್ಲಿ ಕಾಯ ವಾಚ ಮನಸ, ತ್ರಿಕರಣ ಅಂದ್ರೆ ಕಾಯ ಅಂದ್ರೆ ದೇಹದಿಂದ, ಮನಸ್ಸಿನಿಂದ ಮತ್ತು ನಮ್ಮ ಮಾತಿನಿಂದ. ಮನಸ ವಾಚ ಅಂದ್ರೆ ಈ 3 ಶುದ್ಧಿ ಇದ್ರೆ ನಮ್ಮ ವಾಕ್, ನಮ್ಮ ಮನಸ್ಸು, ನಮ್ಮ ಕೆಲಸ ಕಾರ್ಯ ಅಂತೇಳಿ. ಇಲ್ಲಿ ಧ್ಯಾನ ಒಂದು ಮಾಡಿದ್ರೆ ನಾವು ಮುಕ್ತಿಯನ್ನ ಕೂತಲ್ಲೇ ಪಡಿಬಹುದು ಅಂತ ಪತ್ರಿ ಸರ್ ಹೇಳ್ತಾರೆ. ಆದ್ರೆ ಇಲ್ಲಿ ಮತ್ತೆ ನೆಕ್ಸ್ಟ್ ಅವ್ರು ಹೇಳ್ತಾರೆ, ನಾವು ಎಷ್ಟೋ ಜನ್ಮಗಳಿದಾವೆ, ಆದ್ರೆ ಮೊದ್ಲಿಗೆ ನಾವು ಧ್ಯಾನಕ್ಕೆ ಬರುವುದಿಲ್ಲ, ಸುಮಾರು ಜನ್ಮಗಳ ನಂತರನೇ ನಾವು ಧ್ಯಾನಕ್ಕೆ ಬರ್ತೀವಿ. ಆ ಜನ್ಮಗಳಲ್ಲೆಲ್ಲ ನಾವು ಮರ್ತು ಬಿಡ್ತೀವಿ ನಾವು ಯಾವ ಕಾರಣಕ್ಕೆ ಜನ್ಮಿಸಿದೀವಿ ಅನ್ನೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನಾವೆಲ್ಲರೂ 2 ಕಣ್ಣಿದ್ದವ್ರು, ನಾವೆಲ್ಲರೂ 2 ಕಣ್ಣವ್ರು ಇದ್ದೀವಿ, ಈಗ 3 ಕಣ್ಣ ಉಳ್ಳವರು ಆಗ್ಬೇಕಾಗಿದೆ ನಾವು. ಹೇಗೆ ಮುಕ್ಕಣ್ಣ ಅಂದ್ರೆ ನಾವು ದಿವ್ಯ ಚಕ್ಷು, ಈ 2 ಭೌತಿಕ ಚಕ್ಷುಗಳು. ಒಂದು ಅಂದ್ರೆ ದಿವ್ಯ ಚಕ್ಷು ಉಳ್ಳವರು, ಉದಾಹರಣೆ ಶಿವನಂತೆ ಆಗಬೇಕು. ಮನಸ್ಸು ಶೂನ್ಯವಾದಾಗ ನಮಗೆ ವಿಶ್ವ ಪ್ರಾಣಶಕ್ತಿ ಒಳಗಡೆ ಹೋದಾಗ 3ನೇ ಕಣ್ಣು ಉತ್ತೇಜನ ಆಗುತ್ತೆ, ಅದು ಸಾಕಷ್ಟು ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಒಳಗಡೆ ಹೋಗುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ. ಆಮೇಲೆ ಪತ್ರಿ ಸರ್ ಅವರು ಪತ್ರಿಜಿ ವಾಣಿಯಲ್ಲಿ ಹೇಳ್ತಾರೆ, ನಾವು ನಿದ್ದೆ ಮಾಡಿದ್ರೆ ಬಹಳ ಸ್ವಲ್ಪ ಎನರ್ಜಿ ತಗೊಳ್ತೀವಿ, ಅದೇ ಧ್ಯಾನ ಮಾಡಿದ್ರೆ 9 ಪಟ್ಟು ಎನರ್ಜಿ. ಏಕೆಂದ್ರೆ ನಾವು ಕಣ್ಣು ಮುಚ್ಚಿ ಧ್ಯಾನ ಕೂತ್ರೆ ಪ್ರಾಣಶಕ್ತಿ ಹೆಚ್ಚು ತಗೊಳ್ತೀವಿ, ಪಿರಮಿಡ್ ಜೊತೆ ಅನುಸಂಧಾನ ಆದ್ರೆ ಮತ್ತೆ 3 ಪಟ್ಟು ಅಧಿಕ ಶಕ್ತಿ, ಮ್ಯೂಸಿಕ್ ಹಾಕೊಂಡ್ರೆ ಮತ್ತೆ 3 ಪಟ್ಟು. ಹಾಗಾದ್ರೆ 3 + 3 + 3 ಧ್ಯಾನ, ಪಿರಮಿಡ್ ಶಕ್ತಿ, ಸಂಗೀತ, ಸಾಮೂಹಿಕ ಧ್ಯಾನ ಮಾಡಿದ್ರೆ ಮತ್ತೆ 3 ಪಟ್ಟು, ಪ್ರಕೃತಿಯಲ್ಲಿ ಧ್ಯಾನ ಮಾಡಿದ್ರೆ ಮತ್ತೆ 3 ಪಟ್ಟು ಅಧಿಕ ಶಕ್ತಿ, ಹುಣ್ಣಿಮೆ ದಿನ ಇನ್ನೂ ಹೆಚ್ಚು ಶಕ್ತಿ. ಹೀಗೆ ನಾವು ಪಿರಮಿಡ್ ಧ್ಯಾನ ಮಾಡೋದ್ರಿಂದ ಹೆಚ್ಚು ಹೀಲಿಂಗ್ ಆಗುತ್ತೆ. ನಿದ್ರೆಗೆ ಹೋಲಿಸಿದರೆ ಪಿರಮಿಡ್ ಧ್ಯಾನ 9 ಪಟ್ಟು ಅಧಿಕ ಶಕ್ತಿಯನ್ನ ಕೊಡುತ್ತದೆ. ಅದಕ್ಕೆ ನಾವೆಲ್ಲರೂ ಧ್ಯಾನ ಮಾಡೋಣ ಅಂತ ಇಲ್ಲಿ ಸರ್ ಅವರು ಹೇಳಿದ್ದಾರೆ. ಇನ್ನು ಇಲ್ಲಿ ತಮಗೆ ಆಗ್ಲೇ ಹೇಳಿದೆ, ಈ ಪುಸ್ತಕದಲ್ಲಿ ಇನ್ನೂ ಒಂದು ಪ್ರಮುಖವಾದದ್ದಂದ್ರೆ ಮಿಲಾರೆಪ್ಪ ಅನ್ನೋ ಒಂದು ಕೃತಿಯನ್ನ ಇಲ್ಲಿ ಪರಿಚಯ ಮಾಡಲಾಗಿದೆ. ಸಂಪಾದಕೀಯದಲ್ಲಿ ಸಂಪಾದಕರು ಹೇಳ್ತಾ ಇದ್ದಾರೆ, ಮಿಲಾರೆಪ್ಪ ಅನ್ನೋ ಕೃತಿ ಅಂದ್ರೆ ತಮಗೆ ಗೊತ್ತಿರುವಂತದ್ದು ಆತ್ಮ ಸಾಕ್ಷಾತ್ಕಾರ. ನಮ್ಮ ಈ ಧ್ಯಾನದ ಅಂತಿಮ ಗುರಿ ಮೊದಲಿಗೆ ಆರೋಗ್ಯ, ನಮ್ಮ ಸಂಕಲ್ಪಗಳು ಈಡೇರ್ಬೇಕು ಅಂತ ಅನ್ಕೊಂಡ್ರು ಅಂತಿಮ ಗುರಿ ಏನು ಅಂದ್ರೆ ಆತ್ಮ ಸಾಕ್ಷಾತ್ಕಾರ. ಹಾಗಾದ್ರೆ ಅದನ್ನ ಪಡೆಯೋದು ಕೆಲವರಿಗೆ ಒಂದೇ ಜನ್ಮದಲ್ಲಿ ಸಾಧ್ಯ ಆಗುತ್ತೆ, ಕೆಲವರಿಗೆ ಹಲವಾರು ಜನ್ಮಗಳನ್ನ ಪಡಿಬೇಕಾಗತ್ತೆ. ಒಂದೇ ಜನ್ಮದಲ್ಲಿ ಒಬ್ಬ ಯಾರು ಅಂದ್ರೆ ಟಿಬೆಟ್ ಮಹಾಯೋಗಿ ಆತ್ಮ ಸಾಕ್ಷಾತ್ಕಾರವನ್ನು ಹೇಗೆ ಪಡ್ಕೊಂಡ ಅಂದ್ರೆ, ಅವನು ಮಹಾ ದುಷ್ಕರ್ಮಿ, ಅವನು ಕಟುಕ, ವಂಚಕನಾಗಿದ್ದ, ಅವನು ಏನೇನೋ ಕ್ಷುದ್ರ ವಿದ್ಯೆಗಳನ್ನ ಕಲ್ತು ಎಷ್ಟೋ ಜನರಿಗೆ ಬೆಂಕಿಯ ಮಳೆಯನ್ನೇ ತರಿಸ್ತಾನೆ, ಸಾವಿರಾರು ಜನರಿಗೆ ಸಾವಿಗೆ ಕಾರಣ ಆಗ್ತಾನೆ. ಅಂತ ಒಬ್ಬ ವ್ಯಕ್ತಿ ಒಂದೇ ಜನ್ಮದಲ್ಲಿ ಮಾರ್ಪಾ ಅನ್ನೋ ಒಬ್ಬ ಗುರುವಿನ ಆಶ್ರಯನ್ನ ಪಡೆದು ಟಿಬೆಟ್ ನಲ್ಲಿ ಮಹಾಯೋಗಿಯಾದ. ಆತನ ಹೆಸರೇ ಮಿಲಾರೆಪ್ಪ. ಆ ಮಿಲಾರೆಪ್ಪ ಅನ್ನೋ ಕೃತಿಯನ್ನ ನಮಗೆ ಕನ್ನಡಕ್ಕೆ ಅನುವಾದಿಸಿ ಕೊಟ್ಟಿದ್ದಾರೆ ನಾಗಲಾಂಬಿಕಾ, ಸುರನಾಗಾಂಬಿಕಾ ಅಂತ ಹೇಳಿ. ಅವರ ಒಂದು ಪುಸ್ತಕದ ಪರಿಚಯ, ಆ ಒಬ್ಬ ಮಾರ್ಪಾನ ಒಂದು ಪುಸ್ತಕವನ್ನ ಇಲ್ಲಿ ಪರಿಚಯ ಮಾಡಿಕೊಡ್ಲಾಗಿದೆ. ಬೇಕಾದ್ರೆ ತಾವು ಬೇಕಿದ್ದವರು ಪುಸ್ತಕ ಕೊಂಡುಕೊಳ್ಳೋದಕ್ಕೆ ಇಲ್ಲಿ 5 ಜನರ ಪುಸ್ತಕ ಸಿಗುವಂತಹ ನಂಬರ್ಗಳನ್ನು ಕೂಡ ತಮಗೆ ಕೊಡ್ಲಾಗಿದೆ. ಇಷ್ಟು ಈ ಧ್ಯಾನ ಕಸ್ತೂರಿ ನಾವು ನೋಡ್ಬೋದಾಗಿದೆ. ಮೊದಲನೇದಾಗಿ ನಾವು ಪತ್ರಿಜಿವಾಣಿಯನ್ನ ನೋಡಿದೀವಿ, ಇದೀಗ ಗುರುವಾಣಿಯನ್ನ ನೋಡೋಣ. ಪ್ರತಿ ಬಾರಿಯಂತೆ 6ನೇ ಪುಟದಲ್ಲಿ ಗುರುವಾಣಿ ಇರುತ್ತೆ. ಈ ಬಾರಿಯ ಗುರುವಾಣಿ ವಿಶೇಷವಾಗಿ ನಾರಾಯಣ ಗುರುಗಳ ಒಂದು ಗುರುವಾಣಿಯನ್ನೇ ಕೊಡ್ಲಾಗಿದೆ. ಮಹಾನ್ ವ್ಯಕ್ತಿ ನಾರಾಯಣ ಗುರು, ಅದ್ವೈತ ಸಿದ್ಧಾಂತದ ಪ್ರತಿಪಾದಕ. ತಮ್ಗೆ ಗೊತ್ತಿರ್ಲಿ, ಅದ್ವೈತ ಅಂದ್ರೆ ಎಲ್ಲವೂ ಒಂದೇ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂದ್ರೆ ನಾನೇ ದೇವರು. ದ್ವೈತ ಅಂದ್ರೆ ನಾನು ಬೇರೆ ದೇವರು ಬೇರೆ, ನಾನು ಬೇರೆ ದೇವರು ಬೇರೆ ಅನ್ನೋದು ದ್ವೈತ ಸಿದ್ಧಾಂತ. ಅದ್ವೈತ ಅಂದ್ರೆ ನಾನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವ. ಇಲ್ಲಿ ಎಷ್ಟು ಚಂದ ವ್ಯಾಖ್ಯಾನ ಇದೆ ನಾರಾಯಣ ಗುರುಗಳು ಅವ್ರದ್ದು ಅಂದ್ರೆ,
ಅದ್ವೈತ ಅಂದ್ರೆ ಏನು ಅಂದ್ರೆ ಅನ್ಯರನ್ನು ತನಗಿಂತ ಬೇರೆಯವನೆಂದು ತಿಳಿಯದಿರುವುದೇ ಅದ್ವೈತದ ಮೂಲ ಮಂತ್ರ. ಬೇರೆಯವರನ್ನು ನನಗಿಂತ ಬೇರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ನಾನು ಅವನು ಒಂದೇ, ಎಲ್ಲರೂ ಒಂದೇ ಅನ್ನೋದೇ ಅದ್ವೈತ ಸಿದ್ಧಾಂತ. ಜಾತಿ ಯಾವುದಾದರೇನು, ಮನುಷ್ಯ ಒಳ್ಳೆಯನಾದರೆ ಸಾಕು. ಇಲ್ಲಿ ಮುಖ್ಯವಾಗಿ ನಾರಾಯಣ ಗುರುಗಳದ್ದು ಒಂದು ದೊಡ್ಡ ಇಲ್ಲಿ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ಅಂದ್ರೆ, ಹರಿಯುವ ನದಿಯು ಬೆಟ್ಟ ಗುಡ್ಡ ಬಯಲು ಕಂದಕಗಳಲ್ಲಿ ತಿರುವು ಮುರುವಾಗಿ ಹರಿದರೂ ಕೊನೆಗೆ ಸೇರುವುದು ಸಮುದ್ರವನ್ನೇ. ಹರಿಯೋ ನೀರಿದೆಯಲ್ಲ, ಬೆಟ್ಟ ಗುಡ್ಡಗಳಲ್ಲಿ ಹರಿಯುತ್ತೆ, ಬಯಲು ಕಂದಕಗಳಲ್ಲಿ ಎಲ್ಲೋ ತಿರುವು ಮುರುವಾಗಿ ಎಲ್ಲಿ ಹರಿದರೂ ಕೊನೆಗೆ ಎಲ್ಲಿ ಸೇರುತ್ತೆ, ಸಮುದ್ರನೇ. ಅದೇ ರೀತಿ ಎಲ್ಲ ಧರ್ಮಗಳು ಸಾರುವ ಸಿದ್ಧಾಂತ ಮತ್ತು ಆಚರಣೆಗಳಲ್ಲಿ ಭಿನ್ನತೆ ಇದ್ದರೂ ಅವುಗಳೆಲ್ಲದರ ಗುರಿ ಮೋಕ್ಷ. ಅದರಿಂದ ಮೋಕ್ಷ ಸಾಕ್ಷಾತ್ಕಾರ ದಾರಿ ಯಾವುದೇ ಇರಲಿ ತಲುಪುವ ಗುರಿ ಒಂದೇ ಎಂದ ಮೇಲೆ ಪರಧರ್ಮ ಸ್ವಧರ್ಮಗಳೆಂಬ ಪ್ರತಿಷ್ಠೆ ಏಕೆ, ಈ ಒಣ ಪ್ರತಿಷ್ಠೆ ಏಕೆ ಅಂತ ಹೇಳ್ತಾರೆ. ನಾವ್ ಎಷ್ಟೋ ಧರ್ಮಗಳನ್ನ ಸುಮ್ನೆ ಮಾಡ್ಕೊಂಡಿವಿ, ಎಲ್ಲ ಹಿಂದೂ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇದೆಲ್ಲ ನಮ್ಮ ಸ್ವಪ್ರತಿಷ್ಠೆ ಅಷ್ಟೇ. ಸತ್ಯ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸೇರ್ಬೇಕಾದ ಗುರಿಯು ಒಂದೇ ಅಂತೇಳಿ. ಇಲ್ಲಿ ಧಾರ್ಮಿಕ ಸಿದ್ಧಾಂತಗಳು ವಾದಿಸುವುದಕ್ಕಾಗಿ ಅಲ್ಲ, ವಾದಿಸಿ ಜಯಿಸುವುದಕ್ಕಾಗಿ ಅಲ್ಲ, ಅದು ಸರ್ವರ ಸಮನ್ವಯ ಜೀವನಕ್ಕೆ ಜೀವಾಳವಾಗಬೇಕು. ಮನುಷ್ಯನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡುವುದೇ, ನೋಡ್ರಿ, ಮನುಷ್ಯನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡುವುದೇ ಎಲ್ಲ ಧರ್ಮಗಳ ಉದ್ದೇಶ. ಈ ಮತ ಯಾವುದಾದರೇನು, ಮನುಷ್ಯ ಒಳ್ಳೆಯವನಾದರೆ ಸಾಕು, ಇರುವುದೊಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು, ಜಾತಿಯ ಬಗ್ಗೆ ಕೇಳಬೇಡ ಹೇಳಬೇಡ ಚಿಂತಿಸಬೇಡ. ಆದ್ರೆ ಎಷ್ಟು ದುರಾದೃಷ್ಟ ಅಂದ್ರೆ, ಹೊರಗಡೆ ಹೋದ್ರೆ ಜಾತಿಯಿಂದ ಗುರುತಿಸಲ್ಪಡುತ್ತದೆ. ನಿಜ ಹೇಳ್ಬೇಕಂದ್ರೆ ನನಗೂ ಈ ಬಾಲ್ಯದಿಂದಲೂ ಈ ಜಾತಿ ಇಷ್ಟ ಇಲ್ಲ. ಯಾಕೆ ಮಾಡಿದ್ರಪ್ಪ, ಯಾರು ಮಾಡಿದ್ರಪ್ಪ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅದಕ್ಕೆ ನೋಡ್ರಿ, PSSM ಅಂದ್ರೆ ನನಗೆ ಯಾಕೆ ಇಷ್ಟ ಅಂದ್ರೆ, ಪತ್ರಿಜಿ ಸರ್ ಅವರ ಒಂದು ಈ PSSM ನಲ್ಲಿ ಜಾತಿ ಯಾವ್ದು ಗೊತ್ತಿಲ್ಲ ನಮಗೆ. ನಮಗೊಂದೇ ಗೊತ್ತು, ಅದು ಮಾನವ ಜಾತಿ ಅಷ್ಟೇ. ನಾವೆಲ್ಲರೂ ದೇವರುಗಳು, ನಾವೆಲ್ಲರೂ ಒಂದೇ ಅನ್ನೋದು ಇದರ ಮುಖ್ಯ. ಅದಕ್ಕೆ ಇವರು ನಾರಾಯಣ ಗುರುಗಳ ಬ್ರಹ್ಮರ್ಷಿ, ಅವ್ರ ಹೆಸರು ಬ್ರಹ್ಮರ್ಷಿ ನಾರಾಯಣ ಗುರು. ಅವ್ರು ಮುಂದೆ ಹೇಳ್ತಾರೆ, ಮಾನವ ಜನ್ಮ ಶ್ರೇಷ್ಠವಾದುದು, ಸತ್ಕರ್ಮಗಳಿಂದ ಜೀವನ ಸಾರ್ಥಕಗೊಳಿಸಿ, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ. ಜಾತಿ ಮತ ಪಂಥಗಳು ಅದೆಷ್ಟೇ ದ್ವೇಷದ ಗೋಡೆಗಳನ್ನು ಎಬ್ಬಿಸಿದರೂ ನಾವೆಲ್ಲರೂ ಸಹೋದರರು ಸಮಾನರು ಎಂಬುದೇ ಅತ್ಯಂತಿಕ ಸತ್ಯ. ಅತ್ಯಂತ ನಿಜವಾದ ಸತ್ಯ ಅಂದ್ರೆ ಅದೊಂದೇ. ಸುಮ್ನೆ ಇವೆಲ್ಲ ಗೋಡೆಗಳು, ನಮ್ಮನ್ನ ನಾವೇ ಕಟ್ಕೊಂಡಿರುವಂತ ಗೋಡೆಗಳು, ಈ ಜಾತಿ ಧರ್ಮ ಮತ ಪಂಥ ಅನ್ನೋದು. ಒಳ್ಳೆಯ ಗುಣ ಸಂಸ್ಕಾರದಿಂದ ಬೆಳಗುತ್ತದೆ ಮತ್ತು ಬರಿಯ ಹುಟ್ಟಿನಿಂದ ಯಾರೂ ದೊಡ್ಡವರಾಗುವುದಿಲ್ಲ, ಒಳ್ಳೆಯ ಗುಣದಿಂದ ಉತ್ತಮರಾಗುತ್ತಾರೆ. ಹೀಗೆ ಅವರ ಹಲವಾರು ಒಂದು ಕೊಟೇಶನ್ಸ್ ಮೂಲಕ ಗುರುವಾಣಿಯನ್ನ ಸಂಪನ್ನಗೊಳಿಸಲಾಗಿದೆ. ಇನ್ನೂ ಹೆಚ್ಚು ಮಾಹಿತಿ ಇದೆ, ತಾವೇ ಓದಿ ತಿಳ್ಕೋಬಹುದು. ಇನ್ನು ನಾವು ನೇರವಾಗಿ ಪತ್ರಿಜಿ ಅವರ ಪ್ರಬೋಧನೆಗೆ ಬರೋಣ. ಈ ಬಾರಿ ತಮಗೆ ಹೇಳಿದೆ, ಒಂದು ಮೃಷ್ಟಾನ್ನ ಭೋಜನ. ಪತ್ರಿಜಿ ಅವರ ಪ್ರಬೋಧನೆಗಳ ಮೃಷ್ಟಾನ್ನ ಭೋಜನವೇ ಇದೆ. ಯಾಕಂದ್ರೆ ಪತ್ರಿಜಿ ಧ್ಯಾನ ಮಹಾಯಾಗ ಕಡತಾಲ್ನಲ್ಲಿ ನಡೆದ ಒಂದು ಅವರ ವಿಡಿಯೋ ಸಂದೇಶಗಳನ್ನ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದ್ದು, ಸರಿಯಾದ ಮಾತುಗಳನ್ನು ಆಡುವವಳೇ ಸರಸ್ವತಿ ದೇವಿ ಅಂತೇಳಿ. ತಮಗೆ ಗೊತ್ತಿರುವಂತದ್ದು ಆನಂದ ಕರುಣೇಶು ಅವರ ಒಂದು ಪುಸ್ತಕ 1000 Seeds of Joy ನಲ್ಲಿ ಯಾವಾಗ್ಲೂ 3 ಮಹಾನ್ ವ್ಯಕ್ತಿಗಳ ಸಂದೇಶಗಳನ್ನ ತಗೋತೀವಿ. ಪಾರ್ವತಿ, ಸರಸ್ವತಿ, ಲಕ್ಷ್ಮಿ. ಇಲ್ಲಿ ಪಾರ್ವತಿ ಅಂದ್ರೆ ಬೇರೆ ಏನು ಅಲ್ಲ, ಧ್ಯಾನ ಅಂತ ನಾವು ಅನ್ಕೊಳ್ತೀವಿ. ಸರಸ್ವತಿ ಅಂದ್ರೆ ನಮ್ಲಿ ಇಲ್ಲಿ ವೀಣೆ, 2 ನುಡಿ, ಮಾತು ವಾಕ್ಯ ಅಂತೇಳಿ. 3ನೇದು ಪುಸ್ತಕ ಅಂದ್ರೆ ವಿದ್ಯೆ. ಹಾಗಾದ್ರೆ ಇಲ್ಲಿ ನಾವು ಸರಿಯಾದ ಮಾತುಗಳನ್ನು ಆಡ್ಬೇಕು ಅಂತ. ಪಾರ್ವತಿ ಅಂದ್ರೆ ಯಾವಾಗ ಪಾರ್ವತಿ ಅಂದ್ರೆ ಧ್ಯಾನ ಮಾಡುವಂತದ್ದು, ಸರಸ್ವತಿ ಅಂದ್ರೆ ಸರಿಯಾದ ಮಾತುಗಳನ್ನ ಆಡುವವಳು. ಇಲ್ಲಿ ನೀವು ಸಿತಾರು, ವಯೋಲಿನು, ವೀಣೆ, ಮೃದಂಗ, ತಬಲ ಇವೆಲ್ಲ ಬಾರಿಸ್ತಿರ್ತೀವಲ್ಲ, ನಾವೇನಾದ್ರೂ ಈ ವಾದ್ಯಗಳನ್ನ ಸರಿಯಾಗಿ ಬಾರಿಸದೇ ಇದ್ರೆ ನಾವೇನಂತೀವಿ, ಅದು ಮೊದ್ಲು ಸರಿಯಾಗಿ ಬಾರಿಸೋದು, ಇರ್ಲಿಲ್ಲ ಅಂದ್ರೆ ಸುಮ್ನೆ ಇದ್ದು ಬಿಡಂತೀವಿ. ಹೆಂಗೆಂಗೋ ತಬಲಾ ಹೆಂಗೆಂಗೋ ಬಾರಿಸಿದ್ರೆ ನಮ್ಗೆ ಇಷ್ಟ ಆಗಲ್ಲ, ವಯೋಲಿನ್ ಹೆಂಗೆಂಗೋ ಬಾರಿಸಿದ್ರೆ, ಹಾರ್ಮೋನಿ ಹೆಂಗೆಂಗೋ ಬಾರಿಸಿದ್ರೆ ಅದು ಶ್ರುತಿ ಇಲ್ಲ, ದಯವಿಟ್ಟು ಪ್ಲೀಸ್ ಆ ರೀತಿ ಬಾರಿಸಬಾರ್ದು, ಚೆನ್ನಾಗಿರ್ಬೇಕು ಶ್ರುತಿ ಅಂತೀವಿ. ಅದೇ ರೀತಿ ನಮ್ಮ ಮಾತು ಕೂಡ ಒಂದು ಶ್ರುತಿ. ದಯವಿಟ್ಟು ಮಾತಾಡಂಗಿದ್ರೆ ಸರಿಯಾದ ಮಾತುಗಳನ್ನೇ ಆಡಬೇಕು. ಇದು ಪತ್ರಿಜಿದರೆ. ಆಗದೆ ಇದ್ರೆ ಮೌನವಾಗಿರಬೇಕು, ಬಾಯಿಗೆ ಬೀಗ ಹಾಕೊಂಡ್ ಪಟ್ಟಿ ಹಾಕೊಂಡಿರ್ರಿ ಅಂತ ಹೇಳ್ತಿದ್ರು ನೇರವಾಗಿ. ಅದಕ್ಕೆ ಶುದ್ಧವಾದ ಮಾತುಗಳನ್ನೇ ಆಡ್ಬೇಕು ಬಾಯಿ. ಅದಕ್ಕೆ ಅವರು ಸರಸ್ವತಿ ಅಂತ ಹೇಳಿದ್ದಾರೆ. ಇಲ್ಲಂದ್ರೆ ಯಾವ ಜನ್ಮದಲ್ಲಿ ಸರಿಯಾದ ಮಾತುಗಳನ್ನ ಆಡುತ್ತೀವೋ ಅದೇ ಕೊನೆ ಜನ್ಮವಾಗುತ್ತದೆ ನೋಡ್ರಿ. ಅದಕ್ಕೆ ನಾವು ಆಮೇಲೆ ಇನ್ನೊಂದು, ನುಡಿದಂತೆ ನಡೆಯಬೇಕು. ನಾವೇನ್ ಮಾತಾಡ್ತಾ ಇದೀವಿ ಕೆಲವ್ರಿಗೆ. ಅದಕ್ಕೆ ನನಗೆ ಒಂದು ಮೆಸೇಜ್ ಬಂದಿತ್ತು, ತಮಗೂ ಬಂದಿರ್ತದೆ, ಯಾಕೆ ಜನರು ಸ್ಟೇಟಸ್ ನಲ್ಲಿ ಒಳ್ಳೊಳ್ಳೆ ಮಾತುಗಳನ್ನ ಇಟ್ಟಿರ್ತಾರೆ, ಆದ್ರೆ ಅವ್ರು ಆತರ ಇರೋದಿಲ್ಲ ಅಂತೇಳಿ ನನ್ಗೆ ಅನ್ಸಿತ್ತು.
ಸ್ಟೇಟಸ್ ನಲ್ಲಿ ಇಡೋದು ತುಂಬಾ ಸುಲಭ, ಸ್ಟೇಟಸ್ ನಲ್ಲಿ ಇಟ್ಟಂಗ ಇರ್ಬೇಕು. ಅಂದ್ರೆ ನಡೆ ನುಡಿ ಒಂದಾಗ್ತದೆ ಅವಾಗ. ನುಡಿಯೋದು ಬೇರೆ, ಮಾತಾಡೋದು ಬೇರೆ, ನಡೆಯೋದು ಬೇರೆ ಅಲ್ಲ ಅಂತ. ಅದಕ್ಕೆ ಇಲ್ಲಿ ಪತ್ರಿ ಸರ್ ಅವ್ರ ಮಾತಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನಾವು ನೋಡ್ತೀವಿ ಬಸವಣ್ಣನ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದದೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂತ. ಅಂದ್ರೆ ನಮ್ಮ ಮಾತು ಅಷ್ಟು ಸ್ಪಷ್ಟವಾಗಿರ್ಬೇಕು, ನೇರವಾಗಿರ್ಬೇಕು, ಆದ್ರೆ ಅಷ್ಟೇ ಸತ್ಯಾಂಶವನ್ನ ಹೊಂದಿರಬೇಕು ಅನ್ನೋದು ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಪತ್ರಿಜಿ ಸರ್, ಅದಕ್ಕೆ ಮೌನ ಹೇಗಿರ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ರಮಣ ಮಹರ್ಷಿಗಳು ಹೇಗೆ 40 ವರ್ಷಗಳ ಕಾಲ ಮೌನ ಆಚರಿಸಿದ್ರು, ಮೆಹರ್ ಬಾಬಾ ಎಷ್ಟು ವರ್ಷಗಳ ಕಾಲ ಮೌನವಾಗಿದ್ರು, ನಿಮಗೆ ಮಾತು ಸರಿಯಾಗಿ ಆಡಕ್ ಬರ್ದೇ ಇದ್ರೆ ಮೌನದಲ್ಲಿರಿ ಅಂತೇಳಿ ಇಲ್ಲಿ ಅದ್ಭುತವಾದ ತಮ್ಮ ವಿವರಣೆನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪತ್ರಿಜಿ ಸರ್ ಅವರ ಇನ್ನೊಂದು ಅಂದ್ರೆ ಎನ್ಲೈಟ್ಮೆಂಟ್, ಜ್ಞಾನೋದಯ ಅನ್ನೋದರ ಕುರಿತು 2ನೇ ದಿನದ ಒಂದು ಅವರ ಮೆಸೇಜ್ ಆಗಿತ್ತು, ಸಂದೇಶ ಆಗಿತ್ತು. ನಾವು ಹಳೆಯ ಕಾಲದಲ್ಲಿ ಅದನ್ನ ಬುದ್ಧಂ ಅಂತ ಕರಿತೀವಿ, ಅದನ್ನೇ ಹೊಸ ಕಾಲದ ಪದ ಅಂದ್ರೆ ಜ್ಞಾನೋದಯ, ಎನ್ಲೈಟ್ಮೆಂಟ್. ಈ ಎನ್ಲೈಟ್ಮೆಂಟ್ ನಲ್ಲಿ 3 ಹಂತಗಳು. ಜ್ಞಾನೋದಯಕ್ಕಿಂತ ಮುಂಚೆ ಜ್ಞಾನೋದಯ, ಪ್ಲೀಸ್ ಮೇಡಮ್ ಕೇಳಿಸ್ತಾ ಇದೆಯಲ್ಲ? ಹಾ ಮೇಡಮ್, ಕೇಳಿಸ್ತಾ ಇದೆ. ಓಕೆ ಓಕೆ ಸರಿ. ಹಾಗಾದ್ರೆ ಜ್ಞಾನೋದಯಕ್ಕಿಂತ ಮುಂಚಿನ ಮ್ಯಾಮ್, ಓಕೆ ಮ್ಯಾಮ್ ನಿಮ್ದು ಕ್ಯಾಮರಾ ಆನ್ ಆಗಿಲ್ಲ. ಏನ್ ಹಾ ಓಕೆ ಬಂತಲ್ಲ? ಹಾ ಹಾ ಬಂತು. ಕ್ಯಾಮ್ರಾ ಬಂದಿದೆ ಅಮ್ಮ? ಓಕೆ, ಬಂದಿದೆ ಕ್ಯಾಮ್ರಾ? ಹಾ ಬಂದಿದೆ. ಓಕೆ ಓಕೆ. ಆಡಿಯೋ ಆಫ್ ಆಗಿದ್ದೀನಿ? ಇಲ್ಲ ಮೇಡಮ್, ಎರಡು ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆನಾ? ಹಾ 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 ಓಕೆ. ಈ ಜ್ಞಾನೋದಯಕ್ಕಿಂತ ಮುಂಚಿನ ಜ್ಞಾನೋದಯ, ಜ್ಞಾನೋದಯ ಹಂತದ ಒಂದು, ಜ್ಞಾನೋದಯದ ನಂತರ ಜ್ಞಾನೋದಯ. ಹಾ ಇದು ಹೇಗೆ ಅಂತ ನಿಮಗೆ ಅನಿಸ್ಬಹುದು. ನಿಜ, ಅದು ಹೇಗೆ ಅಂದ್ರೆ ನೀವೇ ಹೇಳಿ. ನಮ್ಗೆ ಧ್ಯಾನ ಮಾಡ್ಬೇಕು, ಜ್ಞಾನ ಹೊಂದಬೇಕು ಅನ್ನೋದೇ ಜ್ಞಾನೋದಯದ ಮೊದಲನೇ ಹಂತ. ಅದನ್ನೇ ಜ್ಞಾನೋದಯಕ್ಕಿಂತ ಮುಂಚಿನ ಜ್ಞಾನೋದಯ ಅಂತೀವಿ. ಈ ಉದಾಹರಣೆ ನೋಡಿ, ಜಸ್ಟ್ ಬುದ್ಧನಿಗೆ ಏನಾಯ್ತು ಅಂದ್ರೆ, ಒಂದು ದಿನ ಹೊರಗಡೆ ಹೋದ ವಾಯು ವಿಹಾರಕ್ಕೆಂತೂ, ಮರಣವನ್ನ ನೋಡಿದ, ಒಂದು ಸಾವನ್ನ ನೋಡಿದ, ಒಂದು ರೋಗವನ್ನ ನೋಡಿದ, ಒಂದು ಮುಪ್ಪನ್ನು ನೋಡಿದ, ವಯಸ್ಸಾದವರನ್ನ. ಅಷ್ಟಕ್ಕೆ ಅವನಿಗೆ ಏನ್ ಅನ್ಸಿತ್ತು, ಈ ದುಃಖಕ್ಕೆ, ಈ ಸಾವಿಗೆ ಕಾರಣ ಏನು ಅಂತ ತಿಳ್ಕೋಬೇಕು ಅಂತ ಮನುಷ್ಯನಾಗ ಬಂತಲ್ಲ, ಅದೇ ಒಂದು ಜ್ಞಾನೋದಯ. ಅದನ್ನ ಜ್ಞಾನೋದಯಕ್ಕಿಂತ ಮುಂಚಿನ ಜ್ಞಾನೋದಯ ಅಂತ ಇಲ್ಲಿ ಪತ್ರಿ ಸರ್ ಅವ್ರು ಹೇಳ್ತಾರೆ. 3 ಹಂತಗಳು ಜ್ಞಾನೋದಯದಲ್ಲಿ. ಮತ್ತೆ ಅವನು 6 ವರ್ಷಗಳ ಕಾಲ ಸತತವಾಗಿ ಕಾಡು ಮೇಡು ಹಲವಾರು ಗುರುಗಳನ್ನ ನೋಡ್ತಾ ಅಲೆದಾಡಿ ಕೊನೆಗೆ ಒಂದು ಬೋಧಿ ವೃಕ್ಷದ ಕೆಳಗಡೆ ಕುಳಿತು ಧ್ಯಾನವನ್ನ ಮಾಡ್ತಾ ಉಸಿರಾಟವನ್ನು ಗಮನಿಸ್ತಾ ಅವನು ಧ್ಯಾನ ಸ್ಥಿತಿ, ಆಲೋಚನಾ ರಹಿತ ಸ್ಥಿತಿಯನ್ನು ಹೊಂದುತ್ತಾನೆ. ಅವಾಗ ಜ್ಞಾನೋದಯ ಬರುತ್ತೆ. ಓಕೆ, ಎಷ್ಟೋ ಜನ್ಮಗಳನ್ನ ನೋಡ್ಕೊತಾನೆ. ನಂತರ ಮತ್ತೆ ಜ್ಞಾನೋದಯದ ಹೊಂದಿದ ನಂತರ ಆತ ಎಲ್ಲರ ಜೊತೆಗೆ ನಾನು ಈ ಜ್ಞಾನವನ್ನ ಪಡೆದಿದ್ದೀನಿ, ಈ ಜ್ಞಾನವನ್ನ ಎಲ್ಲರಿಗೂ ಹಂಚಬೇಕು ಅಂತ ಹೋಗ್ತಾನಲ್ಲ, ಅದು ಜ್ಞಾನೋದಯದ ನಂತರದ ಸ್ಥಿತಿ. ಸರಿ, ಹೀಗೆ 3 ಹಂತಗಳನ್ನ ಜ್ಞಾನೋದಯದ ಹೊಂದಿದ ನಂತರದ ಸ್ಥಿತಿಗಳನ್ನು ತುಂಬಾ ಅದ್ಭುತವಾಗಿ ಇಲ್ಲಿ ಹೇಳಿದ್ದಾರೆ. ಗಾಂಧೀಜಿ ಅವ್ರ ಬಗ್ಗೆ ಇಲ್ಲಿ ಪತ್ರಿ ಸರ್ ಹೇಳ್ತಾರೆ. ಮೊದಲು ನಾನು 8ನೇ ವಯಸ್ಸಿನಲ್ಲಿನೇ ಪತ್ರಿಜಿ ಸರ್ ಅವರು ಗಾಂಧೀಜಿಯವರ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಪುಸ್ತಕನ ಓದಿದ್ರಂತೆ. ತಮ್ಮ 18ನೇ ವಯಸ್ಸಿನಲ್ಲಿ ನಾನು ಓದಿದ ಮೊದಲ ಪುಸ್ತಕ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ದಿವ್ಯ ಜ್ಞಾನವನ್ನ ಪಡೆಯಲು ಮತ್ತು ಸತ್ಯವನ್ನು ಹುಡುಕಲು ನನಗೆ ದಾರಿ ಆಯ್ತು ಈ ಪುಸ್ತಕದಿಂದ ಅಂತೇಳಿ. ಅವರು ಮದ್ಯಪಾನವನ್ನು ಹುಡುಕ್ತಾರೆ. ಎಷ್ಟೋ ಜನರು ಏನೋ ಒಂದು ಖುಷಿಗಾಗಿ ಕುಡಿಯೋದು, ಮದ್ಯಪಾನ, ಕ್ರೀಡೆಗಳು ಇವನ್ನೆಲ್ಲ ತಗೊಳ್ತಾರೆ. ಆದ್ರೆ ಇವೆಲ್ಲ ತಾತ್ಕಾಲಿಕ. ನಿಜ ಹೇಳ್ಬೇಕಂದ್ರೆ ಸತ್ಯಕ್ಕಾಗಿ ಅನ್ವೇಷಣೆ ನಡೆಸಬೇಕು ಅನ್ನೋದೇ ಜ್ಞಾನೋದಯದ ಮೊದಲ ಹಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅದು ಬೀಜ ಇದ್ದಂಗೆ. ಜ್ಞಾನೋದಯಕ್ಕೆ ಬೀಜ ಅಂದ್ರೆ ನಾನು ಏನಾದ್ರೂ ಸತ್ಯವನ್ನ ಹುಡುಕ್ಬೇಕು ಅನ್ನೋದೇ ಬೀಜ ಇದ್ದಂಗೆ. ಆ ಬೀಜ ಹಾಕಿದ್ರೆ ಒಂದು ಮಹಾವೃಕ್ಷ ಬರುತ್ತದೆ. ಇನ್ನು 3ನೇ ದಿನ ಪತ್ರಿ ಸರ್ ಅವರು ಏನು ಕೊಟ್ಟಿದ್ದಾರೆ ಮೆಸೇಜ್ ಅನ್ನೋದನ್ನ ನೋಡೋಣ. ಆಧ್ಯಾತ್ಮಿಕತೆಗೆ ಮೂಲಭೂತ ಪ್ರಾಥಮಿಕ ಅಂಶ ಅಂದ್ರೆ ಅದು ಮಾನವತೆ ಅಥವಾ ಮಾನವೀಯತೆ ಅಂತ ಹೇಳ್ತಾರೆ ಇಲ್ಲಿ. ಹೇಗೆ ಮಾನವೀಯತೆ ಅಂದ್ರೆ ನಾವು ಕೇವಲ ಮನುಷ್ಯ ಜೀವಿಗೆ ಮಾತ್ರ ಜೀವ ಅಂತ ತಿಳ್ಕೊಳ್ಳೋದಲ್ಲ, ಎಲ್ಲ ಜೀವಿಗಳನ್ನ ಕೂಡ ಪ್ರೀತಿಸ್ಬೇಕು. ಎಲ್ಲ ಜೀವಿಗಳನ್ನ, ಕೆಲವರು ಜಲಚರಗಳು, ಅದೇನ್ ಸಣ್ಣ ಪ್ರಾಣಿ ಅಂತೇಳಿ, ಅಥವಾ
ಕೆಲವು ಪ್ರಾಣಿಗಳನ್ನ ತಿಂತಾರಲ್ಲ, ಅಲ್ಲಿ ನೇರವಾಗಿ ಅವರು ಸಸ್ಯಾಹಾರದ ಮಹತ್ವವನ್ನು ಹೇಳ್ತಾರೆ. ಯಾವ ಪ್ರಾಣಿಯನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ, ಆದ್ರೆ ಒಂದು ವಿಶೇಷ ಸಂದರ್ಭದಲ್ಲಿ ಮಾತ್ರ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಪ್ರಾಣಿಯನ್ನ ಕೊಲ್ಲಬಹುದು. ಅದು ಕ್ರೂರ ಪ್ರಾಣಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ, ನಮ್ಮನ್ನ ಕೊಲ್ಲುವಂತ ಪರಿಸ್ಥಿತಿ ಆಗಿದ್ರೆ ಮಾತ್ರ ನಾವು ಅಂತ ಸಂದರ್ಭದಲ್ಲಿ ಹೊರತುಪಡಿಸಿ ಯಾವ ಪ್ರಾಣಿಯನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ. ಸಾಧು ಪ್ರಾಣಿಯಾದ ಮೇಕೆ, ನೀರಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಿರುವ ಮೀನುಗಳನ್ನ ತಿನ್ನಲು ಅದು ಹೇಗೆ ಮನಸ್ಸು ಬರುತ್ತದೆ ನಿಮಗೆ ಅಂತ ಎಷ್ಟು ಚೆನ್ನಾಗಿ ಕೇಳ್ತಾರೆ ಪತ್ರಿ ಸರ್. ಪ್ರಾಣಿಗಳನ್ನು ಕೊಂದು ತಿನ್ನುವ ಹಾಗಿದ್ದರೆ ನೀವು ಧ್ಯಾನ ಮಾಡುವ ಅವಶ್ಯಕತೆಯೇ ಇಲ್ಲ, ಹಾಗಿದ್ದರೆ ನಿಮಗೆ ಧ್ಯಾನವು ಯಾವ ರೀತಿ ಸಹಾಯವೂ ಆಗುವುದಿಲ್ಲ ಅಂತೇಳಿ ಎಷ್ಟು ನೇರವಾಗಿ ಹೇಳ್ತಾರೆ. ಅದಕ್ಕೆ ಪತ್ರಿ ಸರ್ ಫಸ್ಟ್ ಹೇಳೋದೇನಂದ್ರೆ, ಧ್ಯಾನಕ್ಕಿಂತ ಮುಂಚೆ ಆ ಅಂತ ಹೇಳ್ತಾರೆ. ಅಂದ್ರೆ ಅಹಿಂಸೆ ಫಸ್ಟ್, ಆ ಅಂದ್ರೆ ಆನಾಪಾನಸತಿ ನಂತರ. ಫಸ್ಟ್ ಅಹಿಂಸೆ. ನೀವು ದಯವಿಟ್ಟು ಧ್ಯಾನ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ಸಸ್ಯಾಹಾರಿಗಳಾಗಿ ಇವತ್ತಿನಿಂದ ಅಂತೇಳಿ. ಅಹಿಂಸೆಯೇ ನಿಜವಾದ ಧರ್ಮ ಅಂತೇಳಿ ವಿಶೇಷವಾಗಿ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಗಾಂಧೀಜಿ ಅವರು ಒಂದು ಸೆರೆಮನಿಯಲ್ಲಿದ್ದಾಗ, ನಿಮ್ಗೆ ಗೊತ್ತು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವರು ಸುಮಾರು ವರ್ಷಗಳ ಕಾಲ ಸೆರೆಮನಿಯಲ್ಲಿ ಕಳಿಬೇಕಾಯ್ತು. ಅವಾಗ ಒಂದು ದಿನ ಅಡಿಗೆ ಭಟ್ಟ ರಜೆ ಹಾಕಿದ್ದಂತೆ ಅವನ್ ಕಾರಣಾಂತರದಿಂದ. ಆ ಸಂದರ್ಭದಲ್ಲಿ ಒಂದು ಆಲೂಗಡ್ಡೆ ಮತ್ತು ರೊಟ್ಟಿಯನ್ನ ತಯಾರಿಸಿ ಕೊಟ್ಟಾಗ ಆ ಆಹಾರವನ್ನ ಗಾಂಧೀಜಿ ಅವರಿಗೆ ತಿನ್ನೋದಕ್ ಆಗ್ಲೇ ಇಲ್ಲ. ತಿಂದಾಗ ಕಷ್ಟ ಆಯ್ತು, ಅವ್ರಿಗೆ ಆರೋಗ್ಯ ಕೆಟ್ಟಿತ್ತು. ಆ ದಿನ ಹೋಗಿ ಅವ್ರು ಕೇಳ್ತಾರೆ, ಇವತ್ತು ಅಡಿಗೆ ಮಾಡಿದವ್ರು ಯಾರು ಅಂದ್ರೆ ಮಾಂಸಾಹಾರ ಸೇವನೆ ಮಾಡಿದ ಒಬ್ಬ ಕಳ್ಳನಿಂದ ಅವತ್ತು ಅಡಿಗೆ ಮಾಡಿಸಲಾಗಿತ್ತು. ಅದು ಗಾಂಧೀಜಿಯವರಿಗೆ ಗೊತ್ತಾಗತ್ತೆ. ಆದ್ರಿಂದ ಅದು ಆ ಆಹಾರ ಅವರಿಗೆ ಜೀರ್ಣ ಆಗೋದೇ ಇಲ್ಲ. ಮಾಂಸಾಹಾರಿಗಳು ಮಾಡಿದ ಅಡಿಗೆ ಕೂಡ, ಕಳ್ಳರು ಮಾಡಿದ ಅಡಿಗೆಗಳ ಆಲೋಚನೆ ಮತ್ತು ಅವರ ಪ್ರಭಾವ ಕೂಡ ಆಹಾರದಲ್ಲಿರುತ್ತೆ. ಅದು ಶುದ್ಧ ಸಾತ್ವಿಕ ಆಹಾರ ಆಗೋದಿಲ್ಲ. ಆದ್ರಿಂದ ಅಡಿಗೆ ಮಾಡುವವರು ಕೂಡ ಧ್ಯಾನಿಗಳಾಗಿರ್ಬೇಕು, ಅವರ ಆಲೋಚನೆ ಕೂಡ ಸರಿಯಾಗಿರ್ಬೇಕು. ಮತ್ತು ಆಹಾರದಲ್ಲಿ ಬೆಳ್ಳುಳ್ಳಿಯನ್ನ ಯಾವ ಕಾರಣಕ್ಕೂ ಬಳಸಬಾರದು, ಸಸ್ಯಾಹಾರಿಗಳಾಗಿದ್ದವರು ಅಂತ ಕೂಡ ಈ ಒಂದು ಸಂದೇಶದಲ್ಲಿ, ಮೆಸೇಜ್ ನಲ್ಲಿ ಅವ್ರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಅದು ಮಾಂಸಾಹಾರ ತಿನ್ಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟಿಸುತ್ತೆ, ಆ ಕಾರಣ ಬೆಳ್ಳುಳ್ಳಿಯನ್ನ ತಿನ್ನಬಾರದು. ಇನ್ನು ಕೆಲವರು ಓವೆನ್ ಬಳಸ್ತಾರೆ, ಅದು ಕೂಡ ಅದರಲ್ಲಿ ಕೂಡ ಅಡಿಗೆ ಮಾಡಿ ತಿನ್ನಬಾರದು ಅನ್ನೋದು ಕೂಡ ಪತ್ರಿ ಸರ್ ಅವ್ರ ಮೆಸೇಜ್ ನಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಮುಂದೆ ಹೋಗಿ ರೆಫ್ರಿಜಿರೇಟರ್ ಅಂದ್ರೆ ಫ್ರಿಜ್ ನಲ್ಲಿ ಇಟ್ಟ ಆಹಾರ ದಯವಿಟ್ಟು ತಿನ್ಬೇಡ್ರಿ. ಯಾಕೆ ಅಂದ್ರೆ ಪತ್ರಿ ಸರ್ ಇದು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದಾರೆ. ಏನು ಅಂದ್ರೆ ಅವಾಗಿಂದ ಅವಾಗೆ ನಿಜವಾದ ಯೋಗಿಗಳು, ಅದರಲ್ಲಿ ತಾಮಸಿಕ ಗುಣಗಳು ಬಂದ್ಬಿಡ್ತವೆ ಆಹಾರದಲ್ಲಿ ಅಷ್ಟೇ. ನಾವು ಅದನ್ನ ಬೇಯಿಸಿ ಒಳಗಿಟ್ಟು ನಾವು ಫ್ರೆಶ್ ಅವಾಗಿಂದ ಅವಾಗೆ ಎಷ್ಟು ಸಾಧ್ಯ ಅಷ್ಟು ಬೇಯಿಸಿ ತಿನ್ರಿ ಅನ್ನೋದು ಪತ್ರಿ ಸರ್ ಅವರ ಮೆಸೇಜ್ ಆಗಿತ್ತು. ಇನ್ನು ನೆಕ್ಸ್ಟ್ ಇದಾದ್ಮೇಲೆ ಇನ್ನು ಒಂದು ಆಹಾರ ಮತ್ತು ಆಲೋಚನೆ ಅನ್ನೋದೇ ಒಂದು ದಿನ ಅವ್ರು ಮೆಸೇಜ್ ಕೊಟ್ಟಿದ್ದಾರೆ, ತಮಗೆ ಗೊತ್ತಿರ್ಲಿ. ಯಾಕಂದ್ರೆ ಆಹಾರ ಅಂದ್ರೆ ಬಾಯಿಯೊಳಗೆ ಹೋಗುವ ಅದಷ್ಟೇ ಆಹಾರ ಅಲ್ಲ, ಸ್ಪಷ್ಟವಾಗಿ ತಿಳ್ಕೊಬೇಕು. ಬಾಯಿ ಮೂಲಕ ಹೋಗೋದಷ್ಟೇ ಆಹಾರ ಅಲ್ಲ, ಮುಖ್ಯವಾಗಿ ಕಿವಿಗಳ ಮೂಲಕ ಕೂಡ ಒಳಗಡೆ ಹೋಗ್ತಾ ಇದೆ ನಮಗೆ. ಅಂದ್ರೆ ನಾವ್ ಏನ್ ಕೇಳಿಸ್ಕೊತೀವಿ ಅನ್ನೋದು ಕೂಡ ಆಹಾರವೇ. ನಾವು ಸುಮ್ನೆ ಏನೇನೋ ಕೇಳಿಸ್ಕೊಂಡ್ರೆ ಅದು ಒಳಗ್ ಹೋಗ್ತಾ ಇದೆ ಅಂದ್ರೆ ಅದು ವಿಷಯವೇ. ಆದ್ರಿಂದ ನಾವು ಕೇಳಿಸಿಕೊಳ್ಳುವಾಗ ಕೂಡ ತುಂಬಾ ಜಾಣರಾಗಿರ್ಬೇಕು. ಯಾವ್ದಾವ್ದೋ ವಿಷಯಗಳನ್ನ ಯಾವ ಕಾರಣಕ್ಕೂ ಕೇಳಿಸ್ಕೋಬಾರದು ಅನ್ನೋದು ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ 3 ಕೋತಿಗಳು, ಕೆಟ್ಟದನ್ನ ಕೇಳಿಸ್ಕೋಬಾರ್ದು, ಕೆಟ್ಟದನ್ನ ನೋಡುವುದು ಕೂಡ ಒಂದು ಆಹಾರ. ನಾವ್ ಏನು ಮುಂಜಾನೆ ಸಂಜೆ ಏನಾರ ಟಿವಿ ಹಚ್ಕೊಂಡು ಕೂತ್ವಿ, ಅವ್ ಯಾವ್ದಾವ್ದೋ ಕೆಟ್ಟ ಧಾರಾವಾಹಿ ಅಂತದ್ದು ನೋಡಿದ್ವಿ ಅಂದ್ರೆ ಎಷ್ಟೋ ವಿಷಯಗಳು ಸುಮ್ನೆ ನಮ್ಗೆ ಹೋಗ್ತಾ ಇರ್ತವೆ. ಅದಕ್ಕೆ ಅವೆಲ್ಲ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೂಡ ಇಲ್ಲಿ ಆಹಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಬಾಯಿ ರುಚಿಗೆ ತಿನ್ನಬಾರದು, ಯಾವ್ದು ತಿನ್ನಬೇಕು, ಎಷ್ಟು ತಿನ್ಬೇಕು ಅನ್ನೋ ಜ್ಞಾನ ಕೂಡ ಇರಬೇಕು ಅನ್ನೋದು ಕೂಡ ಇಲ್ಲಿ ಹೇಳಿದ್ದಾರೆ. ಕುರುಡು ದನ ಹೊಲಕ್ಕೆ ಹೋಗಿ ಏನು ನುಗ್ಗಿ ಏನೇನೋ ತಿಂತದಲ್ಲ, ಆ ರೀತಿ ಆಗ್ಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ 4ನೇ ದಿನ ಅದೃಷ್ಟ ಮತ್ತು ದುರಾದೃಷ್ಟ ಕತೆ. ತುಂಬಾ ಚೆನ್ನಾಗಿದೆ ಇದು, ತಾವೀಗಾಗ್ಲೇ ಕೇಳಿಸ್ಕೊಂಡಿರ್ಬೋದು. ಆದ್ರೆ ಅವತ್ತಿನ ದಿನ ಇದು 4ನೇ ದಿನ, ಅದೊಂದೇ ವಿಡಿಯೋ ಪತ್ರಿ ಸರ್ ಅವ್ರದ್ದು, ಅದ್ರ ಬಗ್ಗೆ ಹೇಳ್ತೀನಿ. ಯಾವ್ದು ಅದೃಷ್ಟ ಯಾವ್ದು ದುರಾದೃಷ್ಟ ಸಂಪೂರ್ಣ ಕತೆ ಕೇಳಿದ್ಮೇಲೆ ತಾವೇ ನಿರ್ಧರಿಸೋರಂತೆ. ಚೀನಾದಲ್ಲಿ ಒಬ್ಬ ರೈತ ಇದ್ದ. ಅವನಿಗೆ ಅವನ ಹತ್ರ ಕೆಲವು ಕುದುರೆಗಳಿದ್ವು. ಆ ಇಡೀ ಊರಿನಲ್ಲಿ ಎಲ್ಲರ ಹತ್ರ ಕುದುರೆಗಳಿದ್ವು. ಆ ರೈತನ ಕುದುರೆ ಒಂದು ದಿನ ತಪ್ಪಿಸಿಕೊಂಡು ಕಾಡಿಗೆ ಓಡೋಯ್ತು. ಎಲ್ಲ ಊರಿನ ಜನ ಬಂದು, ಅಯ್ಯೋ ಪಾಪ ನಿಂದ ಎಷ್ಟು ದುರಾದೃಷ್ಟ ಅಲ್ಲ, ನಿನ್ ಕುದುರೆ ಹೋಯ್ತು, ನಿನ್ ಕುದುರೆ ಓಡೋಗ್ಬಿಡ್ತು ಅಂದ್ರು. ಆದ್ರೆ ರೈತ ಅದಕ್ಕೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಅವ್ನು ಸ್ಥಿತಪ್ರಜ್ಞನಾಗಿದ್ದ, ಯಾವ್ದನ್ನು ತಲೆ ಹಚ್ಕೊಳ್ಳಿಲ್ಲ. ಕೆಲವು ದಿನಗಳ ನಂತರ ಹೋಗಿರೋ ಕುದುರೆ ಹಲವಾರು ಕುದುರೆಗಳ ಜೊತೆ ವಾಪಸ್ ಬಂತು. ಅವಾಗ ಮತ್ತೆ ಊರಿನ ಜನ ಎಲ್ಲ, ನೀನ್ ಭಾರಿ ಅದೃಷ್ಟವಂತ ಬಿಡಪ್ಪ, ಅವತ್ತು ಹೋಗಿರೋ ಕುದುರೆ ಎಷ್ಟೊಂದು ಕುದುರೆಗಳನ್ನ ಕರ್ಕೊಂಡ್ ಬಂದಿದೆ, ನೀನು ಬಹಳ ಅದೃಷ್ಟ ಅಂತ. ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಅವನು. ಕೆಲವು ದಿನಗಳಾದ್ಮೇಲೆ ಕುದುರೆ ಮೇಲಿಂದ ಆ ರೈತನ ಮಗ ಕೆಳಗ್ ಬಿದ್ದು ಕಾಲ್ ಮುರ್ಕೋತಾನೆ. ಎಂತ ದುರದೃಷ್ಟ, ನಿಮ್ ಮಗ ಕುದುರೆ ಮೇಲಿಂದ ಕೆಳಗ್ ಬಿದ್ದು ಕಾಲ್ ಮುರ್ಕೊಂಡಂತಾರೆ. ಅವಾಗೂ ಅವನು ರೈತ ಅದನ್ನ ಯಾವ್ದನ್ನು ತಲೆಗೆ ಹಚ್ಕೊಳ್ಳಿಲ್ಲ ಅವನು. ಸರಿ, ಇದ್ರಲ್ಲಿ ಅದೃಷ್ಟ ದುರದೃಷ್ಟ ಎಲ್ಲಿದೆ ಬಿಡಿ ಅಂತ ಅನ್ಕೋತಾನೆ. ಕೆಲವೇ ದಿನಗಳಲ್ಲಿ ಆ ರಾಜ್ಯದಲ್ಲಿ ಒಂದು ಯುದ್ಧ ಘೋಷಣೆ ಆಗುತ್ತೆ.
ಎಲ್ಲ ಯುವಕರನ್ನ ಯುದ್ಧಕ್ಕೆ ಬರಬೇಕು ಅಂತ ರಾಜ ಆಜ್ಞೆ ಮಾಡ್ತಾನೆ. ಆದ್ರೆ ಇವನು ಈ ರೈತನ ಮಗ ಕುದುರೆಯಿಂದ ಬಿದ್ದು ಕಾಲು ಮುರ್ಕೊಂಡಿರೋದ್ರಿಂದ ಇವನಿಗೆ ಯುದ್ಧಕ್ಕೆ ಹೋಗೋ ಕರೆ ಬರೋದಿಲ್ಲ, ಅವಕಾಶ ಇರೋದಿಲ್ಲ. ಇದರಿಂದ ಎಲ್ರು ಬಂದು ನಿಂದು ಭಾರಿ ಅದೃಷ್ಟ ಬಿಡಪ್ಪ, ನಿನ್ ಮಗ ಯುದ್ಧಕ್ಕೆ ಹೋಗ್ಬೇಕಾಗಿಲ್ಲ, ಅಲ್ಲಿ ಪ್ರಾಣ ಕೊಡ್ಬೇಕಾಗಿಲ್ಲ ಅಂತೇಳಿ. ಎಷ್ಟು ಬಾರಿ ಇವೆಲ್ಲ ಬಂದ್ರು ಇಲ್ಲಿ ಮುಖ್ಯವಾಗಿ ಇದ್ರಿಂದ ನಾವ್ ಏನ್ ತಿಳ್ಕೊಬೇಕು ಅಂತಂದ್ರೆ, ನಮ್ಮ ಜೀವನದಲ್ಲಿ ಏನೇ ಬಂದ್ರು ಬಂದಂತೆಯೇ ಸ್ವೀಕರಿಸಿ ಸಾಗಬೇಕು. ಗ್ರಾಮಸ್ಥರೆಲ್ಲರೂ ಎಲ್ಲಾ ಅಭಿಪ್ರಾಯ ಹೇಳ್ತಾ ಹೋದ್ರು ಕೂಡ ರೈತನ್ ಮಾತ್ರ ಯಾವುದೇ ವಿಚಾರಗಳನ್ನ ಹೇಳ್ತಾ ಇರಲಿಲ್ಲ. ಇಲ್ಲಿ ಸಾರಾಂಶ ಇಷ್ಟೇ: ಸಂಭವಿಸುತ್ತಿರುವುದನ್ನು ನಾವು ಒಪ್ಪಿಕೊಳ್ಳುತ್ತಾ ಸಾಗಬೇಕು. ಎಲ್ಲವನ್ನು ವಿಮರ್ಶಿಸುತ್ತಾ, ಊಹಿಸುತ್ತಾ ತಪ್ಪು ತಿಳುವಳಿಕೆಗೆ ಅವಕಾಶ ನೀಡಬಾರದು. ಇಲ್ಲಿ ರೈತ ಏನನ್ನ ಸೂಚಿಸ್ತಾನೆ, ಅವನೊಬ್ಬ ಮಹಾ ವಿವೇಕಿ, ಆತ್ಮವತ್ತ, ಅವನು ಒಬ್ಬ ಮಹಾ ಪಂಡಿತ. ಆದ್ದರಿಂದ ಅವನು ಯಾವುದೇ ವಿಮರ್ಶೆ ಮಾಡಲಿಲ್ಲ. ಆದ್ರಿಂದ ಇಲ್ಲಿ ಪತ್ರಿ ಸರ್ ಅವರು ಬಂದದ್ದನ್ನ ಬಂದಂತೆ ಸ್ವೀಕರಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಮಹಾತ್ಮ ಗಾಂಧೀಜಿಯ ಪ್ರಜ್ಞೆ ಅನ್ನೋದನ್ನ ಇನ್ನೊಂದು ದಿನ ಸಂದೇಶ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಉಸಿರು ಗಾಂಧೀಜಿ ಆಗಿದ್ದಾರೆ. ನನಗೆ ಒಂದು ಕ್ವಶನ್ ಯಾವಾಗ್ಲೂ ಇರ್ತಿತ್ತು, ಈ ನೋಟಿನ ಮೇಲೆಲ್ಲ ಗಾಂಧಿ ಫೋಟೋ ಯಾಕೆ ಹಾಕ್ತಾರ? ಎಲ್ಲ ನೋಟಿನ ಮೇಲೆ ಗಾಂಧಿ ಫೋಟೋ, 500 ನೋಟ್ ಮೇಲೂ ಆತ್ನೆ, 10 ರೂಪಾಯಿ ನೋಟಿನ ಮೇಲೂ ಆತ್ನೆ, 5 ರೂಪಾಯಿ ನೋಟಿನ. ಅವಾಗ ನನಗೆ ಏನ್ ಅನ್ಸಿತ್ತು ಅಂದ್ರೆ, ಗಾಂಧೀಜಿ ಫೋಟೋ ಇಷ್ಟೊಂದು ಯಾಕೆ ಹಾಕ್ಬೇಕು ಅಂತೇಳಿ. ಆ ಪ್ರಶ್ನೆಗೆ ನನಗೊಂದು ಉತ್ತರ ಸಿಕ್ತು. ನಮ್ಮ ಒಬ್ಬರು ಲೆಕ್ಚರರ್ ಹೇಳಿದ್ರು, ಏನಿಲ್ಲ ಮೇಡಮ್, ನಾವು ಪ್ರತಿ ಸಲ ಗಾಂಧೀಜಿನ ನೋಡಿದಾಗ ಆತನ ಸತ್ಯ, ಆತನ ಅಹಿಂಸೆ, ಆತನ ಸಿದ್ಧಾಂತಗಳು ನಮಗೆ ನೆನಪಾಗ್ಬೇಕು ಅನ್ನೋ ಕಾರಣಕ್ಕೆ ಗಾಂಧೀಜಿ ಫೋಟೋ ಹಾಕಿರ್ತಾರ. ನಾವು ಮರ್ತೇ ಬಿಡ್ತೀವಿ. ಅಟ್ಲೀಸ್ಟ್ ವ್ಯಕ್ತಿ ಫೋಟೋಗಳು ಪ್ರತಿದಿನ ನೋಟ್ ಬಂದಾಗ, ಗಾಂಧಿ ಕಂಡಾಗ ಆ ಗಾಂಧೀಜಿಯ ವಿಚಾರ, ಸಿದ್ಧಾಂತ ನಮಗೆ ನಮ್ಮ ಕಣ್ಣು ಮುಂದೆ ಒಂದು ಕ್ಷಣ ಬಂದು ಹೋಗ್ಬೇಕು ಅನ್ನೋ ಕಾರಣಕ್ಕೆ. ನೋಡ, ನಿಜವಾಗ್ಲೂ ಅದು ಒಳ್ಳೆ ವಿಚಾರನೇ, ಆದ್ರೆ ನಾವ್ ಅದನ್ನ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಇಲ್ಲಿ ಗಾಂಧೀಜಿ ಅವ್ರ ಬಗ್ಗೆ ನಾವೆಲ್ಲರೂ ಮಹಾತ್ಮರಾಗಬೇಕು ಅನ್ನೋದನ್ನ ಪತ್ರಿ ಸರ್ ಅವ್ರು ಹೇಳ್ತಾರೆ. ಯಾಕಂದ್ರೆ ಗಾಂಧಿ ಉಪವಾಸ ಮಾಡ್ತಾ ಇದ್ರು ಮತ್ತು ಅಹಿಂಸೆ, ಸತ್ಯಕ್ಕಾಗಿ ಜೀವಿಸಿದವರು. ಇನ್ನೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರಳಾತಿ ಸರಳ ಜೀವನವನ್ನು ನಡೆಸಿದವರು. ಅದಕ್ಕೆ ಹೇಳ್ತಾರೆ, ಸಿಂಪ್ಲಿಸಿಟಿ ಇಸ್ ಹೈಯೆಸ್ಟ್ ಸ್ಪಿರಿಚುವಾಲಿಟಿ. ಬಹಳ ಸರಳವಾಗಿ, ತುಂಬಾ ಸರಳವಾಗಿ ಜೀವಿಸಿದವರು. ಪ್ರಾಮಾಣಿಕತೆಯಿಂದ, ಪರಿಶುದ್ಧತೆಯಿಂದ ಜೀವಿಸಬೇಕು ಮತ್ತು ಸಮರ್ಪಣಾ ಭಾವದಿಂದ. ಇಷ್ಟು ಹೇಳಿದರೆ ಪ್ರಜ್ಞೆಯೊಂದಿಗೆ ಮಹಾತ್ಮನಂತೆ ನಾವು ಜೀವಿಸಬೇಕು ಅನ್ನೋದು. ನಿಜವಾಗ್ಲೂ ಅವರು ಪ್ರತಿ ಸೋಮವಾರ ಉಪವಾಸ ಮಾಡ್ತಾ ಇದ್ರು, ಪ್ರತಿ ಸೋಮವಾರ ಮೌನ ಮಾಡ್ತಾ ಇದ್ರು. ನಾವು ವಾರಕ್ಕೆ ಒಂದು ದಿನ ಮೌನ. ಅದಕ್ಕೆ ಅಷ್ಟು ಶಕ್ತಿ ಅವರ ಮಾತಿಗೆ. ಅವರ ಮಾತಿನ ಶಕ್ತಿ ಎಷ್ಟು ಗಾಂಧೀಜಿಯವರ ಮಾತಿಗೆ ಯಾಕೆ ಅಷ್ಟು ಶಕ್ತಿ ಬಂತು ಅಂದ್ರೆ, ಎಲ್ಲರೂ ಗಾಂಧಿ ಯುಗ ಅಂತಾನೆ ಕರಿತೀವಿ. 1920ರಿಂದ 47ರ ಕಾಲಘಟ್ಟವನ್ನ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧಿ ಯುಗ ಅಂತ ಕರಿತೀವಿ. ಅವ್ರು ಹೇಳಿದ ಮಾತಿಗೆ ಎಲ್ಲರೂ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು. ಕೊನೆಗೆ ಸ್ವಾತಂತ್ರ್ಯ ಬಂತು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅವೆಲ್ಲ ನಡೆದವು. ಸರಿ, ಹೀಗೆ ಗಾಂಧೀಜಿ ಕೈಯಲ್ಲಿ ಯಾವಾಗ್ಲೂ ಭಗವದ್ಗೀತೆ ಇರ್ತಿತ್ತು. ಮತ್ತೆ ಅವ್ರಿಗೆ ಏನೇ ಡೌಟ್ ಬಂದ್ರೆ ಭಗವದ್ಗೀತೆಯ ಪುಟ ತೆಗೆದಾಗ ಅದರಲ್ಲಿ ಅವರಿಗೆ ಉತ್ತರ ಸಿಕ್ತಿತ್ತು. ನಾವು ಕೂಡ ಯಾವಾಗ್ಲೂ ಪುಸ್ತಕದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಕೂಡ ಪತ್ರಿ ಸರ್ ಯಾವಾಗ್ಲೂ ಹೇಳಿದ್ದಾರೆ. ಇನ್ನು 5ನೇ ದಿನ ಪತ್ರಿಜಿ ಸರ್ ಅವ್ರು ಏನ್ ಮೆಸೇಜ್ ಕೊಟ್ರು ಅಂದ್ರೆ, ಅವತ್ತು ಕ್ರಿಸ್ಮಸ್ ಇರೋದ್ರಿಂದ ಯೇಸು ಪ್ರಭು ನಾವೆಲ್ಲಾ ದೇವರ ಮಕ್ಕಳು ಅಂತ ಹೇಳ್ತಾ, ಮತ್ತೆ ನಿನ್ನಂತೆ ನಿನ್ನ ನೆರೆಹೊರೆಯವರನ್ನು ಪ್ರೇಮಿಸು. ನಿಜ, ಅಲ್ಲಿ ಹೇಳ್ತಾರೆ, ನೆರೆಹೊರೆ ಅಂದ್ರೆ ಕೇವಲ ಮನುಷ್ಯರಲ್ಲ, ಪ್ರಾಣಿ, ಪಕ್ಷಿ, ಜಲಚರ ಎಲ್ಲವೂ ಕೂಡ ನಿನ್ನ ನೆರೆಹೊರೆ. ಎಲ್ಲರನ್ನೂ ಪ್ರೇಮಿಸಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಎಷ್ಟೋ ಜನ ನಮಗೇನ್ ಕೇಳ್ತಾರೆ, ಇಲ್ರಿ ಬೈಬಲ್ ನಲ್ಲಿ ಎಲ್ಲೂ ತಿನ್ಬಾರ್ದು ಅಂತ ಇಲ್ಲ ಮೇಡಮ್ ಅಂತ ನಮ್ ಸ್ಟೂಡೆಂಟ್ ಎದ್ ನಿಂತ ಕೇಳಿದ. ಹೌದಪ್ಪ, ಬೈಬಲ್ ನಲ್ಲಿ ಎಲ್ಲಿ ತಿನ್ಬಾರ್ದು ಅಂತಿಲ್ಲ, ಆದ್ರೆ ಯಾವ್ದಾದ್ರು ಪುಟದಲ್ಲಿ ತಿನ್ಬೇಕು ಅಂತ ಕೊಟ್ಟಿದಾರೇನಪ್ಪಾ ಅಂತ ಕೇಳಿದೆ ನಾನು ಅಷ್ಟೇ. ಅಲ್ಲಿಗೆ ಅವ್ನು ಮೌನವಾಗ್ಬಿಟ್ಟ. ಎಲ್ಲೂ ಕೂಡ ಅವರು ಅದು ಹೇಳೇ ಇಲ್ಲ. ಅದಕ್ಕೆ ಲವ್ ದೈ ಸೆಲ್ಫ್ ವಿತ್ ಆಲ್ ದೈ ಹಾರ್ಟ್ ಅಂತೇಳಿ, ನಿನ್ನನ್ನು ನೀನು ಸಂಪೂರ್ಣ ಹೃದಯದಿಂದ ಪ್ರೇಮಿಸಿಕೋ ಅಂತೇಳಿ ಇಲ್ಲಿ ಜೀಸಸ್ ಅವರ ಮೆಸೇಜ್ ಅನ್ನ ತುಂಬಾ ಅದ್ಭುತವಾಗಿ ಪತ್ರಿಜಿ ಸರ್ ಅವರು ತಮ್ಮ ಸಂದೇಶದಲ್ಲಿ ನೀಡಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ, ಎಷ್ಟೋ ಜನರಿಗೆ ಜೀಸಸ್ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ನಮಗೆ ಕೂಡ. ನಾನು ಯಾವಾಗ ಪತ್ರಿಜಿ ಸರ್ ಅವರ ಮೆಸೇಜ್ ಕೇಳಿದ ಮೇಲೆ ನನಗೆ ಜೀಸಸ್ ಅವ್ರ ಬಗ್ಗೆ ಪ್ರೀತಿ ಬಂದಿರುವಂತದ್ದು. ಅಲ್ಲಿವರೆಗೂ ನನ್ಗೆ ಜೀಸಸ್, ಯಾಕಂದ್ರೆ ಕ್ರಿಶ್ಚಿಯಾನಿಟಿ ಅಂದ್ರೆ ಬರೀ ಮತಾಂತರ ಮಾಡುವಂತದ್ದು, ಈ ರೀತಿ ಮಾಡೋದ್ರಿಂದ ನನ್ಗೆ ಕ್ರಿಶ್ಚಿಯಾನಿಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ಲಿಲ್ಲ. ಆದ್ರೆ ಕ್ರಿಶ್ಚಿಯಾನಿಟಿ ಬಗ್ಗೆ ಏನಾದ್ರೂ ಇರ್ಲಿ, ಆದ್ರೆ ಜೀಸಸ್ ಬಗ್ಗೆ ಮಾತ್ರ ನನಗೆ ಒಳ್ಳೆ ಅಭಿಪ್ರಾಯ ಮೂಡಿದ್ದೆ ಅವರ ಮೆಸೇಜ್ ಗಳನ್ನ ಕೇಳಿದ್ಮೇಲೆ. ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇನ್ ಮೈ ಫಾದರ್ಸ್ ವರ್ಲ್ಡ್ ಅಂತೇಳಿ ಇಲ್ಲಿ ಜೀಸಸ್ ಹೇಳ್ತಾರೆ. ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ಅಂದ್ರೆ ನನ್ನ ತಂದೆಯ ರಾಜ್ಯದಲ್ಲಿ ಬಹಳಷ್ಟು ಲೋಕಗಳಿವೆ. ನಿಜನೇ, ಎಷ್ಟೊಂದು ಲೋಕಗಳಿವೆ. ಅದರಲ್ಲಿ ಭೂಮಿಯೂ ಸಹ ಒಂದು ಲೋಕ. ಅಂದ್ರೆ ನಾವು ಲೋಕಗಳು ಹೇಳ್ತೀವಿ ನೋಡ್ರಿ, ಯಾವ್ದು ಅದೋ ಲೋಕಗಳು, ಊರ್ಧ್ವ ಲೋಕಗಳಂತೂ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಾಲೋಕ, ಹೀಗೆ ಏನ್ ಲೋಕಗಳಂತೀವಲ್ಲ ಆ ಲೋಕಗಳ ಮೆನ್ಷನ್ ಬೈಬಲ್ ನಲ್ಲೂ ಇದೆ, ಜೀಸಸ್ ಅವರು ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಹೇಳಿದ್ದಾರೆ. ಆದ್ರಿಂದ ನಾವೆಲ್ಲರೂ ಸಸ್ಯಾಹಾರಿ ಆಗ್ಲೇಬೇಕು. ಅದಕ್ಕೆ ಪತ್ರಿಕೆ ಸರ್ ಈ ಮೆಸೇಜ್ ನಲ್ಲಿ ಅಹಿಂಸೆ ಬಗ್ಗೆನೇ ಹೇಳಿದ್ದಾರೆ.
2000 ವರ್ಷಗಳ ಹಿಂದೆ ಜೀಸಸ್ ನುಡಿದಿರುವ ಸತ್ಯವನ್ನು ಮತ್ತೆ ನಾವು ನೆನ್ಪು ಮಾಡ್ಕೊತಾ ಇದೀವಿ. ಅವೆಲ್ಲ ಅಮೃತ ವಾಕ್ಯಗಳು ಈಗ್ಲೂ ಕೂಡ ನಾವು ಜೀಸಸ್ ರಂತೆ ಜೀವಿಸಬೇಕು ಅಂತ ಹೇಳಿದ್ದಾರೆ. ಇನ್ನು 5ನೇ ದಿನ ಪತ್ರಿಜಿ ಸರ್ ಅವರು ಪಿರಮಿಡ್ ಮತ್ತು ಪಿರಮಿಡ್ ಶಕ್ತಿಯ ರಹಸ್ಯಗಳ ಬಗ್ಗೆ ಹೇಳಿದ್ದಾರೆ. ಪಿರಮಿಡ್ ಅಂದ್ರೆ ಒಂದು ನಿಗೂಢ ರಚನೆಗಳು. ಅಲ್ಲಿ ನೋಡ್ರಿ, ಅಲ್ಲಿ ಶಕ್ತಿ ಕ್ಷೇತ್ರಗಳು ಅಲ್ಲಿ ಹೇಳ್ತಾರೆ, ಪಿರಮಿಡ್ ತಂತ್ರಜ್ಞಾನವಿರುವ ಪ್ರತಿಯೊಂದು ಸ್ಥಳದಲ್ಲಿ ಪಿರಮಿಡ್ ಕೇಂದ್ರಕ್ಕೆ ಭೇಟಿ ನೀಡಿದರೆ ಅಂತಹ ಶಕ್ತಿ ಕ್ಷೇತ್ರವನ್ನ ನೀವು ಅನುಭವಿಸಬಹುದು. ನಾನು ಯಾವ ಪುಸ್ತಕದಿಂದ ಇದು ಕಲಿತೆ ಅಂದ್ರೆ, ಬಿಲ್ಶುಲ್ ಮತ್ತು ಎಡ್ ಪೆಟಿಟ್ ಎಂಬ ಇಬ್ಬರು ಲೇಖಕರು ದ ಸೀಕ್ರೆಟ್ ಪವರ್ ಆಫ್ ಪಿರಮಿಡ್ಸ್ ಎಂಬ ಶೀರ್ಷಿಕೆಯಲ್ಲಿ ಬರೆದ ಒಂದು ಪುಸ್ತಕವನ್ನ ನಾನು ತಗೊಂಡೆ. ಅದರಿಂದ ನಾನು ಓದಿದೆ. ಸುಮಾರು ಇದು ಪಿರಮಿಡ್ ಶಕ್ತಿ ಯುಗ ಅಂತೇಳಿ ಅವ್ರು ಏನೇನ್ ಪ್ರಯೋಗ ಮಾಡಿದ್ರು ಅನ್ನೋದನ್ನ ನಾವು ಈ ಪುಸ್ತಕದಲ್ಲಿ ನಿಜವಾಗ್ಲೂ ಸುಮಾರು ದಿನಗಳ ಮೇಲೆ ನನಗೆ ಈ ಬುಕ್ ಸಿಕ್ಕಿತ್ತು, ಅದಕ್ಕೆ ರೀಪ್ರಿಂಟ್ ಮಾಡಿಸಿದೀನಿ. ನಿಮಗೆ ಒಂದ್ ಕಾಪಿ ಬೇಕಂದ್ರೂ ನಾನು 20 ರೂಪಾಯಿಗೆ ಕೊಡ್ತೀನಿ, 40 ರೂಪಾಯಿ ಇದ್ರು. ಯಾಕೆಂದ್ರೆ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿಗಳು ಕೂಡ ಈ ಪಿರಮಿಡ್ ಎನರ್ಜಿ ಬಗ್ಗೆ ಏನೆಲ್ಲ ಪ್ರಯೋಗ ಮಾಡಿದ್ದಾರೆ. ಪತ್ರಿ ಸರ್ ಪಿರಮಿಡ್ ಸಲುವಾಗಿ ನಾನು ಏನೇನ್ ಪ್ರಯೋಗ ಮಾಡಿದೆ, ಅದು ಹೇಗೆ ಉಡ್ಡದಿಂದ ಒಂದು ಪಿರಮಿಡ್ ಮಾಡಿಸಿ ಬ್ಲೇಡ್ ಇಟ್ಟು, ಹಣ್ಣಿಟ್ಟು, ತರಕಾರಿ ಇಟ್ಟು, ಅದಲ್ಲದೆ ಮತ್ತೆ ನಾನು ಬೇರೆ ಬೇರೆ ಯಾವ ಪ್ರಯೋಗಗಳನ್ನ ಅಂತೇಳಿ ಇದ್ರ ಬಗ್ಗೆನೆ ಇವರು ಪಿರಮಿಡ್ ಶಕ್ತಿ ಬಗ್ಗೆನೆ ಒಂದು ದಿನದ ಸಂದೇಶ ಅದೇ ಕೊಟ್ಟಿದ್ರು ಅವರು. ಈಜಿಪ್ಟ್ ನ ಪಿರಮಿಡ್ಗಳಂದ್ರೆ ಅವು ಸಾಮಾನ್ಯ ಅಲ್ಲ. ಪ್ರಪಂಚದ 7 ಅದ್ಭುತಗಳಲ್ಲಿ ಪಿರಮಿಡ್ಗಳು ಒಂದು. ಆ 6 ಅದ್ಭುತಗಳು ನಾಶ ಹೊಂದಿದಾವೆ, ಆದ್ರೆ ಪಿರಮಿಡ್ಗಳು ಹಾಗೆ ಉಳಿದಿದ್ದಾವೆ. ಅದು ಅನ್ಯ ಲೋಕದ ವಾಸಿಗಳು ಭೂಮಿಗಾಗಿ ನಿರ್ಮಾಣ ಮಾಡಿರುವಂತವು ಅಂತೇಳಿ ಕೂಡ ಈಜಿಪ್ಟ್ ನ ದೊಡ್ಡ ಪಿರಮಿಡ್ ನ ಒಂದು ಸಣ್ಣ ಪ್ರತಿಕೃತಿ ಕೂಡ ಒಂದು ಎಷ್ಟೋ ಕೆಲಸವನ್ನ ಮಾಡ್ತದೆ. ಅದು ಪುರಾತನ ಪಿರಮಿಡ್ ಅಂತೇಳಿ ತುಂಬಾ ಆ ಪಿರಮಿಡ್ಗಳ ಬಗ್ಗೆ ಸಂದೇಶ ಕೊಟ್ಟಿದ್ದಾರೆ. ಅವುಗಳ ಉದ್ದೇಶ ಗ್ರಹಕ್ಕೆ ಧ್ಯಾನವನ್ನು ಪರಿಚಯಿಸಲು ಮಹಾ ಪಿರಮಿಡ್ ನಿರ್ಮಿಸಲಾಗಿದೆ ಅನ್ನೋದು ಹೇಳಿದ್ದಾರೆ ಅವರು. ಇನ್ನು ನೆಕ್ಸ್ಟ್ 6ನೇ ದಿನ ಪ್ರಾರ್ಥನೆ ಅನ್ನೋದ್ರ ಬಗ್ಗೆ ಅವರು ಮೆಸೇಜ್ ಕೊಟ್ಟಿದ್ದಾರೆ ಪತ್ರಿಜಿ ಸರ್ ಅವರು. ಪ್ರಾರ್ಥನೆ ಅಂದ್ರೆ ಏನು, ಹೇಗೆ ಅನ್ನೋದನ್ನ ಕೂಡ ತುಂಬಾ ಯಾಮತಿ ಸಾ ಗತಿರ್ ಭವೇತ್ ಅಂತೇಳಿ ತುಟಿಗಳಿಂದ ಪ್ರಾರ್ಥನೆ ಅಲ್ಲ, ನಿಜವಾಗ್ಲೂ ಪೂಜೆ ಅಂದ್ರೆ ಬರೀ ಗಂಟೆ ಹೊಡೆದು ಊದಿನ ಕಡ್ಡಿ ಹಚ್ಚಿ ಬೆಳಗೋದು ನಿಜವಾದ ಪ್ರಾರ್ಥನೆ ಅಲ್ಲ. ಮನಸ್ಸಿನಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಬೇಕು. ಅದೆಲ್ಲ ಯಾಂತ್ರಿಕ ಪ್ರಾರ್ಥನೆ, ಯಾಂತ್ರಿಕವಾಗಿ ಮಾಡುವಂತಹ ನಿರರ್ಥಕ ಕೆಲಸ. ಅವೆಲ್ಲ ಪೂಜೆಗಳಿಂದ ಏನು ಅಂದ್ರೆ ನಿರರ್ಥಕವಾಗಿ ಬೂದಿಯಲ್ಲಿ ಪನ್ನೀರು ಚೆಲ್ಲಿದಂತೆ ಅಂತ ಹೇಳಿದ್ದಾರೆ. ಬೂದಿಯಲ್ಲಿ ಪನ್ನೀರು ಅಂದ್ರೆ ತಮಗೆ ಗೊತ್ತಿರ್ಬೋದು, ಬೂದಿಯಲ್ಲಿ ಪನ್ನೀರ್ ಹಾಕಿದ್ರೆ ಒಂದು ಹನಿ ಕೂಡ ವಾಪಸ್ ತಗೊಳಕ್ ಬರಲ್ಲ. ಇನ್ನ ಪನ್ನೀರು ಬಟ್ಟೆ ತೊಯ್ತಂದ್ರೆ ಒಂದ್ ಹಿಂಗ್ ಹಿಂಡಿದ್ರೆ ಒಂದ್ ಹನಿಯಾರು ವಾಪಸ್ ಬರುತ್ತೆ. ಬೂದಿ ಅಂದ್ರೆ ಅದೆಲ್ಲವನ್ನ ಹೀರ್ಕೋತದೆ. ಅದಕ್ಕೆ ನಿಜವಾದ ಪೂಜೆ ಅಂದ್ರೆ ಒಂದು ಒಳ್ಳೆಯ ಮನಸ್ಸಿನಿಂದ, ನಿಜವಾದ ಪ್ರಾರ್ಥನೆ ಒಳ್ಳೆ ಮನಸ್ಸಿನಿಂದ ನಾವು ಗ್ರಾಟಿಟ್ಯೂಡ್ ಹೇಳಿದ್ರು ಅದು ಪೂಜೆಯೇ ಆಗುತ್ತೆ ಅಂತೇಳಿ. ಅದಕ್ಕೆ ಇದರಲ್ಲಿ ವಿವೇಕಾನಂದರ ಮಾತು ನೆನಪಾಗುತ್ತೆ. ನಾನು ಬಿ ಗುಡ್ ಡೂ ಗುಡ್ ಅಂತಾರೆ. ಇದು ಪೂಜೆ ಅಂದ್ರೆ ಏನು ಅಲ್ಲ, ಬಿ ಗುಡ್ ಡೂ ಗುಡ್. ನೀವು ಒಳ್ಳೆಯನಾಗಿದ್ದು ಒಳ್ಳೇದನ್ನ ಮಾಡಿದ್ರೆ ಅದೇ ನಿಜವಾದ ಪೂಜೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಮುಂದಿನ 18ನೇ ಪುಟದಲ್ಲಿ ಇಲ್ಲಿ ಧ್ಯಾನ ಕಸ್ತೂರಿಯನ್ನ ಲಲಿತಾ ಒಗ್ಗಾ ಅವರ ಮೇಡಮ್ ಅವರ ಮಗನ ಮದುವೆಗೆ 500 ಪ್ರತಿಗಳನ್ನ ತೆಗೆದುಕೊಂಡಿದ್ದಾರೆ. ಅವ್ರ ವೆಡ್ಡಿಂಗ್ ಕಾರ್ಡ್ ಜೊತೆ ಧ್ಯಾನ ಕಸ್ತೂರಿ ಬುಕ್ ಕೊಟ್ಟಿದ್ದಾರೆ. ಇವತ್ತು ಅವ್ರ ಮದುವೆಯನ್ನ ನಾವು ಮುಗಿಸ್ಕೊಂಡ್ ಬಂದ್ವಿ. ಇವತ್ತೇ ಇತ್ತು ಮದುವೆ. ಇಲ್ಲೇ ತುಂಬಾ ಅದ್ಭುತವಾಗಿತ್ತು. ಸುಮಾರು ಜನ ಪಿರಮಿಡ್ ಮಾಸ್ಟರ್ಗಳು ಬಂದಿದ್ರು. ಓಕೆ, ಕೇಳಿಸ್ತಾ ಇದೆ ಅನ್ಕೊಂತಿದ್ದಿ. 500 ಪ್ರತಿಗಳನ್ನ, ಧ್ಯಾನ ಕಸ್ತೂರಿ ಪ್ರತಿಗಳನ್ನ ತಗೊಂಡು ವೆಡ್ಡಿಂಗ್ ಕಾರ್ಡ್ ಜೊತೆ ಧ್ಯಾನ ಕಸ್ತೂರಿಯನ್ನು ಹಂಚಿದ್ದಾರೆ. ಅದಕ್ಕಾಗಿ ಅವರಿಗೆ ಪ್ರೀತಿ ಪೂರ್ವಕ, ಆ ಮೂಲಕ ಧ್ಯಾನ ಕಸ್ತೂರಿಗೆ ಒಂದು ಅದ್ಭುತವಾದ ಧ್ಯಾನ ಕಸ್ತೂರಿ ಪ್ರಚಾರಕ್ಕೆ ಅದ್ಭುತವಾಗಿ ಸಹಾಯ ಮಾಡಿದ್ದಾರೆ. ಅವರಿಗೆ ಪ್ರೀತಿ ಪೂರ್ವಕ ವಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೀನಿ. ಇನ್ನು ಅವರು ಕೂಡಲ ಸಂಗಮದ 3 ದಿನಗಳ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ವರದಿ ಮಾಡಿದ್ದಾರೆ. ಒಬ್ಬ ಶಿಕ್ಷಕಿಯಾಗಿದ್ದು ಮತ್ತು ಕಾರ್ಯಕ್ರಮದ ಮುಖ್ಯ ರೂವಾರಿ ಕೂಡ ಅವರೇ ಆಗಿದ್ರು. ಏನೇನಾಯ್ತು, ಯಾಕೆ ಬಂತು ಈ ಕಾರ್ಯಕ್ರಮ ಅನ್ನೋದನ್ನ ತಮಗೆ ಗೊತ್ತಿರುವಂತದ್ದೇ. ಅಕ್ಟೋಬರ್ ನಲ್ಲಿ 2023 ಅಕ್ಟೋಬರ್ ನಲ್ಲಿ 121 ಗಂಟೆಗಳ ಪತ್ರಿಜಿ ಪ್ರಬೋಧನೆಗಳು ಅಖಂಡ ಜ್ಞಾನ ದರ್ಶಿನಿ ಅಂತ ಕಾರ್ಯಕ್ರಮ ಆಯ್ತು. 2 ರೆಕಾರ್ಡ್ಗಳಾದವು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತೇಳಿ. ಈ ರೀತಿ 2 ರೆಕಾರ್ಡ್ಗಳಾದವು. ಅದೊಂದು ಯಶಸ್ವಿ ದಾಖಲೆ ಆಗಿರೋದ್ರಿಂದ ಆ ದಾಖಲೆ ಅಲ್ಲಿ 121 ಗಂಟೆಗಳ ಕಾಲ ಏನು ಉಪನ್ಯಾಸ ನೀಡಿದವರಿಗೆ ಒಂದು ಅವಾರ್ಡ್ ಕೊಡ್ಬೇಕಲ್ಲ, ಎಲ್ಲಿ ಕೊಡ್ಬೇಕು, ಅದಕ್ಕೊಂದು ಕಾರ್ಯಕ್ರಮ ಮಾಡ್ಬೇಕಲ್ಲ ಅಂತ ಅನ್ಕೊಂಡಾಗ ಧ್ಯಾನ ಮಾಡುವಾಗ ಇದು ಪ್ರಕಾಶ್ ಬಾಬು ಅವರಿಗೆ ಸ್ಥಳ ಬಂದದ್ದು ಕೂಡಲ ಸಂಗಮ. ಅದಕ್ಕೆ ವಚನ ಧ್ಯಾನ ಮಹಾಸಂಗಮ ಅಂತ ಹೆಸರು ಉಳಿದದ್ದು ನಮಗೆ. ಹಲವಾರು ಸಾರಿ ನಾವು ಕೂಡಿದ್ವಿ, ಮೀಟಿಂಗ್ ಗಳನ್ನ ಮಾಡಿದ್ವಿ, ಇಂತ ಒಂದು ಕಾರ್ಯಕ್ರಮವನ್ನ ಅರೇಂಜ್ ಮಾಡಿದ್ವಿ. ಮತ್ತೆ ಈ ಕಾರ್ಯಕ್ರಮದ ಕುರಿತು ಸುಮಾರು ಅಲ್ಲೊಂದು ಮಂಟಪ ಇತ್ತು, ಬಸವ ಮಂಟಪ. ಸುಮಾರಲ್ಲಿ 7,000 ಜನ ಕೂಡೋದಕ್ಕೆ ಅವಕಾಶಗಳಿತ್ತು. ಅದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದಂತಹ ಇದು. ಸುಮಾರು ಜನ ಶರಣರನ್ನ ಭೇಟಿಯಾದ್ರು. ಅದಕ್ಕೆ ಎಲ್ಲರನ್ನ ಭೇಟಿಯಾಗಿ ಎಲ್ಲರ ಮತ್ತು ಕರ್ನಾಟಕದ ಎಲ್ಲ ಸಹೃದಯ ಪಿರಮಿಡ್ ಮಾಸ್ಟರ್ಗಳಿಂದ
ಒಂದು ದೇಣಿಗೆಯನ್ನ ಪಡೆದು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು. 3 ದಿನ ಅದ್ಭುತವಾಗಿ ಸೇಮ್ ಕಡತಾಲ್ನಲ್ಲಿ ಹೇಗೆ ನಡೆಯುತ್ತೋ ಅದೇ ರೀತಿಯಲ್ಲಿ ತುಂಬಾ ಒಂದೊಂದು ಫೋಟೋಗಳನ್ನ ಕೊಟ್ಟಿದ್ದಾರೆ. ಇಡೀ ಧ್ಯಾನ ಕಸ್ತೂರಿ ತುಂಬಾ ಉದ್ಘಾಟನೆ ಆಗಿದ್ದೆ ಹುಣ್ಣಿಮೆ ದಿನ, ಅದು ಸಾಯಂಕಾಲ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಆಯ್ತು. ಉದ್ಘಾಟನೆ ಮಾಡಿದ್ಮೇಲೆ ಧ್ಯಾನ ಆಯ್ತು ಅವತ್ತು ರಾತ್ರಿ, ಹುಣ್ಣಿಮೆ ಧ್ಯಾನ. ಮತ್ತೆ ಬೆಳಿಗ್ಗೆ 5ರಿಂದ 8 ಧ್ಯಾನ, 8 ಗಂಟೆಯಿಂದ 8:30ವರೆಗೆ ಪತ್ರಿಜಿ ಸರ್ ಮೆಸೇಜು, ಒಂದಷ್ಟು ಪುಸ್ತಕ ಬಿಡುಗಡೆ, ಅದಾದ್ಮೇಲೆ ಟಿಫಿನ್ ಆದ್ಮೇಲೆ ಮತ್ತೆ ಕಾರ್ಯಕ್ರಮಗಳ 10ರಿಂದ 1:30ವರೆಗೂ ಕಾರ್ಯಕ್ರಮ, 1:30ಯಿಂದ 2:00ವರೆಗೆ ಊಟ. ಮತ್ತೆ ಅದ್ಭುತವಾದ ಎಷ್ಟು ಒಳ್ಳೊಳ್ಳೆ ಮೆಸೇಜ್ಗಳು. ಒಂದು ಮೊದಲನೇ ದಿನ ಧ್ಯಾನ ಕಸ್ತೂರಿ ಬಗ್ಗೆ ಇತ್ತು. ಅದರಲ್ಲಿ 4 ಜನರು ಸಂಪಾದಕರು, ಉಪ ಸಂಪಾದಕರು, ಮತ್ತೆ ಮುಖ್ಯವಾಗಿ ಪ್ರಧಾನ ಲೇಖಕರು ಎಲ್ಲರೂ ಭಾಗವಹಿಸಿದ್ರು. ತಮ್ಮದೇ ಆದ ಜ್ಞಾನದ ಸಂದೇಶಗಳನ್ನ ಕೊಟ್ರು. ಅದಾದ್ಮೇಲೆ ಅಭಿನವ ಬ್ರಹ್ಮಾನಂದ ಗುರುಜಿ ಮತ್ತೆ ಹಲವಾರು ಜನ ಶರಣರು ಭಾಗವಹಿಸಿದ್ರು. ಮತ್ತೆ ಸಾಯಂಕಾಲ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭರತನಾಟ್ಯ, ಪ್ರೇಮ್ನಾಥ್ ಸರ್ ಇದ್ರು, ಡಾಕ್ಟರ್ ಬಿ ಶಿವರಾಮಪ್ಪ ಸರ್ ಅವರು ತಮ್ಮ ವೇದಿಕೆಯಲ್ಲಿ ಇದ್ದು ಅನುಭವಗಳನ್ನ ಹಂಚಿಕೊಂಡ್ರು. ಅದಾದ್ಮೇಲೆ ಮನೋರಮಾ ಅಂತೇಳಿ ಮೈಸೂರಿನ ಮೇಡಮ್ ಅವರು ತಮ್ಮ ಎಷ್ಟೊಂದು ಸಮಸ್ಯೆಗಳನ್ನ ಶಸ್ತ್ರಚಿಕಿತ್ಸೆಯಿಂದ ಪಡೆದ ನಾನು ಧ್ಯಾನದಿಂದ ಪರಿಹರಿಸ್ಕೊಂಡೆ ಅಂತ ಹೇಳಿದ್ರು. ಆಮೇಲೆ ಹಳ್ಳಿಯಿಂದ ಬಂದಂತ ಕಾಜಾಬಿ ಮತ್ತೆ ಬಸಂತಿ ಇವರೆಲ್ಲರೂ ಕೂಡ ತಮ್ಮ ಧ್ಯಾನಾನುಭವಗಳನ್ನ ಹಂಚಿಕೊಂಡ್ರು. ಸಾಯಂಕಾಲ ಎಲ್ರಿಗೂ 121 ಗಂಟೆಗಳ ಮಾಸ್ಟರ್ ಗಳಿದ್ರಲ್ಲ, ಅವರಿಗೆ ಒಂದು ಪ್ರಶಸ್ತಿ ಪತ್ರ, ಪ್ರಮಾಣ ಪತ್ರ ಮತ್ತು ವಿತರಣೆ ಆಯ್ತು. ಹೀಗೆ ಹಲವಾರು ಕಾರ್ಯಕ್ರಮಗಳು. ಆಮೇಲೆ ಗುರು ಮಹಾಂತ ಸ್ವಾಮೀಜಿ, ಆಮೇಲೆ ವಿಜಯಾನಂದ ಕಾಶಪ್ಪನವರು ಇವರೆಲ್ಲ ಕೂಡ ಭಾಗವಹಿಸಿದ್ರು. ಹೀಗೆ ಪ್ರತಿದಿನ ಈ ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ. ಒಂದು ದಿನ ಅಂತೂ PMC ಕನ್ನಡ ವಾಹಿನಿಯ ಕಾರ್ಯಚಟುವಟಿಕೆಗಳು, PCSB ಕಾರ್ಯಚಟುವಟಿಕೆಗಳ ಬಗ್ಗೆ ಇತ್ತು. ಆಮೇಲೆ ಸೈಂಟಿಸ್ಟ್ ನಾಗೇಶ್ವರ ರಾವ್ ಸರ್, ಸ್ಪಿರಿಚುವಲ್ ಸೈಂಟಿಸ್ಟ್, ಅವರು ಭಾಗವಹಿಸಿದ್ರು. ಹೀಗೆ ಈ ಕಾರ್ಯಕ್ರಮಗಳ ಸಂಪೂರ್ಣ ವರದಿ ಇಲ್ಲಿದೆ. ಆಮೇಲೆ KDPP ಕರ್ನಾಟಕ ಧ್ಯಾನ ಪ್ರಸಾರ ಪರಿಷತ್ನ ಅಧ್ಯಕ್ಷರಾದಂತ ಡಾಕ್ಟರ್ T ಹರಿಶಂಕರ್ ಸರ್ ಅವರು ಕೂಡ ಭಾಗವಹಿಸಿದ್ರು. ಹೀಗೆ PMCಯ ಪ್ರದೀಪ್ ಸರ್ ಅವರು ಮತ್ತೆ ಮುಖ್ಯವಾಗಿ ಕಲಬುರ್ಗಿ ಸರ್ ಅವರು ತಮ್ಮದೇ ಆದ ಸಂದೇಶಗಳನ್ನ ನೀಡಿದ್ರು. ಹಲವಾರು ಪುಸ್ತಕಗಳು ಬಿಡುಗಡೆ ಆಯ್ತು ಇಲ್ಲಿ. ಮಿಲಾರೆಪ, ಭಿನ್ನವಾಗಿ ಆಲೋಚಿಸು, ನ್ಯೂ ಎನರ್ಜಿ, ಪತ್ರಿಜಿ ಜ್ಞಾನಸುಧೆ, ಹೀಗೆ ಮತ್ತು ಒಂದು ಹೊಸ ಕ್ಯಾಲೆಂಡರ್ ಕೂಡ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು ಯಾವ ಕ್ಯಾಲೆಂಡರ್ ಅಂದ್ರೆ ತಮಗೆ ಗೊತ್ತಿರುವಂತದ್ದೇ ಇದ್ರದೇ ಕ್ಯಾಲೆಂಡರ್. ಪತ್ರಿಜಿ ಸರ್ ಅವರ ಒಂದು ಕ್ಯಾಲೆಂಡರ್ ಕೂಡ ಇಲ್ಲಿ ಬಿಡುಗಡೆ ಆಯ್ತು ಈ ಕಾರ್ಯಕ್ರಮದಲ್ಲಿ. ಇಷ್ಟು ಇದು ವರದಿ. ಈ ವರದಿಯನ್ನ ತಯಾರಿಸುವುದಕ್ಕೆ ಯಾರು ಅಂದ್ರೆ ನಮಗೆ ಇವರು ಕೂಡ ಸಹಾಯ ಮಾಡಿದ್ದಾರೆ. ದಾವಣಗೆರೆಯ ಪಿರಮಿಡ್ ಮಾಸ್ಟರ್ ಆಗಿರುವಂತಹ ಮಾರುತಿ ರಾಮ್ ಸರ್ ಅವರು ಕೂಡ ವರದಿ ತಯಾರಿಕೆಗೆ ತುಂಬಾ ಅದ್ಭುತವಾಗಿ ಸಹಾಯ ಮಾಡಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಮರ್ತೋದೆ, ನಾನು ಒಂದು ದಿನ ಹಾಸ್ಯ ಸಂಜೆ ಇತ್ತು. ಗಂಗಾವತಿಯ ಅತ್ಯಂತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಬಿ ಪ್ರಾಣೇಶ್ ಅವರು ಕೂಡ ಭಾಗವಹಿಸಿ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಇನ್ನು ಇದಾದ್ಮೇಲೆ ಇಲ್ಲಿ ಕಳೆದ ಸಂಚಿಕೆಯಿಂದ ಮುಂದುವರಿದ ಭಾಗವಾಗಿ ಬೇಲಿ ಮಠದ ಶ್ರೀ ಚರಮೂರ್ತಿ ಶ್ರೀ ಶಿವರುದ್ರ ಸ್ವಾಮಿ ಅವರು ತುಂಬಾ ಅದ್ಭುತವಾಗಿ ತಮ್ಮ ಲೇಖನ, ಅದು ಮುಂದುವರಿದ ಲೇಖನ ಕಳೆದ ತಿಂಗಳ ಇತ್ತು, ಚಾರ್ಜ್ ಮಾಡುವ ಕ್ರಿಯೆ. ಧ್ಯಾನ ಅಂದ್ರೆ ನಮ್ಮನ್ನ ನಾವು ಚಾರ್ಜ್ ಮಾಡೋದು, ಈ ಮೊಬೈಲ್ ಚಾರ್ಜ್ ಮಾಡ್ತೀವಿ, ಆತರ ನಮಗೆ ಚಾರ್ಜ್ ಆಗೋದು ಎಲ್ಲಿಂದ? ಧ್ಯಾನದಿಂದ. ವಿಶ್ವ ಚೈತನ್ಯವನ್ನ ಪಡೆದು ನಾವು ಈ ಶಕ್ತಿಯನ್ನ ಸದ್ವಿನಿಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ತಾನು ಅದ್ಭುತವಾದ ಇಲ್ಲಿ ಯಾಗ ಮತ್ತು ಯಜ್ಞ, ಧ್ಯಾನ ಯಜ್ಞಕ್ಕೆ ಏನು ವ್ಯತ್ಯಾಸ ಅಂದ್ರೆ ತಾನು ಎಲ್ಲರಿಗೂ ಬೆಳಕಾಗುವ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಸಾಧನೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ರು. ತುಂಬಾ ಅದ್ಭುತವಾಗಿ ಈ ಲೇಖನವನ್ನ ಪಾಪ ಅವರು ಸ್ಪೀಚ್ ನಿಂದ, ಧ್ವನಿಯಿಂದ ಪಠ್ಯಕ್ಕೆ ಪರಿವರ್ತಿಸಿದವರು ಅಂದ್ರೆ ಅರ್ಚನಾ ಚಿಕ್ಕಬಳ್ಳಾಪುರ ಇವರು. ಆಮೇಲೆ ಧ್ಯಾನ ಕಸ್ತೂರಿಯನ್ನ ಓದಿಸಿ ಅಂತ ಈ ಒಂದು ಭಾಗದಲ್ಲಿ ಕೊಡಲಾಗಿದೆ. ಇನ್ನು ಅಲ್ಲಿ ಕೂಡಲ ಸಂಗಮದ ಒಂದು ಸನ್ಮಾನ ಮಾಡಿದ ಫೋಟೋ ಇದೆ. ಇಲ್ಲಿ ಮುಖ್ಯವಾದ ಲೇಖನ ಆಗ್ಲೇ ತಮಗೆ ಹೇಳಿದೆ, ದೇವರು ಯಾರು, ಅವನು ಎಲ್ಲಿದ್ದಾನೆ, ಎಲ್ಲಿರುವನು, ಹೇಗಿರುವನು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಇದೊಂದು ವೈಜ್ಞಾನಿಕ ಲೇಖನ. ಡಾಕ್ಟರ್ ಬಿ ಶಿವರಾಮಪ್ಪ, ಬ್ರಹ್ಮರ್ಷಿ ಡಾಕ್ಟರ್ ಬಿ ಶಿವರಾಮಪ್ಪ ಸರ್ ಅವರು ಬರೆದಿರುವಂತದ್ದು. ಅದನ್ನ ನಾವು, ಇದು ಬಹಳ ಹಳೆಯ ಪ್ರಶ್ನೆ. ಇದು ಎಷ್ಟು ಹಳೇದಂದ್ರೆ ಮನುಷ್ಯ ಯಾವಾಗಿಂದ ಹುಟ್ಟಿದನೋ ಅವಾಗ ದೇವರು ಯಾರು, ಎಲ್ಲಿದ್ದಾನೆ, ಅವನು ಹೇಗಿರುವನು ಅನ್ನೋದು. ಕೆಲವರು ಅದಕ್ಕೆ ಹುಡುಕುವ ಪ್ರಯತ್ನ ಮಾಡ್ತಾರೆ, ಕೆಲವರು ಕಾಣೋದಿಲ್ಲ, ದೇವ್ರು ಕಾಣಂಗಿಲ್ಲ ಅಂದ್ರೆ ಆತ ಇಲ್ಲೇ ಇಲ್ಲ, ಅವ್ರು ಅರ್ಥ ಮಾಡ್ಕೊಂಡೇ ಇಲ್ಲ. ಅವ್ರು ಭೌತಿಕವಾಗಿ ಕಾಣದ ವಿಷಯಗಳು ಒಪ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಹುಡುಕೋ ಪ್ರಯತ್ನನೂ ಅವ್ರು ಮಾಡೋದಿಲ್ಲ. ಆತ ಇಲ್ಲ, ದೇವ್ರು ಇಲ್ಲ ಅನ್ನೋದಷ್ಟೇ ಅವ್ರ ವಿತಾಂಡವಾದ. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಗ್ರಹಿಸೋದಕ್ಕೆ 3 ಪರಿಕಲ್ಪನೆಗಳನ್ನ ಕೊಟ್ಟಿದ್ದಾರೆ ಅವರು ಇಲ್ಲಿ. ಒಂದು ಶಾಸ್ತ್ರಾಧಾರಿತ ಜ್ಞಾನ ಅಥವಾ ಶಾಸ್ತ್ರ ಪ್ರಮಾಣದ ಪರಿಕಲ್ಪನೆ, 2ನೇದ್ದು ಯಂತ್ರದ ಪರಿಕಲ್ಪನೆ, ಒಂದು ಯಾಂತ್ರಿಕ ಘಟಕದ ಪರಿಕಲ್ಪನೆ, 3ನೇದ್ದು ಉಪಕರಣದ ಪರಿಕಲ್ಪನೆ ಅಂತ.
ಈ 3 ವಿಧಾನಗಳಲ್ಲಿ ಕೂಡ ವೈಜ್ಞಾನಿಕವಾಗಿ ಹೇಗೆ ದೇವರನ್ನ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದನ್ನ ಇದು ಈ ಲೇಖನವನ್ನ ನಾನು ಆಕ್ಚುಲಿ ಸಂಚಿಕೆ ಇಲ್ಲಿ ಏನನ್ನೂ ಪರಿಚಯಿಸ್ಲಕ್ಕಾಗಲ್ಲ, ಪುಸ್ತಕನೇ ತಗೊಂಡು ಓದ್ಬೇಕಾಗತ್ತೆ. ಇಲ್ಲಿ ಭಗವದ್ಗೀತೆ ಕೆಲವು ಶ್ಲೋಕಗಳನ್ನು ಕೂಡ ತಗೊಂಡು ಬಹಳ ಅರ್ಥಪೂರ್ಣವಾದ ಲೇಖನ ಇದು. ಬಹಳ ವೈಜ್ಞಾನಿಕವಾಗಿ ಇಷ್ಟು ಚೆನ್ನಾಗಿ ಒಂದು ಲೇಖನ ಕೊಟ್ಟಿದ್ದಾರೆ. ಉಪಕರಣದ ಒಂದು ಪರಿಕಲ್ಪನೆಯಲ್ಲಿ ನನಗೆ ಒಂದ್ಸಲ ಹೇಳಿದ್ರು, ಇಲ್ಲಿ ಕೊಟ್ಟಿದ್ದಾರೆ ಒಂದು ವಿದ್ಯುತ್ ಫ್ಯಾನ್. ಈಗ ಫ್ಯಾನ್ ತಿರುಗಲಾರ್ದಕ್ಕಿಂತ ಮುಂಚೆ 3 ರೆಕ್ಕೆಗಳು ಕಾಣಿಸ್ತಾವ ನಿಮಗೆ. ಅದನ್ನ ಫ್ಯಾನ್ ಬಟನ್ ಹಾಕಿದ್ಮೇಲೆ ಅದು ತಿರ್ಗಕ್ ಸ್ಟಾರ್ಟ್ ಮಾಡಿದಾಗೆ ನಿಮ್ಗೆ ರೆಕ್ಕೆಗಳು ಕಾಣೋದಿಲ್ಲ. ಇದ್ರ ಅರ್ಥ ಕಾಣಂಗಿಲ್ಲ ಅಂದ್ರೆ ಅಲ್ಲಿ ಇಲ್ವಾ ಅಂತ ಅರ್ಥನ? ಇದಾವೆ, ನಮ್ಗೆ ಅದಕ್ಕೆ ಕಾಣ್ತಾ ಇಲ್ಲ. ಈಗ ನಾನು ಇದೀನಿ, ಎಷ್ಟೋ ಜನರ ದೇವ್ರು ಎಲ್ಲದನ್ರಿ, ಈಗ ನನ್ನ ಆತ್ಮವೇ, ಈ ದೇಹವೇ ದೇವಾಲಯ, ನನ್ನ ಆತ್ಮವೇ ದೇವರು ಅಂತಂದಾಗ, ಅದೇ ಅಂಶಾತ್ಮ ಅಂತಂದಾಗ ನನ್ನ ಆತ್ಮ ಈ ಕ್ಷಣಕ್ಕೆ ಹೋಯ್ತು ಅಂದ್ರೆ ಅದು ಯಾರಿಗೆ ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ಇಲ್ಲ ಅಂತ ಅರ್ಥನ? ಆದ್ರೆ ಅದು ವಿತಂಡವಾದಿಗಳ ವಾದ. ಈ ರೀತಿ ಈ ಲೇಖನವನ್ನ ನೀವು ಓದಿದ್ರೆ ಅದ್ಭುತವಾದ ಲೇಖನ. ಓದುವ ಭಾಗ್ಯ ನಿಮ್ಮದಾಗ್ಲಿ. ಧ್ಯಾನ ಕಸ್ತೂರಿ ತಗೊಂಡ್ರೆ ನೀವು ಓದ್ಬೋದು. ಇನ್ನು ನೆಕ್ಸ್ಟ್ ಕಾಯಕ ಯೋಗದ ನೇತಾರ ದೇವರ ದಾಸಿಮಯ್ಯ ಅಂತೇಳಿ ಮಹಾನ್ ವಚನಕಾರ, ಕನ್ನಡದ ಮೊದಲ ವಚನಕಾರ ಈತನ ಕುರಿತಾಗಿ ಕೂಡ ಇಲ್ಲಿ ಲೇಖನ ಅದ್ಭುತವಾಗಿ ಬಂದಿದೆ. ಅವರ ವಚನಗಳನ್ನ ತೆಗೆದುಕೊಂಡು ದೇವರ ದಾಸಿಮಯ್ಯನ ಒಂದು ಹಲವಾರು ವಚನಗಳನ್ನ ತಗೊಂಡು ಬಹಳ ಅದ್ಭುತವಾಗಿ ಈ ಲೇಖನವನ್ನು ಬರೆದಿದ್ದಾರೆ ಎಚ್.ಎಸ್. ಶಿವಪ್ರಕಾಶ್ ಅಂತೇಳಿ. ತುಂಬಾ ಅದ್ಭುತವಾಗಿ. ಇನ್ನು ಉಚಿತ ಕೊಡುಗೆ ಅಂತೇಳಿ ಸಂಪಾದಕರು ಯಾವ್ದ್ರ ಬಗ್ಗೆ ಅಂದ್ರೆ, QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು. ಇಲ್ಲೊಂದು QR ಕೋಡ್ ಕೊಡ್ಲಾಗಿದೆ. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಮಗೆ ಒಂದು ಬುಕ್ ಬರುತ್ತೆ. ಅದು ಯಾವ್ದು ಅಂದ್ರೆ ಧ್ಯಾನ ವಿಜ್ಞಾನ. ಧ್ಯಾನ ವಿಜ್ಞಾನ ಅದ್ ಒಳ್ಳೆ ಪುಸ್ತಕ. ಆಕ್ಚುಲಿ ಆ ಪುಸ್ತಕಕ್ಕೆ 250 ರೂಪಾಯಿ ಐತಿ. ಇಷ್ಟು ಕಲರ್ಫುಲ್ ಆಗಿ ಸೈಂಟಿಫಿಕ್ ಆಗಿ ಮಾಡ್ಕೊಂಡು ಹೋಗಿರೋ ಪುಸ್ತಕ. ನೀವು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದು ಡಿಜಿಟಲ್ ಕಾಪಿ ಮಾಡಿ ಸಚಿತ್ರವಾದದ್ದು, ಮತ್ತೆ ಬರೀ ಓದೋದಲ್ಲ, ಅದು ಸಚಿತ್ರವಾದ ಮಾಹಿತಿ ಇದೆ. ನೀವು ಇದನ್ನ ಕೋಡ್ ಮಾಡಿದ್ರೆ ನೀವೇ ನಿಮ್ಮ ಪುಸ್ತಕ ಡೌನ್ಲೋಡ್ ಮಾಡ್ಕೊಂಡು ನೀವೇ ಓದಬಹುದು. ಇನ್ನು ಒಂದಿದೆ, ಮತ್ತು ಸತ್ಸಂಗಕ್ಕಾಗಿ ಮುಖ್ಯವಾಗಿ ಯಾರು ಅಂದ್ರೆ ಇಲ್ಲಿ ಅರವಿಂದ್ ಜತ್ತಿ ಅವರು ಒಂದು ಮೆಸೇಜ್, ಅವ್ರಿಗೆ ಆಕ್ಚುಲಿ ಅನಾರೋಗ್ಯದ ನಿಮಿತ್ತ ಕೂಡಲ ಸಂಗಮಕ್ಕೆ ಬರ್ಲಿಲ್ಲ, ಆದ್ರೆ ಅವ್ರು ಮೆಸೇಜ್ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಅರವಿಂದ್ ಜತ್ತಿ ಅವರ ಮೆಸೇಜ್ ಅನ್ನ ಓದ್ಬೇಕು ಅಂತಂದ್ರೆ ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಸಾಕು ಅಂತೇಳಿ. ತುಂಬಾ ಈ ಡಿಜಿಟಲ್ ನ ಕೂಡ ನಾವು ಡಿಜಿಟಲ್ ಪುಸ್ತಕವನ್ನ ಹೇಗೆ ಬಳಸ್ಕೋಬಹುದು, ವಿಡಿಯೋಗಳನ್ನ ಹೇಗೆ ಓದ್ಬಹುದು ಅನ್ನೋದು ಕೂಡ ಇಲ್ಲಿ ಸೂಚನೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರತಿ ತಿಂಗಳು ಬರುವಂತೆ ಶಿವಸೂತ್ರಗಳು, ಓಶೋ ಅವರ ಒಂದು ಪುಸ್ತಕ ವಿಜ್ಞಾನ ಭೈರವ ತಂತ್ರ ಭಾಗ 2ರಲ್ಲಿ ಇಲ್ಲಿ ಸೂತ್ರ 36 ಸಂಪೂರ್ಣವಾಗಿ ನಿಮ್ಮನ್ನು ನೀವು ಒಳಗೆ ಎಳೆದುಕೊಳ್ಳಿರಿ. ಸೂತ್ರ 37 ಧ್ವನಿ ಮತ್ತು ಪದಗಳ ಆಚೆಗೆ ಹೋಗಿರಿ, ಶಬ್ದವನ್ನು ಉಚ್ಚರಿಸಿ ಮತ್ತು ಅದೇ ನೀವಾಗಿರಿ, ನಿದ್ರೆಯಲ್ಲಿ ಆಗುತ್ತಿರುವ ಶಬ್ದವನ್ನು ಆಲಿಸಿರಿ. ಹೀಗೆ ಸುಮಾರು 10 ಸೂತ್ರಗಳನ್ನ ಇಲ್ಲಿ ಪರಿಚಯಿಸಲಾಗಿದೆ. ಶಿವಸೂತ್ರಗಳು ವಿಜ್ಞಾನ ಭೈರವ ತಂತ್ರದಲ್ಲಿ 10 ಸೂತ್ರಗಳಿದಾವೆ. ಭಾವನೆಗಳಿಗೆ ಶಬ್ದವನ್ನು ದಾರಿಯಾಗಿಸಿ ಅಂತೇಳಿ, ಹೀಗೆ ಓಂಕಾರ ಜಪಿಸಿ ಅದನ್ನು ಆಲಿಸಿ ಅಂತೇಳಿ ಓಶೋ ಅವರ ಪುಸ್ತಕವನ್ನ ಇಲ್ಲಿ ಕೊಡ್ಲಾಗಿದೆ. ಇಲ್ಲಿ ಕೂಡ QR ಕೋಡ್ ಕೊಡ್ಲಾಗಿದೆ. ನೀವು ಇಡೀ ಪುಸ್ತಕವನ್ನು ಒಂದೇ ಬಾರಿ ಓದಬಹುದಾಗಿದೆ. ಇನ್ನು ಪ್ರತಿ ತಿಂಗಳಿನಂತೆ ಲಲಿತಾ ಸಹಸ್ರನಾಮದ ಅಂತರಾರ್ಥ ಸುಮ್ನೆ ಪಠನ ಮಾಡ್ತಾರೆ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪಠನ ಮಾಡೋದಲ್ಲ, ಒಂದೊಂದು ಪದದ ಅರ್ಥ ತಿಳ್ಕೊಂಡು ಪಠನ ಮಾಡಿದ್ರೆ ಇನ್ನೂ ಸಾರ್ಥಕ ಆಗುತ್ತೆ. ಆದ್ರಿಂದ ಇಲ್ಲಿ ಎಷ್ಟು ಚೆನ್ನಾಗಿ ಅರ್ಚನಾ ಚಿಕ್ಕಬಳ್ಳಾಪುರ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಪ್ರತಿ ತಿಂಗಳ ಅವರು ಲಲಿತಾ ಸಹಸ್ರನಾಮದ ಆಧ್ಯಾತ್ಮಿಕ ಅಂತರಾರ್ಥವನ್ನ ಕಟ್ಟಿಕೊಡ್ತಾ ಇದ್ದಾರೆ. ಈ ಬಾರಿ ಶ್ಲೋಕ 71, 72, 73 ಮತ್ತು ಶ್ಲೋಕ 74 ಈ 4 ಶ್ಲೋಕಗಳ ಅಂತರಾರ್ಥ, ಒಂದೊಂದು ಪದದ ಅಂತರಾರ್ಥ. ಕಾಮ್ಯ ಕಾಮ ಕಳಾರೂಪ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ. ಹಂಗಂದ್ರೆ ಏನು ಅನ್ನೋದನ್ನ ಸಂಪೂರ್ಣ ವಿವರಣೆಯೊಂದಿಗೆ ಕೊಡ್ಲಾಗಿದೆ. ಆ ಒಂದೊಂದು ಪದದ ಅರ್ಥ. ಕಾಮ್ಯ ಅಂದ್ರೆ ಕೋರಿಕೆ, ಕಾಮ ಕಳಾರೂಪ ಅಂದ್ರೆ ಕೋರಿಕೊಂಡಿರುವುದನ್ನು ಸಾಧಿಸುವ ವಿದ್ಯಾರೂಪ. ಹೀಗೆ ಕದಂಬ ಕುಸುಮ ಪ್ರಿಯ ಅಂದ್ರೆ ಕದಂಬ ವೃಕ್ಷದ ಹೂವಿನ ಪ್ರೀತಿ ಅಂತಿರುವವಳು. ಹಾಗಾದ್ರೆ ಶುಭವನ್ನು ಉಂಟು ಮಾಡುವುದು, ಜಗತ್ತಿಗೆ ಆಧಾರವಾಗಿರುವ ಕರುಣೆಯನ್ನು ರಸದಿಂದ ತುಂಬಿರುವ ಮಹಾಸಾಗರ ಇವಳು. ಯಾರು? ಲಲಿತೆ. ಆ ಲಲಿತಾ ಸಹಸ್ರನಾಮ, ಆ ಲಲಿತೆ ಅಲ್ಲ, ಅದು ನೀವೇ ಅನ್ನೋದನ್ನ ಇಷ್ಟು ಬಹಳ ಚೆನ್ನಾಗಿ ಇಲ್ಲಿ ಅದ್ಭುತವಾಗಿ ಅಂತರಾರ್ಥವನ್ನ ಹೇಳಿದ್ದಾರೆ. ಆ ಓದುವ ಭಾಗ್ಯ ಧ್ಯಾನ ಕಸ್ತೂರಿ ಓದುಗರಿಗೆ ಮಾತ್ರ ಈ ಭಾಗ್ಯ ಸಾಧ್ಯ. ಇನ್ನು ನೆಕ್ಸ್ಟ್ ಧ್ಯಾನ ಕಸ್ತೂರಿಯಲ್ಲಿ ಜ್ಞಾನ ಕಸ್ತೂರಿ ಯೋಗ ವಾಸಿಷ್ಠ ಅಂತ ಬರುತ್ತೆ. ಇಲ್ಲಿ ಶ್ರೀರಾಮನ ಜಿಜ್ಞಾಸೆ, ಇದನ್ನ ಪ್ರತಿ ತಿಂಗಳು ನಮ್ಗೆ ಕೊಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ಕೆಂದೋಳೆ ಅವರು. ಅವರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳೋಣ. ಯಾಕೆಂದ್ರೆ ಇಲ್ಲಿ ರಾಮ ವಶಿಷ್ಠರ ಜೊತೆ ಮಾಡಿದ ಆಧ್ಯಾತ್ಮಿಕ ಚರ್ಚೆಗಳನ್ನ ಕೂಡ ಇಲ್ಲಿ ಸುಮಾರು
ಬಹಳ ಅದ್ಭುತವಾಗಿ ಬಾಲರಾಮನಿಗೆ ಬಾಲ್ಯದಲ್ಲೇ ಜಿಗುಪ್ಸೆ, ಜೀವನ ಅಂದ್ರೆ ಏನು ಯಾಕೆ ಅಂತೇಳಿ ಅಂತಹ ಒಬ್ಬ ರಾಮನಿಗೆ ಉಂಟಾದ ಜಿಗುಪ್ಸೆಗೆ ವಶಿಷ್ಠರು ಕೊಟ್ಟಂತ ಉತ್ತರಗಳನ್ನ, ಪ್ರಶ್ನೆಗಳಿಗೆ ಕೊಟ್ಟಂತ ಉತ್ತರ ಇಲ್ಲಿದೆ. ಇನ್ನು ನೆಕ್ಸ್ಟ್, ಇದು ಕೂಡ ಸ್ಥಿರ ಶೀರ್ಷಿಕೆಯಲ್ಲಿ DVG ಅವರ ಮರುಳ ಮುನಿಯನ ಕಗ್ಗ. ಇಲ್ಲಿ ಕಗ್ಗದ 205, 206 ಎರಡು ಶ್ಲೋಕಗಳ ಅರ್ಥವನ್ನ ತುಂಬಾ ಅದ್ಭುತವಾಗಿ ಉಷಾ ಅನಂತ್ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅವರಿಗೂ ಥ್ಯಾಂಕ್ಸ್ ಹೇಳೋಣ. ಇಲ್ಲಿ ವಚನ ಧ್ಯಾನ ಮಹಾಸಂಗಮದ ಮತ್ತೊಂದು ಫೋಟೋ ಕೂಡ ಇದೆ. ಇನ್ನು ಕೊನೆಯದಾಗಿ ಮೋಸ್ಟ್ಲಿ ನಾವು ಧ್ಯಾನ ವಿದ್ಯಾರ್ಥಿ ಕೊನೆ ಅಂಕಣಕ್ಕೆ ಬಂದಿದ್ದೀವಿ. ಧ್ಯಾನ ವಿದ್ಯಾರ್ಥಿ ಇಲ್ಲಂತೂ ಇಷ್ಟು ಚೆನ್ನಾಗಿದೆ. ಈ ಬಾರಿಯ ಧ್ಯಾನ ವಿದ್ಯಾರ್ಥಿ ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಸಿಕೊಳ್ಳುತ್ತಿದ್ದೇವೆ. ಪ್ರತಿಯೊಬ್ರು ನಮ್ಮ ಆಲೋಚನೆಗಳ ಮೂಲಕ ನಾವೇ ಸೃಷ್ಟಿಸಿಕೊಳ್ತಾ ಇದ್ದೇವೆ. ಹೋದ್ಸಲ ವಿದ್ಯಾರ್ಥಿಗಳಿಗೆ ಊಹಾಶಕ್ತಿ, ಭಾವಶಕ್ತಿ, ಸಂಕಲ್ಪ ಶಕ್ತಿ, ಆಲೋಚನಾ ಶಕ್ತಿ, ವಾಕ್ಶಕ್ತಿ ಬಗ್ಗೆ ಹೇಳಿದ್ರು. ಈ ಸಾರಿ ಪತ್ರಿ ಸರ್ ಅವರು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡ್ರಿ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಯಶಸ್ವಿ ಆಗ್ಬೇಕಾದ್ರೆ ಏನೇನು ಇರಬೇಕು ಅಂತೇಳಿ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಪರೀಕ್ಷೆಗಳಿಗೆ ಹೇಗೆ ಸಿದ್ಧವಾಗಬೇಕು, ವಿಜುವಲೈಸೇಷನ್ ಹೇಗೆ ಮಾಡಬೇಕು, ದೃಶ್ಯ ಕಲ್ಪನೆ. ವಿಜುವಲೈಸೇಷನ್ ಅಂದ್ರೆ ನಾವು ಧ್ಯಾನ ಮಾಡ್ತಾ ಮಕ್ಕಳಿಗೆ ಏನ್ ಮಾಡ್ಬೇಕು, ನಾನು ಎಷ್ಟೋ ಕ್ಲಾಸ್ಗಳಲ್ಲಿ ಓದಕ್ ಹೇಳ್ತೀನಿ. ನಾವು ಆಲ್ರೆಡಿ ಎಕ್ಸಾಮ್ಗೆ ಹೋಗಿದೀವಿ, ಎಕ್ಸಾಮ್ ಹಾಲ್ ನಲ್ಲಿ ಕೂತಿದೀವಿ, ಕ್ವಶನ್ ಪೇಪರ್ ಕಾಣ್ತಾ ಇದೆ, ನನ್ ಮುಂದೆ ಇದೆ ಕ್ವಶನ್ ಪೇಪರ್. ನಿಜ ಹೇಳ್ತೀನಿ, ಹಾಸ್ಟೆಲ್ ನಲ್ಲಿ ಅವ್ರಿಗೆ ಏನೂ ಗೊತ್ತೇ ಇಲ್ಲ. ಒಬ್ಬ ಸ್ಟೂಡೆಂಟ್ ಇದ್ದ, ಅವನಿಗೆ ಒಂದ್ ಕೈ ಮಾತ್ರ ಇತ್ತು, ಒಂದ್ ಕೈ ಇರ್ಲಿಲ್ಲ. ನಾನ್ ನ್ಯೂ ಇಯರ್ಗೆ ಹೋದೆ, ಧ್ಯಾನ ಮಾಡಿದಾಗ ಅವನು SLC ಸ್ಟೂಡೆಂಟ್, ಮೇಡಮ್ ನನಗೆ ವಿಚಿತ್ರ ಅಂದ್ರೆ ನಾನ್ ಧ್ಯಾನ ಕೂಡ್ತೀನಲ್ರಿ, ಕ್ವಶನ್ಸ್ ಬರಕತ್ತಿದ್ವು ಮೇಡಮ್, ಮರ್ದಿನ ಹೋಗಿ ನೋಡ್ತೀನಿ ಮೇಡಮ್ ಎಲ್ಲ ಅವೇ ಕ್ವಶನ್ ಅದಾವ ಮೇಡಮ್ ಪ್ರಿಪರೇಟರಿ ಎಕ್ಸಾಮ್ನಾಗ ಅಂದ. ಅವನಿಗೆ ಫ್ಯೂಚರ್ ಎಲ್ಲ ಅವನಿಗೆಲ್ಲ ಗೊತ್ತಾಗ್ತಿ, ಪಾಪ ಇವೆಲ್ಲ ಹುಡುಗರಿಗೆ ಅನುಭವ ಆಗದೇ ಇಲ್ಲ, ಎಲ್ಲ ಅವೇ ಕ್ವಶನ್ಸ್. ನಾನ್ ಧ್ಯಾನದಲ್ಲಿ ಏನ್ ನೋಡಿದೀನಲ್ಲ ಅವೇ ಕ್ವಶನ್ಸ್. ಎಲ್ಲ ತರಡೆ ಮಾಸ್ಟರ್ ಗಳಿರ್ತಾರೆ, ಅವ್ರು ಕ್ವಶನ್ ಪೇಪರ್ಗಳನ್ನ ನೋಡ್ಕೋತಾರೆ ಎಷ್ಟೋ ಹುಡುಗರು. ಆದ್ರಿಂದ ಇಲ್ಲಿ ಅವರಿಗೆ ಧ್ಯಾನ ಮಾಡಿಸ್ಬೇಕು, ವಿಜುವಲೈಸೇಷನ್ ಮಾಡಿಸ್ಬೇಕು. ನನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೀಡ್ ಆಗಿದೆ, ಅವ್ರ ರಿಸಲ್ಟ್ ಅವರೇ ನೋಡ್ಕೋತಾರೆ ಕೂಡ. ಅವ್ರ ಮಾರ್ಕ್ಸ್ ಎಷ್ಟು ಬಂದಿದೆ, ಮಾರ್ಕ್ಸ್ ಕಾರ್ಡ್ ಗಳು ಕೂಡ ಕ್ರಿಯೇಟ್ ಮಾಡ್ಬಿಡ್ತಾರೆ ಅವ್ರು ಅಲ್ಲೇ ಧ್ಯಾನದಲ್ಲೇ ಕೂತು. ಮಾರ್ಕ್ಸ್ ಕಾರ್ಡ್, ನನ್ ಮಾರ್ಕ್ಸ್ ನಲ್ಲಿ ಕನ್ನಡಕ್ಕೆ ಎಷ್ಟು ಬಂದಿದೆ, ಇಂಗ್ಲಿಷ್ಗೆ ಎಷ್ಟು ಬಂದಿದೆ, ಇಷ್ಟೆಲ್ಲ ನಿಜವಾಗ್ಲೂ ಅವ್ರ ಮಾರ್ಕ್ಸ್ ಕಾರ್ಡ್ ಬಂದಿದ್ದೇನೆ ಅಷ್ಟೇ ಇರ್ತವೆ, ರಿಸಲ್ಟ್ ಬಂದಿದ್ದೇನೆ. ಆ ರೀತಿ ವಿಜುವಲೈಸೇಷನ್ ಕೂಡ ಮಾಡ್ಬೋದು. ಒಂದ್ ನಿಮಿಷ, ದಯವಿಟ್ಟು ಒಂದು ಸಣ್ಣ ಬ್ರೇಕ್ ತಗೊಳ್ತಾ ಇದ್ದೀನಿ ನಾನು, 1 ಸೆಕೆಂಡ್ ಇಲ್ಲಿ ಹೊರಗಡೆ. ಒಂದೇ ಒಂದು 30 ಸೆಕೆಂಡ್ಸ್ ನನಗೆ ಬ್ರೇಕ್ ಕೊಡ್ಬೇಕು ಪ್ಲೀಸ್. ಮಾಸ್ಟರ್ಸ್ ಯಾರು ಮೀಟಿಂಗ್ ನ ಬಿಡಬೇಡಿ, ಮ್ಯಾಮ್ ಕಂಟಿನ್ಯೂ ಮಾಡ್ತಾರೆ. ಓಕೆ ಮಾಸ್ಟರ್, ಸಾರಿ, ಕ್ಷಮಿಸಿ. ಈಗ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಏನ್ ಹೇಳಿದ್ರೆ ಅಂತ 1-2 ನಿಮಿಷದಲ್ಲಿ ಹೇಳಿ ಈ ಸೆಷನ್ ಅನ್ನ ಮುಗಿಸೋಣ. ಏನು ಅಂದ್ರೆ ಇಲ್ಲಿ ಪ್ರತಿದಿನ ಧ್ಯಾನ ಸಾಧನೆ ಮಾಡ್ಬೇಕು ವಿದ್ಯಾರ್ಥಿಗಳು. ಅದು ಸ್ವಲ್ಪ ಸಮಯ ಆದ್ರೂ ಪರವಾಗಿಲ್ಲ, ಪ್ರತಿದಿನ ಕಡ್ಡಾಯವಾಗಿ ಧ್ಯಾನ ಮಾಡ್ಬೇಕು. ನೆಕ್ಸ್ಟ್ ಏನು ಅಂದ್ರೆ ತರಗತಿಯಲ್ಲಿ ಶ್ರದ್ಧೆಯಿಂದ ಪಾಠ ಆಲಿಸಬೇಕು ಮತ್ತು ಕೇಳಿದ್ದನ್ನು ಗೆಳೆಯರೊಂದಿಗೆ ಚರ್ಚೆ ಮಾಡ್ಬೇಕು. ನಿಜ, ಚರ್ಚೆ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ನೆನಪಿರ್ತದೆ ಮಕ್ಕಳಿಗೆ. ಮತ್ತು ಅಂದಿನ ಸಂದೇಶವನ್ನು ಸಂದೇಹ ಅಂದ್ರೆ ಡೌಟ್ಸ್ ಏನಾರು ಇದ್ರೆ ಅವತ್ತೇ ಟೀಚರ್ಸ್ ಜೊತೆ ಕೇಳಿ ಕ್ಲಿಯರ್ ಮಾಡ್ಕೋಬೇಕು. ಇನ್ನು ಜನರಲ್ ನಾಲೆಜ್ ಪುಸ್ತಕಗಳು, ನೀತಿ ಕತೆ, ಇಂಥ ಪುಸ್ತಕಗಳು, ಮಹಾತ್ಮರ ಜೀವನ ಚರಿತ್ರೆ ಪುಸ್ತಕಗಳನ್ನು ಕೂಡ ಓದ್ಬೇಕು. ನಿಜ, ಅವು ಬಹಳ ಇನ್ಸ್ಪೈರ್ ಆಗ್ತವೆ. ಬರೀ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇಟ್ಕೊಂಡ್ ಕೊಡೋದಲ್ಲ, ಅದ್ರ ಜೊತೆ ಸೈಡ್ ಆಗಿ ಇವ್ ಖಂಡಿತ ಓದ್ಬೇಕು. ನೀತಿ ಕತೆಗಳು, ರಾಮಾಯಣ, ಮಹಾಭಾರತ ಇವೆಲ್ಲ. ಆಮೇಲೆ ಮೆದುಳಿಗೆ ಚುರುಕು ಕೊಡುವ ಚೆಸ್ ಆಟ, ಇಂಥ ಆಟಗಳನ್ನ ಆಡ್ಬೇಕು ಮಕ್ಕಳು. ಮತ್ತೆ ಫಜಲ್ಸ್, ಅದು ಲೆಕ್ಕದ ಗಣಿತದ್ದಾಗ್ಲಿ ಅಥವಾ ಪದಬಂಧ ಇಂಥವೆಲ್ಲ ಮಾಡ್ಬೇಕು. ಮತ್ತೆ ಅವ್ರು ಹೇಳ್ತಾರೆ, ಅದಕ್ಕೆ ಪತ್ರಿ ಸರ್ ಅವ್ರಿಗೆ ಇಷ್ಟವಾದ ಆಟ ಅಂದ್ರೆ ಚೆಸ್, ಅವ್ರು ಆಡ್ತಿದ್ರು ಎಲ್ರ ಜೊತೆ. ಆಮೇಲೆ ವಿದ್ಯಾಭ್ಯಾಸದ ಜೊತೆ ಸಂಗೀತ, ನೃತ್ಯ, ಚಿತ್ರಕಲೆ ಇಂಥವನ್ನ ಯಾವ್ದಾದ್ರು ಅವರು ರೂಢಿಸ್ಕೊಂಡಿರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಪತ್ರಿ ಸರ್, ಪಠ್ಯ ಮತ್ತು ಸಹಪಠ್ಯ. ಆದ್ರೆ ಗೊತ್ತಿಲ್ಲ ಈಗಿನ ಪೇರೆಂಟ್ಸ್ ಏನಾಗಿದೆ, ನಾವು ಎಲ್ಲದಕ್ಕೂ ಓದು ಓದು ಓದು, ಬರೀ ಮಾರ್ಕ್ಸ್ ಎಲ್ಲ ಮಾರ್ಕ್ಸ್ ವಾದಿಗಳಾಗ್ಬಿಟ್ಟಿದ್ದಾರೆ. ಇನ್ನು ಅವಕಾಶ ದೊರೆತಾಗೆಲ್ಲ ವಿಹಾರಕ್ಕೆ ಹೋಗ್ಬೇಕು, ಟ್ರೆಕಿಂಗ್ ಹೋಗ್ಬೇಕು, ಸಾಧ್ಯವಾದಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಬೇಕು. ಇನ್ನು ನೆಕ್ಸ್ಟ್ ಆಮೇಲೆ ದೇವಾಲಯಗಳಿಗೆ ಹೋದಷ್ಟು ಪ್ರಶಾಂತವಾಗಿ ಕಾಲೇಜುಗಳಿಗೆ, ಶಾಲಾ ಕಾಲೇಜಿಗೆ ಹೋಗ್ಬೇಕು. ಎಷ್ಟು ಚೆನ್ನಾಗಿ ಹೇಳಿದರು. ಖುಷಿಯಿಂದ ಹೇಗೆ ನಾವು ದೇವಾಲಯಕ್ಕೆ ಹೋಗ್ತೀವೋ ಹಾಗೆ ಸ್ಕೂಲ್ಗಳಿಗೆ ಹೋಗ್ಬೇಕು. ಇನ್ನೂ ಮುಂದೆ ಹೋದ್ರೆ ಇನ್ನು ಬೆಸ್ಟ್ ಐತಿ. ಈಗ ಎಕ್ಸಾಮ್ಗೆ ಹೆಂಗ್ ಹೋಗ್ಬೇಕು ಅಂದ್ರೆ ಸಿನಿಮಾ ಥಿಯೇಟ್ರಿಗೆ ಹೋದಂಗೆ ಹೋಗ್ಬೇಕಂತ. ಸಿನಿಮಾ ಹಾಲಿಗೆ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ತೀವಿ, ಏನ್ ಖುಷಿಯಾಗಿರ್ತೀವಲ್ಲ ಅಷ್ಟೇ ಖುಷಿಯಾಗಿ
ಸಿನಿಮಾ ಥಿಯೇಟರ್ಗೆ ಹೋಗುವಷ್ಟೇ ಆನಂದ ಮತ್ತು ಉತ್ಸಾಹದಿಂದ ಪರೀಕ್ಷಾ ಹಾಲಿನ ಕೊಠಡಿಗಳಿಗೆ ಹೋಗಬೇಕು. ಆದ್ರೆ ಈಗಿನ ಹುಡುಗರು ಹೆಂಗ್ ಹೋಗ್ತಾ ಇದಾರೆ, SLC ನಾಳೆನ್ ಸ್ಟಾರ್ಟ್ ಆಗ್ತದೆ, SLC PUC ಫುಲ್ ಈಗ SLC ಪ್ರಿಪರೇಟರಿ ನಡೆದಿದೆ, PUC ನಾಳೆಯಿಂದನೇ ಆನ್ಯುವಲ್ ಸ್ಟಾರ್ಟ್ ಈಗ. ಆದ್ರಿಂದ ದಯವಿಟ್ಟು ನಾವೆಲ್ಲ ಪಿರಮಿಡ್ ಮಾಸ್ಟರ್ಗಳು ಆ ರೀತಿ ಇಲ್ಲ, ಆದ್ರೆ ಬಹುತೇಕ ಹೊರಗಿನವ್ರಿಗೆ ನಾವ್ ಇದನ್ನ ಹೇಳ್ಬೇಕಾಗಿದೆ. ಮಕ್ಳಿಗೆ ಪ್ರೆಷರ್ ಮಾಡಿ ಕಳಿಸ್ಬ್ಯಾಡ್ರಿ. ಓದಿರ್ತಾರ, ಬಂದಷ್ಟು ಬರೀತಾರ, ಬಂದಷ್ಟು ಬರ್ಲಿ ಮಾರ್ಕ್ಸ್. ಹಂಗಲ್ಲ, ನಾವು ಅವ್ರ ಪಕ್ಕದ ಮನೆ ಅವ್ರ ಜೊತೆಗಿಂತ ಹೆಚ್ಚು ಬಂದಿರ್ಬೇಕು, ನಮ್ ತಂಗಿ ಮಗಳಿಗಿಂತ ಹೆಚ್ಚು ಬಂದಿರ್ಬೇಕು, ನಮ್ಮ ಅಣ್ಣನ ಮಗನಿಗಿಂತ ಹೆಚ್ಚು ಬಂದಿರ್ಬೇಕು. ಪಾಪ ಅದಕ್ಕೆ ತಂದೆ ತಾಯಿ ಹತ್ತಿರ ಯಾವ್ದನ್ನು ರಹಸ್ಯವಾಗಿಡಬಾರದು. ಮಕ್ಳಿಗೆ ಹೇಳ್ತಾರೆ ಇದನ್ನ, ವಿದ್ಯಾರ್ಥಿಗಳು ತಂದೆ ತಾಯಿ ಹತ್ರ ಯಾವ್ದೋ ರಹಸ್ಯವಾಗಿಡಬಾರದು, ಇಡಬಾರ್ದು. ಅಂದ್ರೆ ತಮ್ಮ ಮನಸ್ಸಿನಲ್ಲಿ ಈ ವಿಚಾರಗಳನ್ನೆಲ್ಲವೂ ಹಂಚ್ಕೋಬೇಕು. ವ್ಯಾಯಾಮ, ಯೋಗ, ಧ್ಯಾನ ಮುಂತಾದವುಗಳ ಅಭ್ಯಾಸ ಇಟ್ಕೋಬೇಕು. NCC, ಸ್ಕೌಟ್ಸ್ ಮುಂತಾದ ಇದ್ರಲ್ಲಿ ಭಾಗವಹಿಸ್ಬೇಕು. ತಂದೆ ತಾಯಿ ಮಾಡುವ ಕೆಲಸಗಳಲ್ಲಿ ಸಂಪೂರ್ಣ ಸಹಕರಿಸಬೇಕು. ಮುಖ್ಯವಾಗಿ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳಬೇಕು, ಪ್ರೋತ್ಸಾಹಿಸಬೇಕು, ಅಭಿನಂದಿಸಿಕೊಳ್ಬೇಕು. ಅವ್ರ ಬಗ್ಗೆ ಅವರಿಗೆ ಪ್ರೌಡ್ ಫೀಲ್ ಇರಬೇಕು, ಪ್ರೀತಿ ಇರಬೇಕು. ಆಮೇಲೆ ನಮಗೆ ಬೇಕಾಗಿದ್ದು ಏನಾದ್ರೂ ವಸ್ತು ಕೇಳಬೇಕಾದ್ರೆ ವಿದ್ಯಾರ್ಥಿಗಳು ಮನೆಯ ಆರ್ಥಿಕ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು, ದೃಷ್ಟಿಯಲ್ಲಿಟ್ಟುಕೊಂಡು ಕೇಳಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಪತ್ರಿ ಸರ್. ವಿದ್ಯಾರ್ಥಿಗಳಿಗೆ ಆಲೋಚಿಸಿ ಮಾತನಾಡಬೇಕು, ನೋಯಿಸದೆ ಮಾತನಾಡಬೇಕು, ಸತ್ಯನಿಷ್ಠೆಯಿಂದ ಮಾತನಾಡಬೇಕು. ವೆರಿ ಗುಡ್. ಇದು ನಿಜವಾಗ್ಲು ಅದಕ್ಕೆ ಧ್ಯಾನ ಮಾಡಿದ ಯಾವ ವಿದ್ಯಾರ್ಥಿ, ಎಲ್ಲ ವಿದ್ಯಾರ್ಥಿಗಳಲ್ಲಿ ಎಲ್ಲ ಲಕ್ಷಣ ಇದ್ದೇ ಇರ್ತವೆ ಖಂಡಿತವಾಗ್ಲು. ಆಮೇಲೆ ನಮ್ಮ ನಮ್ಮ ಶರೀರ, ಮನೆ ಮತ್ತು ಪರಿಸರವನ್ನು, ಜೊತೆಗೆ ನಮ್ಮ ಕಾಲೇಜು, ಶಾಲೆ, ವಿಶ್ವವಿದ್ಯಾಲಯನ ಕೂಡ ಪರಿಶುಭ್ರವಾಗಿಟ್ಕೋಬೇಕು. ಸ್ವಚ್ಛತೆ, ನಿಸರ್ಗದೊಂದಿಗೆ ಪ್ರಾಣಿಗಳ ಜೊತೆ, ಪಕ್ಷಿಗಳ ಜೊತೆ ಸಹಜೀವನ ಹೆಚ್ಚು ಮಾಡ್ಬೇಕು. ನಿಜವಾಗ್ಲೂ ಎಲ್ಲರಿಗೂ ಪ್ರಾಣಿಗಳಂದ್ರೆ ಬಹಳ ಪ್ರೀತಿ ಇರುತ್ತೆ. ಸ್ವಲ್ಪ ಹೊತ್ತು ಸಮಯ ಕಳಿಬೇಕು ಅವುಗಳ ಜೊತೆ. ಆಮೇಲೆ ಆಯಾ ಕಾಲದಲ್ಲಿ ಬರುವ ಹಣ್ಣುಗಳನ್ನ, ಈಗಿನ ಹುಡುಗರು ಆ ಹಣ್ಣು ಗಿಣ್ಣ ತಿನ್ನಂಗಿಲ್ರಿ, ಅವ್ ಬ್ಯಾರೇನೆ ಅವ್ರಿಗೆ. ಪಿಜ್ಜಾ ಅಂತೆ ಅವ್ ಏನೇನೋ ತಿಂತಾರ, ಅವ್ರಿಗೆ ನಮಗದು ಗೊತ್ತಿಲ್ಲ. ಆಮೇಲೆ ಪಾನಿಪುರಿ ಇಂಥವ್ ಸ್ನಾಕ್ಸ್ ಗ್ಯಾಕ್ಸ್ಗೆ ಅದಕ್ಕೆ ಅಗತ್ಯವಾದಷ್ಟು ಆಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಸಾಧ್ಯವಾದಷ್ಟು ಹೆಚ್ಚು ನೀರು ಕುಡಿಬೇಕು. ಸಸ್ಯಾಹಾರ ಮಾತ್ರ ಸೇವನೆಯಿಂದ ಮನಸ್ಸು, ಬುದ್ಧಿ ಚುರುಕಾಗಿರುತ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ವಿಶೇಷ ಜ್ಞಾನವನ್ಕಾಗಿ ಕೂಡ ನೆನಪಿಟ್ಟುಕೊಳ್ಳೋದಕ್ಕೆ ಕೂಡ ಅದೇ ಮುಖ್ಯ ಅಂತ. ಹೀಗೆ ಪಿರಮಿಡ್ ಗಳನ್ನ ಬಳಸ್ಕೊಳ್ರಿ. ಶಕ್ತಿ ಕ್ಷೇತ್ರಗಳು ಓದಿಕೊಳ್ಳೋದಕ್ಕೆ, ಏಕಾಗ್ರತೆಗೆ ಒಳ್ಳೆಯದು. ಕೆಲವು ಸ್ಕೂಲುಗಳನ್ನ ಪಿರಮಿಡ್ ಶೇಪ್ ನಲ್ಲಿ ಕೊಡ್ಲಾಗಿದೆ, ನಿಜನೇ. ನಮ್ಮ ಪಿರಮಿಡ್ ಗಳು ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಆಯ್ತಪ್ಪ ಬಳಸ್ಕೊಳ್ರಿ, ಮಧ್ಯಾಹ್ನ ಕೂತು ಓದ್ರಿ ಅಂತ ಕೂಡ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಹುಡುಗರು ಬಳಸ್ಕೊಂಡಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು. ಈ ರೀತಿ ಮತ್ತು ಮಿಲರೆಪ ಪುಸ್ತಕದ ಪರಿಚಯ, ಕೊನೆಗೆ ಧ್ಯಾನ ಹೇಗೆ ಮಾಡಬೇಕು ಅನ್ನೋದು ಪ್ರತಿ ಸಂಚಿಕೆಯಲ್ಲಿ ಇರುತ್ತೆ. ಹೀಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಧ್ಯಾನ, ವಿಶೇಷವಾಗಿ ಉದಯ್ ಕರ್ಜಿಗಿ ಮಠ ಗೋಕಾಕದಲ್ಲಿ ಮಾಡಿದ ಧ್ಯಾನ, ಶಿವಲಿಂಗಪ್ಪ ಬಾವೂರ್ ಅವರು ಧಾರವಾಡದಲ್ಲಿ ಮಾಡಿದ ಧ್ಯಾನದ ಒಂದು ಫೋಟೋನ ಕೊಡ್ಲಾಗಿದೆ. ಹೀಗೆ ಈ ಒಂದು ಅದ್ಭುತ ಸಂಚಿಕೆ ಫೆಬ್ರವರಿಯಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಸಂಚಿಕೆ ಕುರಿತು ನನಗೆ ಇಲ್ಲಿ ಒಂದು ಪರಿಚಯಾತ್ಮಕ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಂತಲಾ ಮೇಡಮ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಅವರಷ್ಟು ಬಿಸಿ ಶೆಡ್ಯೂಲ್ ನಲ್ಲಿ ತಮ್ಮದೇ ಆದ ವೈಯಕ್ತಿಕ ಕಾರ್ಯಗಳಲ್ಲಿ ಇದ್ದಾಗ್ಯೂ ಕೂಡ ಈ ಒಂದು ಜೈಹೋ ಮೆಡಿಟೇಷನ್ ನಲ್ಲಿ ಇವತ್ತು ನನಗೆ ಈ ಫೆಬ್ರವರಿ ಧ್ಯಾನ ಕಸ್ತೂರಿ ಸಂಚಿಕೆ ಕುರಿತಾಗಿ ನಮ್ಮ ಒಂದು ಸತ್ಸಂಗವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ಅವರಿಗೂ ಮತ್ತು ನಮ್ಮೆಲ್ಲರನ್ನ ಮುನ್ನಡೆಸುತ್ತಿರುವ ನಮ್ಮ ಪ್ರೀತಿಯ ಗುರುಗಳಾದಂತಹ ಪತ್ರಿಜಿ ಸರ್ ಅವರಿಗೂ, ಈ ಒಂದು PSSM ಸಂಸ್ಥೆಗೂ, ನನ್ನೊಂದಿಗಿರುವ ಎಲ್ಲ ಆತ್ಮಬಂಧಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಇದೀಗ ನಾವು ಧ್ಯಾನಕ್ಕೆ ಹೋಗುವ ಸಮಯ. ಮೇಡಮ್ ಅವರು ಇಲ್ಲಿ ಧ್ಯಾನ ಮಾಡಿಸ್ತಾರೆ. ದಯವಿಟ್ಟು ಧ್ಯಾನ ಬಹಳ ಮುಖ್ಯ, ನಾವೆಲ್ಲರೂ ಧ್ಯಾನ ಮಾಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಲಲಿತಾ ಮ್ಯಾಮ್. ತುಂಬಾ ಇನ್ಫಾರ್ಮೇಟಿವ್ ಆಗಿ ನೀವು ಈ ಫೆಬ್ರವರಿ ತಿಂಗಳಿನ ಧ್ಯಾನ ಕಸ್ತೂರಿ ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಅಂಡ್ ಆಲ್ಸೋ ನಿಮಗೆ ಬೇರೆಯವರಿಗೆ ಇನ್ನ ಜಾಸ್ತಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ತಿಳ್ಕೊಬೇಕು ಅಂತಂದ್ರೆ ಇದು ಧ್ಯಾನ ಕಸ್ತೂರಿಗೆ ಈ ನ್ಯೂಸ್ ಲೆಟರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನಿಮಗೆ ಅವಾಗ ಬುಕ್ ಅಲ್ಲಿ ನೀವು ಇನ್ನ ಮಾಹಿತಿಗಳನ್ನ ತಿಳ್ಕೊಬಹುದು. ಸೊ ಮ್ಯಾಮ್ ಎಷ್ಟು ನಿಮಿಷ ಮೆಡಿಟೇಷನ್ ಮಾಡಿಸ್ಬೋದು ಈಗ? ಎಷ್ಟೊತ್ತಂದ್ರೆ ಎಷ್ಟೊತ್ತು ಶಾಂತಲಾ ಮೇಡಮ್, ಎಷ್ಟೊತ್ತು ಮಾಡೋಣ? ನಮ್ಗೆ 6:45 ಅಂತ 15-20 ನಿಮಿಷ. ಓಕೆ ಮೇಡಮ್. ಇಲ್ಲ ಮೇಡಮ್, ಇಲ್ಲ ರೀ, ಮಾಡಿಸ್ಬಿಡ್ತೀರಾ ಮೇಡಮ್? ಕೋರ್ಸ್ ಬಿಡ್ತೀರಾ ನೀವು? ಕೋರ್ಸ್ ಬಿಟ್ಟು ಲಾಗೌಟ್ ಆಗಿ. ಓಕೆ ಮೇಡಮ್, ಎಲ್ಲರೂ ದಯವಿಟ್ಟು ತಮ್ಗೆ ಧ್ಯಾನ ಮಾಡೋದು ಗೊತ್ತಿದೆ, ತಾವ್ ಎಲ್ಲೇ ಇದ್ರುನು ಅಲ್ಲೇ ಜಸ್ಟ್ ಆರಾಮಾಗಿ ಚಸ್ಮಾ ಇದ್ರೆ ತೆಗಿರಿ, ಕಣ್ಣುಗಳೆರಡು ಮುಚ್ಕೊಳ್ರಿ, ಈ ಬೆರಳಲ್ಲಿ ಬೆರಳು ಲಾಕ್ ಮಾಡ್ಕೊಳ್ರಿ. ಚೇರು, ಸೋಫಾ ಎಲ್ಲಿದ್ರಲ್ಲಿ ನೆಲದ ಮೇಲೆ ಪಾದಗಳೆರಡು ಈ ರೀತಿ ಕ್ರಾಸ್ ಮಾಡ್ಕೊಳ್ರಿ. ಆರಾಮವಾಗಿ ಇಡೀ ತಮ್ಮ ಸಂಪೂರ್ಣ ಗಮನವನ್ನ ಮೂಗಿನ ತುದಿಯಲ್ಲೇ ತಗೊಂಡ್ಬರ್ರಿ. ಪ್ರತಿಯೊಂದು ಒಳ ಹೋಗುವ ಹೊರ ಬರುವ ಉಸಿರಾಟವನ್ನ ಗಮನಿಸ್ತಾ ಕೂಡ ಮೊದಲಿಗೆ ಒಂದು 3 ಬಾರಿ
ದೀರ್ಘ ಉಸಿರನ್ನ ತೆಗೆದುಕೊಂಡು ನಿಧಾನಕ್ಕೆ ಬಿಡಿ. ನಮ್ಮ ಗಮನ ಅಲ್ಲಿ ಬರ್ಲಿ ಅಂತ ಅಷ್ಟೇ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ, ಸಹಜವಾದ ಉಸಿರಾಟವನ್ನ ಗಮನಿಸುವುದೇ ಧ್ಯಾನ. ಯಾವ ಮಂತ್ರವಿಲ್ಲ, ಯಾವ ಜಪವಿಲ್ಲ, ಯಾವುದೇ ದೇವರ ನಾಮಸ್ಮರಣೆ ಇಲ್ಲ. ಉಸಿರಾಟ ಗಮನಿಸುವಾಗ ಆಲೋಚನೆ ಬಂದ್ರೆ ಬಿಟ್ಟು ಬಿಡಿ, ಮತ್ತೆ ಶ್ವಾಸದ ಕಡೆ ಬನ್ನಿ. ಸಂಗೀತದೊಂದಿಗೆ ಧ್ಯಾನ ಮಾಡೋಣ ಮಿತ್ರರೇ. ಹಾಯಾಗಿ ಸಂಗೀತ ಕೇಳ್ತಾ ಶ್ವಾಸವನ್ನ ಗಮನಿಸ್ತಾ ಇರಿ. ನಿಮ್ಮ ಶ್ವಾಸವೇ ನಿಮ್ಮ ಗುರು. ಸಂಗೀತಕ್ಕೆ ಅದ್ಭುತವಾದ ಶಕ್ತಿ ಇದೆ. ಓಕೆ ಮೇಡಮ್, ಮ್ಯೂಸಿಕ್. ಸಂಗೀತವನ್ನ
Masters, last 30 seconds. ಮಾಸ್ಟರ್ಸ್, ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. 10, 9, 8, 7, 6, 5, 4, 3, 2, 1, 0. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ನೋಡ್ಕೊಂತ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈ ಒಂದು ಅದ್ಭುತವಾದ ಧ್ಯಾನಕ್ಕೆ ಮತ್ತು ಈ ಧ್ಯಾನವನ್ನು ನಮ್ಮೆಲ್ಲರಿಗೂ ಪರಿಚಯಿಸಿಕೊಟ್ಟಿರುವ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ನಮ್ಮ ನಮನಗಳನ್ನು ತಿಳಿಸೋಣ. ಓವರ್ ಟು ಯು, ಮ್ಯಾಮ್. ಓಕೆ, ತಮಗೇನಾದ್ರೂ ಪ್ರಶ್ನೆ ಕೇಳಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕೇಳಬಹುದು. ಸಂಜನಾ, ನಿನಗೆ ಟೈಮ್ ಇದೆಯಮ್ಮ? ಎಸ್ ಮ್ಯಾಮ್, ಕಂಟಿನ್ಯೂ ಮಾಡ್ಬೋದು. ಒಂದ್ 5 ನಿಮಿಷ. ಹಾ, ಅಷ್ಟೇ ಸರ್. ಓಕೆ. ಓಕೆ, ಕಮಲಾ ಮೇಡಮ್ ಅವರೇ, KR ಪೇಟೆಯಿಂದ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಹಾ, ಪ್ರತಿಯೊಂದು ನೀವು ಹೇಳೋದ್ ನನ್ ಬುಕ್ ಓದದೇ ಇದ್ರು ಓದಷ್ಟು ಅದು ಡಬಲ್ ಅರ್ಥ ಆಗ್ತಾ ಇದೆ. ಆದ್ರೆ ನನ್ಗೆ ಹೊಸದಾಗಿ ಮತ್ತೆ ನಾನು ಚಂದಾದಾರಳಾಗಕ್ ಇಷ್ಟಪಡ್ತೀನಿ. ಅದು ಒಂದೇ ಸಲ ನಂಗೆ ಬುಕ್ ಬಂದಿದ್ದು, ಅದ್ ಇರ್ಲಿ, ಅದೇನೇ ಕಸಿವಿಸಿ ಆಗಿರ್ಬೋದು. ಅದಕ್ಕೆ ನಂಗೆ ನೀವು ಬುಕ್ ಓದುವಾಗೆಲ್ಲ ನನ್ ಕೈಯಲ್ಲಿ ಬುಕ್ ಇಲ್ವಲ್ಲ ಅನ್ನೋದೇ ಇದಾಗುತ್ತೆ. ಆದ್ರೆ ನಾನು ಬುಕ್ ತಗೊಂಡ್ ನಂತರ ಇಲ್ಲಿ ಬೇರೆಯವ್ರಿಗೂ ಯೂಸ್ ಆಗ್ತಾ ಇತ್ತು. ಅದು ಹೋಗಿ ಓದ್ಕೊಂಡವ್ರು ಅದೇ ನಾನು ಹೇಳಿದೆ, ನಿಂಗೆ ಬುಕ್ ತಗೋತೀನಿ ಓದಿ ಅಂತ. ಆಮೇಲೆ ಪಿರಮಿಡಲ್ ಎಲ್ಲ ಸಾಕಷ್ಟು ತಂದಿರವೆಲ್ಲ ಕೊಟ್ಟಿದೀನಿ ಓದಕ್ಕೆಲ್ಲ. ಹಂಗಾಗಿ ನಾನು ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಮೇಡಮ್. ನನ್ಗೆ ಒಂದೇ ಸಲ ಬುಕ್ ಬಂದಿದ್ದು ಅಕ್ಟೋಬರ್ ಅಲ್ಲಿ, ಇದು ಅಕ್ಟೋಬರ್ ಅಲ್ಲಿ. ಈಗ ತಾವು ಯಾವಾಗ ಆಗಿದ್ರಿ? ದಯವಿಟ್ಟು ಇದನ್ನ ಪರಿಹಾರ ಮಾಡ್ಕೊಳ್ಳೋಣ, ಹಂಗೆಲ್ಲ ಬೇಡ. ಈಗ ಮತ್ತೆ ಚಂದಾದಾರಿಕೆ ಅವಶ್ಯಕತೆ ಇಲ್ಲ. ತಾವು ಯಾವಾಗ ಚಂದಾದಾರರಾಗಿದ್ರಿ? ಅಕ್ಟೋಬರ್ ಒಂದೇ ಆಗಿದ್ದು, ಅದೊಂದೇ ಬುಕ್ ಬಂದಿದ್ದು ನನ್ಗೆ. 2023 ಕೇಳಿ, 2023 ಅಕ್ಟೋಬರ್ ನಲ್ಲಲ್ವಾ? ಹಾ, ಹೌದು. ನನ್ನ ನಂಬರ್ ತಮ್ಮ ಕಡೆ ಇದೆನಾ? ಹಾ, ಇದೆ. ನಿಮ್ದೆಲ್ಲ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ. ದಯವಿಟ್ಟು ನನಗೆ ಇವತ್ತು ಮೆಸೇಜ್ ಮಾಡಿ, ಆಮೇಲೆ ಮೆಸೇಜ್ ಮಾಡಿ, ನಾನು ಮಾತಾಡ್ತೀನಿ ಅದ್ರ. ಓಕೆ, ಖಂಡಿತ ನಿಮ್ ಪರಿಹಾರ ಇದೆ. ಓಕೆ, ಅಂದ್ರೆ ಹಳೆ ಅದು ವರ್ಷದ್ದು ಎಂಟು ಮುಗೀತಲ್ವಾ, ಅದಕ್ಕೆ ನಾನು ಆತರ ಅನ್ಕೊಳ್ಳ. ಇಲ್ಲ, ಸಂಬಂಧ ಇಲ್ಲ. ಅಕ್ಟೋಬರ್ ನಲ್ಲಿ ಆಗಿದ್ದಾರೆ ಅಂದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ ವರೆಗೂ ನಿಮ್ಗೆ ಬರ್ಬೇಕು. ಹೌದಾ? ನೀವು ನನಗೆ ಆಮೇಲೆ ಮೆಸೇಜ್ ಮಾಡಿ. ಓಕೆ, ನೀವು ಓಸೋ ಗುರುಗಳದ್ದು ಪೇಜ್ ಇತ್ತಲ್ಲ, ಮುಖಪುಟ, ಅಲ್ಲಿಂದ ನಂಗೆ ಬರ್ಲಿಲ್ಲ. ನೀವ್ ಹೇಳುವಾಗ ನಾನ್ ತಿಳ್ಕೊಂಡೆ. ಸರಿ, ಆಯ್ತು. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ತಮಗೆ ಅರ್ಥ ಆಯ್ತು. ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ, ಇದಕ್ಕೆ ಖಂಡಿತ ಪರಿಹಾರ ನೋಡೋಣ ಕಮಲಾ ಮೇಡಮ್. ಓಕೆನಾ? ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು ಮರಿಬಾರ್ದು, ಮೆಸೇಜ್ ಮಾಡಿ ಬೆನ್ನಬೇಕು. ಓಕೆ, ಖಂಡಿತ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಚಂದಾದಾರರಾಗ್ರಿ. ಓದಿಸ್ರಿ. ಬಹಳ ಅದ್ಭುತವಾದ ಜ್ಞಾನ. ಮೇಡಮ್ ಅವರು ಫೋನ್ ನಂಬರ್ ಕೇಳ್ತಾ ಇದಾರೆ ನಂದು, ಅನಿತಾ ಮೇಡಮ್ ಅವರೇ. ನಾನ್ ನಿಮ್ಗೆ ಚಾಟ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನನ್ನ ನಂಬರು 9480. ಬೇಕಾದ್ರೆ ಬರ್ಕೋಬಹುದು. 9480772732. ತಮಗೆ ಇನ್ನೊಂದು ವಿಷಯ, ಈ ಮಾರ್ಚ್ ಸಂಚಿಕೆ ಬಹಳ ವಿಶೇಷವಾಗಿ ಬರ್ತಾ ಇದೆ. ನಮ್ಗೆ ಇದು ಮಹಿಳಾ ಸಂಚಿಕೆಯಾಗಿ ರೂಪಿಸ್ತಾ ಇದ್ದಾರೆ. ಮಹಿಳಾ ದಿನಾಚರಣೆ ಇರೋದ್ರಿಂದ ಮಹಿಳೆ ಅನ್ನೋದು ಒಂದು ನೆಪ ಮಾತ್ರ, ಹೆಸರಿಗೆ ಮಾತ್ರ. ನಮ್ಗೆ ಗೊತ್ತು, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಒಬ್ಬ ಆಧ್ಯಾತ್ಮಿಕ ಜೀವಿ. ಅವ್ರು ಗಂಡನನ್ನ ಕಳ್ಕೊತಾರೆ, ಮೊದಲು ಒಬ್ಬ ಮಗನನ್ನ ಕಳ್ಕೊತಾರೆ. ಮತ್ತೆ ಕೆಲವೇ ವರ್ಷಗಳಲ್ಲಿ ಆಧ್ಯಾತ್ಮಿಕಕ್ಕೆ ಬಂದು ಏನೋ ಜ್ಞಾನ ಪಡೆದು ಸ್ವಲ್ಪ ಸಮಾಧಾನ ಇರುವಾಗ ಮತ್ತೆ ಇನ್ನೊಂದು ಮಗ ಕಳ್ಕೊತಾನೆ. ಆ ಮಗ ಇಬ್ರು ಮಕ್ಳು ಹೋದ್ರಲ್ಲ ಅಂತ ಒಂದೇ ದುಃಖದಲ್ಲಿ ಗಂಡನನ್ನ ಕಳ್ಕೊತಾರೆ. ಅಂತ ಸಂದರ್ಭದಲ್ಲಿ ಆಧ್ಯಾತ್ಮಿಕತೆ ಅವ್ರಿಗೆ ಇವತ್ತು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಆಧ್ಯಾತ್ಮಿಕ ಜ್ಞಾನ. ಮತ್ತು ವಿಶೇಷವಾಗಿ BK ಶಿವಾನಿ ಅವ್ರ ಬಗ್ಗೆ, ಸುಮಾರು ಮಹಿಳೆಯರ ಬಗ್ಗೆ ಲೇಖನ ಇದೆ. ಅಕ್ಮದೇವಿ ಅವ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಈ ಬಾರಿ ಮಹಿಳಾ ಸಂಚಿಕೆ, ವಿಶೇಷ ಸಂಚಿಕೆ ಬರ್ತಾ ಇದೆ. ದಯವಿಟ್ಟು ಅದ್ಭುತ. ನಾವ್ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ 500 ರೂಪಾಯಿ, ಸುಮ್ನೆ ಏನೋ ತಿಂದು ಒಂದ್ ಸೀರೆ ತಗೊಂಡು, ಎಲ್ಲೋ ಸುಮ್ನೆ ಪಾನಿಪುರಿ ಅಂತ ಒಂದ್ ಸಿನಿಮಾ ಅಂತೆ. ಆದ್ರೆ 500 ರೂಪಾಯಿ ಕೊಟ್ರೆ ವರ್ಷ ಪೂರ್ತಿ 12 ತಿಂಗಳು ನಮ್ ಮನೆಗ್ ಬರುತ್ತಲ್ಲ ಆ ಪುಸ್ತಕ. ನಾನು ಹೇಗೆ ಹೇಳೋದು? ಆಮೇಲೆ ಈ ರೀತಿ ಕಮಲಾ
ಮೇಡಮ್ ಅವ್ರು ಹೇಳಿದ ರೀತಿ ತಮಗೆ ಒಂದ್ ಸಂಚಿಕೆ ಬಂದು ಬರದೇ ಇದ್ರೆ ನೇರವಾಗಿ ಪ್ರಶ್ನೆ ಮಾಡೋದಕ್ಕೆ 2 ನಂಬರ್ಗಳು ಇಲ್ಲ ಇದಾವೆ ನಮ್ಗೆ. ಸಂಪಾದಕರ ನಂಬರ್ ಇದೆ ಮತ್ತು ಮೋಹನ್ ಸರ್ ಅಂತೇಳಿ ಖಜಾಂಚಿ ಅವರು ಕೂಡ ಅದಕ್ಕೆ ಪ್ರತಿಸ್ಪಂದಿಸ್ತಾ ಇದ್ದಾರೆ. ಮತ್ತೆ ಅಕಸ್ಮಾತ್ ಬರದೇ ಇದ್ರೆ ನಾವು ಪೋಸ್ಟ್ ಆಫೀಸ್ ನಲ್ಲೂ ಕೇಳ್ಬಹುದು. ಅದು ಒಂದು ಸಲ ನಾವು ಸಬ್ಸ್ಕ್ರೈಬರ್ ಆದ್ರೆ ಆ ಚೀಟಿಯನ್ನ ತೋರಿಸಿದ್ರು ಕೂಡ ನಾವು ಪ್ರಶ್ನೆ ಮಾಡ್ಬೋದು. ಇನ್ನೊಂದು ಬರದೇ ಇರೋರಿಗೆ ಇನ್ನೊಂದು ಸಂಚಿಕೆಯನ್ನ ಅಡ್ರೆಸ್ ಬರೆದು ಕೂಡ ಕಳಿಸುವ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಎಲ್ಲೋ ಒಂದೆರಡು ಕೇಸುಗಳು ಈ ತರ ನಿಜ ಹೇಳ್ಬೇಕು ಅಂದ್ರೆ 100ಕ್ಕೆ 95-96 ಜನರಿಗೆ ಸುರಕ್ಷಿತವಾಗಿ ಧ್ಯಾನ ಕಸ್ತೂರಿ ತಲುಪ್ತಾ ಇದೆ. ಇಲ್ಲಿ ಯಾರಾದ್ರೂ ಮತ್ತೆ ಧ್ಯಾನ ಕಸ್ತೂರಿ ಸಂಚಿಕೆ ಚಂದಾದಾರರಿದ್ದು ತಮಗೆ ರೆಗ್ಯುಲರ್ ಬರ್ತಾ ಇದ್ರೆ ದಯವಿಟ್ಟು ಮಾತಾಡ್ಬೇಕು ತಾವು. ದಯವಿಟ್ಟು ಇದ್ರಲ್ಲಿ ಈ ಚಂದಾದಾರರಾಗಿದ್ದು ನಮ್ಗೆ ರೆಗ್ಯುಲರ್ ಬರ್ತಾ ಇದೆ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಮಾತಾಡಿ ಪ್ಲೀಸ್. ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ರಿ. ನೀವ್ ಹೇಳೋದ್ರಿಂದ ಇನ್ನೊಬ್ರಿಗೆ ಗೊತ್ತಾಗ್ತದೆ ಅಟ್ಲೀಸ್ಟ್ ನಮಗ್ ಬರ್ತಾ ಇದೆ ಅನ್ನೋದು. ಮೇಡಮ್ ಹೇಳಿ ಮೇಡಮ್. ಜಯಶ್ರೀ ಮಾತಾಡೋದು. ಹಾ ಹೇಳಿ ಮೇಡಮ್. ನಮಗ್ ಬರ್ತದೆ ತಿಂಗಳಾನ ಬರ್ತದೆ, ತಪ್ಪಲ್ಲ. ಎಲ್ಲಿಯವರು ತಾವು? ಎಲ್ಲಿಯವರು? ಗಜೇಂದ್ರಗಡದಿಂದ ಮಾತಾಡೋದು. ಗಜೇಂದ್ರಗಡದಿಂದ. ಓಕೆ, ಥ್ಯಾಂಕ್ ಯು ಮೇಡಮ್. ರೆಗ್ಯುಲರ್ ಬರ್ತಾ ಇದೆ. ಯಾಕಂದ್ರೆ ನಾವು ಬಂದವರು ಸುಮ್ನೆ ಕೂತಿರ್ತೀವಿ, ಯಾರಿಗೂ ಗೊತ್ತಾಗಲ್ಲ. ಬರ್ಲಾರ್ದವ್ರು ಒಂದಿಬ್ರು ಮಾತಾಡಿದ್ರೆ ಅದೇ ಹೈಲೈಟ್ ಆಗ್ಬಿಡ್ತದೆ. ಅದು ಕೂಡ ಗೊತ್ತಾಗ್ಬೇಕು ಎಲ್ರಿಗೆ ಅನ್ನೋದು ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಏನಿಲ್ಲ. ಥ್ಯಾಂಕ್ ಯು ಮೇಡಮ್. ಚಂದ್ರಮ್ಮ ಮೇಡಮ್ ಮಾತಾಡಿ ಮೇಡಮ್. ನನ್ನ ನಂಬರ್ ಬಂತಾ? ಫೋನ್ ನಂಬರು? ಓಕೆ, ಟೈಪ್ ಮಾಡ್ತಾ ಇದ್ದೀನಿ, ಅದು ಸೆಂಡ್ ಮಾಡಕ್ಕೆ. ಓಕೆ, ನಂಬರ್ ಬಂದಿದೆ ಚಾಟ್ ಬಾಕ್ಸ್ ನಲ್ಲಿ. ಹೇಳಿ ಮೇಡಮ್. ಚಂದಮ್ಮ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀವಿ, ಇನ್ನೂ ಕಾಪೀಸ್ ಬರ್ತಾ ಇಲ್ಲ ಮೇಡಮ್. ನೀವು ಹಾ, ಯಾವ್ದೋ ತಾವ್ ಯಾವಾಗ- ಕಾಂಪ್ಲಿಮೆಂಟರಿ ಅಂತ ನವೆಂಬರ್ ಡಿಸೆಂಬರ್ ಕೊಟ್ಟಿದ್ವಿ, ಭದ್ರಾವತಿ ಹಾ, ಹಾ. ಅಡ್ರೆಸ್ಗೆ ಓಕೆ, ನಮ್ ತಾಯಿ ತಾವ್ ಯಾವಾಗ address ಗೆ. ಚಂದಾದಾರರಾಗಿದ್ದೀರಿ? ಜನವರಿ ಎಂಡಲ್ ಮೇಡಮ್. ಜನವರಿಲಿ ಎಂಡಲ್ಲಿ ಆಗಿದ್ರೆ ನಿಮ್ಗೆ ಫೆಬ್ರವರಿ ಸಂಚಿಕೆ ಬರ್ಬೇಕಾಗಿತ್ತು. ಯಾಕಂದ್ರೆ ಬಂದಿಲ್ಲ. ಫೆಬ್ರವರಿ 14ಕ್ಕೆ ಪೋಸ್ಟ್ ಆಗಿದೆ. ಈಗ Okay. ನಂಬರ್ ಹಾಕಿದೀನಿ ನಾನು. ತಮ್ದು ಓಕೆ ತಮ್ಮ ರಿಸಿಪ್ಟ್ ಮತ್ತೆ ಅಡ್ರೆಸ್ ನನಗೆ ಕಳಿಸ್ಬೇಕು ಮೇಡಮ್ ತಾವು. ಓಕೆ ಮೇಡಮ್. ಅಡ್ರೆಸ್ ಹಾ? ಮತ್ತೆ ರೆಸಿಪ್ಟ್ ಒಮ್ಮೆ ಕಳಿಸ್ಬೇಕಾ? ಹಾ. ರೆಸಿಪ್ಟ್ ಕಳಿಸಿದ್ರೆ ನಾನು ಚೆಕ್ ನಿಮಗೆ ಮಾಡ್ತೀನಿ. ಫೆಬ್ರವರಿಯಲ್ಲಿ ಪೋಸ್ಟ್ ಆಗಿರೋ ಎಲ್ಲಾ ಅಡ್ರೆಸ್ ಗಳದ್ದು ಒಂದು PDF ಇದೆ. ಅದ್ರಲ್ಲಿ ನಿಮ್ಮ ಅಡ್ರೆಸ್ ಆಡ್ ಆಗಿದೆ ಇಲ್ಲ ಅಂತ ನೋಡ್ಕೊಳ್ಳಿ. ಆಡ್ ಆಗಿದ್ರೆ 12 ತಿಂಗಳಿಗೆ ಬರುತ್ತೆ. ನಾವು ಅಕಸ್ಮಾತ್ PDF ಆಡ್ ನೀವು ಆಗಿಲ್ಲ ಕಳಿಸ್ತೀರಾ ಮೇಡಮ್? ಹಾ ಮೇಡಮ್, PDF ಕಳಿಸ್ತೀರಾ ನೀವು? ಕಳಿಸ್ತೀನಿ ನಾನು. ಅದಕ್ಕಾಗಿ ನಿಮ್ಗೆ ಹೇಳಿದ್ದು. Okay, PDF ಸರಿ ಅಲ್ಲಿ ಮೇಡಮ್. ನಾನು ನೀವು ಪರ್ಸನಲ್ ಆಗಿ ಯಾವ ಅಡ್ರೆಸ್ ಗಳಿಗೆ ಧ್ಯಾನ ಕಸ್ತೂರಿಯನ್ನು ಕಳಿಸಲಾಗಿದೆ ಅಂತ ಅದು ಡಿಸ್ಟ್ರಿಕ್ಟ್ ವೈಸ್ ಇರುತ್ತೆ. ಅದು ಇದು ಲಿಸ್ಟ್ PDF ಇದೆ ನೋಡಿ. ಫಸ್ಟ್ ಬಾಗಲಕೋಟೆ ಅವ್ರದ್ದು ಬೀಳಿಂದ ABCD ಆಲ್ಫಾಬೆಟಿಕಲ್ ಆರ್ಡರ್ ಇರುತ್ತೆ. ಬಾಗಲಕೋಟೆ ಆದ್ಮೇಲೆ ಅದ್ರಲ್ಲಿ ಆಮೇಲೆ CABCD ಈ ರೀತಿ ದಾವಣಗೆರೆ ಅವ್ರದ್ದು ಲಿಸ್ಟ್ ಇರುತ್ತೆ. ಆ ತರ ಬರುತ್ತೆ. ಶಿವಮೊಗ್ಗ ಇದ್ರ ನೋಡಿದ್ರೆ ನಮ್ಗೆ ಸಿಗುತ್ತಲ್ವಾ ಇದು? ಆಯ್ತು, ನಿಮ್ ಹೆಸರು ಅದ್ರಲ್ಲಿ ಲಿಸ್ಟ್ ಇದೆ ಅಂದ್ರೆ ಲಿಸ್ಟಿನಲ್ಲಿ ನಿಮ್ ಹ್ಮ್. ಹೆಸರು ಇದೆ ಅಂದ್ರೆ ನಿಮ್ಗೆ ಪೋಸ್ಟ್ ಆಗಿದೆ ಅಂತ. ಲಿಸ್ಟ್ ನಲ್ಲಿ ಹೆಸರಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಈಗ ಅದ್ರಲ್ಲಿ ಹೆಸರು ಸೇರ್ಪಡೆ ಮಾಡ್ತೀವಿ. ಅರ್ಥ ಆಯ್ತಲ್ಲ ಮೇಡಮ್? ಶೋರ್ ಮೇಡಮ್. ಥ್ಯಾಂಕ್ ಯು. ಖಂಡಿತ ನೀವು ನನಗೆ ಮೆಸೇಜ್ ಮಾಡಿ. ನಾನು ಈ ರೀತಿ ಚಂದ್ರಮ್ಮ ಅಂತೇಳಿ ಶಿವಮೊಗ್ಗದಿಂದ ಈ ತರ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಾನು ಕಮಲಾ. ಹೇಳಿ ಮೇಡಮ್. ನೀವು ಇವಾಗ ತಾನೇ ದ್ರೌಪದಿ ಮುರ್ಮು ಅವರ ಒಂದು ಇದನ್ನ ಹೇಳಿದ್ರು, ಅವರ ಜೀವನ ಚರಿತ್ರೆ ನಾನು ತಿಳ್ಕೊಬೇಕು ಅಂತ ಆಸೆ ಮೇಡಮ್. ನೀವು ಸಾಧ್ಯವಾದ್ರೆ ಅದನ್ನ ಕಲೆಕ್ಟ್ ಮಾಡಿ ಹೇಳಿ ಮೇಡಮ್. ಯಾಕಂದ್ರೆ ನಾವು ಒಂದೊಂದು ಸಣ್ಣ ನೋವನ್ನೇ ತಡ್ಕೊಳ್ಳಾರ್ದೇನೆ ಒದ್ದಾಡಿ ಜೀವನ ಕಳೀತಾ ಇರ್ತೀವಿ. ನೀವ್ ಇವತ್ತು ಈ ಕ್ಷಣದಲ್ಲಿ ಹೇಳಿದ್ದು ಆ 3 ಮಾತುಗಳು ನನ್ಗೊಂಥರ ಒಳಗಡೆಗೆ ನಾಟ್ದಂಗ ಆಯ್ತು. ನಿಜ ಮೇಡಮ್. ನಿಮಗೆ ಅವರ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಆಗಿದ್ದಾಗ ಅವರೊಬ್ಬ ಜಾರ್ಖಂಡಿನ ರಾಜ್ಯಪಾಲರಾಗಿದ್ದರು. ಒರಿಸ್ಸಾದಲ್ಲಿ ಅವರು MLA ಆಗಿದ್ರು ಮತ್ತು 3 ಬಾರಿ ಅವ್ರು ಮಿನಿಸ್ಟರ್ ಆಗಿ ಕೂಡ 3 ಇಲಾಖೆಗಳನ್ನ ನಿರ್ವಹಿಸಿದವರು. ಅವರು ಅತ್ಯಂತ ತಳಮಟ್ಟದ ಬುಡಕಟ್ಟು ಜನಾಂಗದಿಂದ ಬಂದವರು, ಕಡು ಬಡತನದಲ್ಲಿ ಬಂದವರು. ಆಮೇಲೆ ಅವರಿಗೆ ಆ ಕಡು ಬಡತನದಲ್ಲಿ ಅವ್ರಿಗೆ ಒಂದೇ ಒಂದು ಆಸೆ ಇತ್ತು, ಇಷ್ಟು ಬಡವರಿಗೆ ಇಷ್ಟು ನಾನು ಏನಾದ್ರೂ ಸಹಾಯ ಮಾಡ್ಬೋದು. ತುಂಬಾ ಸಮಾಜ ಸೇವಕಿ. ಅವರಿಗೆ ಕಾಡಿದ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಮಗ ಸತ್ತಾಗ 25 ವರ್ಷದ ಮಗ ರಾತ್ರಿ ಮಲಗಿದ್ದ, ಬೆಳಗಾಗಷ್ಟಲ್ಲ ಅವ್ನು ಎದ್ದೇಳಿಲ್ಲ, ಅಷ್ಟೇ, ಏನೂ ಆಗಿಲ್ಲ. ಅವ್ರಿಗೆ ಎದ್ದಾಗ ಅವ್ರ ಪ್ರಶ್ನೆ, ನಾನು ಇಷ್ಟು ಸಮಾಜ ಸೇವಕಿ, ಇಷ್ಟು ಎಲ್ರಿಗೂ ಒಳ್ಳೇದ್ ಮಾಡ್ತಾ ಇದೀನಿ, ನನ್ ಜೊತೆ ಯಾಕೆ ಹಿಂಗಾಯ್ತು? ಅವ್ರು ತುಂಬಾ ಡಿಪ್ರೆಷನ್ ಹೋಗ್ತಾರೆ. ನಾನು ಇರಬಾರ್ದು ಅನ್ನೋ ನಿರ್ಧಾರದವರೆಗೂ ಬಂದಿರ್ತಾರೆ. ಇಲ್ಲ ಆದ್ರೂ ಇನ್ನೊಂದ್ ಮಗ ಅದಾನ, ಮತ್ತೆ ಇಷ್ಟು ಜನ ನಮ್ಮ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಲ್ಲರಿಗಾಗಿ. ಅವ್ರಿಗೆ ರಾಜಕೀಯದ ಉದ್ದೇಶನೇ ಇರಂಗಿಲ್ಲ, ಗೊತ್ತಾ ನಿಮಗೆ? ರಾಜಕೀಯದ ಉದ್ದೇಶನೇ ಇರಂಗಿಲ್ಲ. ಎಲ್ರು ಕಲ್ತು ಅವ್ರು ಸಮಾಜ ಸೇವೆ ಮಾಡಿರೋದ್ರಿಂದ ಆ ಬುಡಕಟ್ಟು ಜನಾಂಗ, ನೀವು ಎಲೆಕ್ಷನ್ ಇಲ್ಲೇ ಬೇಕು ಅಂತ ಹೇಳಿ ಅವ್ರನ್ನ ಕೌನ್ಸಿಲರ್ ಮಾಡ್ತಾರೆ. ಅವ್ರು ಮಾಡಿರೋ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ಅವ್ರನ್ನ MLA ಎಲೆಕ್ಷನ್ ನಿಲ್ಲಿಸ್ತಾರೆ. ಎಂದು ಅವರು ಕನಸನ್ನೇ ಕಾಣದ ಒಂದು ಬುಡಕಟ್ಟು ಜನಾಂಗದ ಮಹಿಳೆಯವರು. ನೀವು ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ತಿಳಿಯುತ್ತೆ ಮೇಡಮ್.
ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಾಡೋಣ. ಓಕೆ ಮೇಡಮ್. ಆದ್ರಿಂದ ಆ ಎಲ್ಲ ಮಹಿಳೆಯರು, ಮಹಾನ್ ಮಹಿಳೆಯರು, 21ನೇ ಶತಮಾನದಿಂದ ಮಹಿಳೆಯರನ್ನ ಪರಿಚಯಿಸುವುದಕ್ಕಾಗಿ ಕೂಡ ಈ ಒಂದು ಸಂಚಿಕೆ ರೆಡಿ ಆಗ್ತಾ ಇದೆ. ಸುಮಾರು ಮಾಹಿತಿ ಇದೆ, ತಿಳ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರು ಇನ್ನೊಂದು 5 ನಿಮಿಷದಲ್ಲಿ ಮುಗಿಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಮೇಡಮ್, ನೀವು ಬುಕ್ ಕಳ್ಸಿದಿರಿ ನಮ್ಗೆ. ನಿಮ್ದು ಯಾವ ಫೋನ್ ನಂಬರ್ಗೆ ಫೋನ್ ಪೇ ಮಾಡ್ಬೇಕು ಅದೇ ಕೇಳ್ತಾ ಇದ್ವಿ. ಅದನ್ನ ವೈಯಕ್ತಿಕ ಪ್ರಶ್ನೆ ಅಲ್ವಾ ಮೇಡಮ್, ಇಲ್ಲಿ ಧ್ಯಾನ ಕಸ್ತೂರಿದ್ ಮಾತಾಡ್ಬೇಕಲ್ವಾ ನಾವು. ತಮ್ಮ ಹೆಸರೇನು? ನಾನು ಇವಾಗ ಜಾಯ್ನ್ ಆದೆ. ತಮ್ಮ ಹೆಸರು? ಮಹಾದೇವಿ ಅಂತ ಮೇಡಮ್ ಅಲ್ಲೇ ಕೇಳಿ, ನನ್ನ ಅದನ್ನ ಮಗಳ ವಾಟ್ಸ್ಆಪ್. ಹೆಸರು ವೈಷ್ಣವಿ. ಓಕೆ, ನಾವು ವಾಟ್ಸ್ಆಪ್ ಅದೇ ಹಾಕಿದ್ದೀನಿ ಮೆಸೇಜ್ ಮೇಡಮ್. ನೀವು ಹಾಕಿದ್ದೆ ಮೇಡಮ್ ಮೆಸೇಜ್. ನಾನ್ ಮತ್ತೆ ಅಲ್ಲಿ ರಿಪ್ಲೈ ಮಾಡ್ತೀನಿ. ಇನ್ನೊಂದ್ಸಲ ಮೆಸೇಜ್ ಹಾಕ್ರಿ. ನಾನು ಅದು ಕೆಳಗ್ ಹೋಗಿರ್ತದ ಮೆಸೇಜ್, ಮತ್ತೆ ಬಾಳ ಬಂದಾಗ ಇನ್ನೊಂದ್ಸಲ ಮಾಡಿ. ಇಲ್ಲಿ ಧ್ಯಾನ ಕಸ್ತೂರಿ ಬಗ್ಗೆ ಮಾತಾಡೋಣ ನಾವು. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಇನ್ನೊಬ್ರು ಇದಾರೆ ಮೇಡಮ್. ಯಾರು? ಪುಟ್ಟಿ, ಸಂಜನಾ, ಚಂದ್ರಮ್ಮ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರು. ಅವ್ರದ್ದು ಆಗಿದೆಯಲ್ಲ ಮಾತು. ಇಲ್ಲ ಮೇಡಮ್. ನಮಸ್ತೆ ಮೇಡಮ್. ಮಾಡಮ್. ನಮಸ್ತೆ, ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಅವಾಗ್ಲೇ ಮಾತಾಡಿದ್ದು ಕಮಲಮ್ಮ ಮೇಡಮ್ ಅಂತ ಹೇಳಿ, ನಾನಲ್ಲ. ಓಕೆ, ಚಂದ್ರಮ್ಮ ಮೇಡಮ್ ಹೇಳಿ ಹಾಗಾದ್ರೆ. ನಮಸ್ತೆ ಮೇಡಮ್. ನನ್ಗೆ ಎಲ್ಲಾ ಮಂತ್ದು ಧ್ಯಾನ ಕಸ್ತೂರಿ ಮ್ಯಾಕ್ಸಿಮ್ ಬಂದಿದೆ ಮೇಡಮ್. ವೆರಿ ಗುಡ್. ಎಲ್ಲಿಯವರು ತಾವು? ನಾವು ಮಂಗಳೂರಿಂದ ಮೇಡಮ್. ಪ್ರತಿ ತಿಂಗಳು ಕರೆಕ್ಟ್ ಆಗಿ 10ನೇ ತಾರೀಕು ಬಂದ್ಬಿಡ್ತಾ ಇತ್ತು. 10ನೇ ತಾರೀಕು ಮೇಲೆ ಮತ್ತೆ ನಾನು ಮತ್ತೆ ಮಾಡ್ಬೇಕು ಮೇಡಮ್ ಪೇಮೆಂಟ್. ಅಂದ್ರೆ ಸ್ಟಾಪ್ ಆಯ್ತು. 12 ತಿಂಗಳು ಪೂರ್ತಿ ಬಂತು ಮತ್ತೆ ಈಗ ಮತ್ತೆ ನಿಮ್ಗೆ ಇದು ಧ್ಯಾನ ಕಸ್ತೂರಿದ ಅದು ಟ್ರಸ್ಟ್ ನಂಬರ್ ಇದೆನಾ ತಮ್ಮ ಕಡೆ? ಮೋಹನ್ ಸರ್ ಕಳಿಸ್ತಿದ್ರಲ್ಲ. ಟ್ರಸ್ಟ್ ಒಂದು QR ಕೋಡ್ ಇದೆ, ನಾನು ಕಳಿಸ್ತೀನಿ. ನನ್ನ ನಂಬರ್ ಇದ್ರೆ ತಾವು ಒಂದ್ಸಲ ಮೆಸೇಜ್ ಮಾಡಿ. ಧ್ಯಾನ ಕಸ್ತೂರಿ ನಿಮ್ ನಂಬರ್ ಇದೆ ಮೇಡಮ್, ನಾನು ಹೇಗೆ ಚಂದ್ರದಾರ ಆಗೋದು ಅಂತ ಹಾಕಿಬಿಡಿ, ನಾನು ಕಳಿಸ್ತೀನಿ. ನೀವು ಆ QR ಕೋಡ್ ಸ್ಕ್ಯಾನ್ ಮಾಡಿ 500 ಪೇಮೆಂಟ್ ಮಾಡಿ ಅಡ್ರೆಸ್ ಮತ್ತೆ ಅದನ್ನ ಮೋಹನ್ ಸರ್ ಕಳಿಸ್ಬಿಟ್ರೆ ಆಯ್ತು, ಅಥವಾ ನನಗೆ ಕಳಿಸಿದ್ರು ಓಕೆ. ಓಕೆ ಮೇಡಮ್. ಮೇಡಮ್ ನಾನು ಇದು ಏನೋ ಒಂದು ಕೇಳ್ಬೇಕಿತ್ತು, ಇವಾಗ ಕೇಳ್ಬೋದಾ? ಅಂದ್ರೆ ನನ್ಗೆ ಧ್ಯಾನ ಮಾಡ್ಬೇಕಾದ್ರೆ ನಾನು ಥೈರಾಯ್ಡ್ ಗ್ಲ್ಯಾಂಡ್ ಗೆ ಹೇಗೆ ರಿಕ್ವೆಸ್ಟ್ ಮಾಡ್ಬೇಕಂತ ನನಗೆ ವಾಟ್ಸ್ಆಪ್ ನಲ್ಲಿ ಹಾಕಿ. ಥೈರಾಯ್ಡ್ ಗ್ಲ್ಯಾಂಡ್ ಹೇಗೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಧ್ಯಾನ ಕಸ್ತೂರಿ ಸೆಷನ್ ಅಲ್ಲಿ ಇದನ್ನ ಮಾತಾಡೋಣ. ಖಂಡಿತ ತುಂಬಾ ಸುಲಭ. ಅದನ್ನ ತುಂಬಾ ಸುಲಭವಾಗಿ ನಿಮ್ ಥೈರಾಯ್ಡ್ ಲಿಂದ ಹೊರಗೆ ಬರ್ಬೇಕು, ಹೌದಿಲ್ರಿ? ನಾನು ಅದನ್ನ ಸಜೆಸ್ಟ್ ಮಾಡ್ತೀನಿ, ಆಯ್ತಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸುಲಭ ಮೇಡಮ್. ನಾವು ಲೈಫ್ ಟೈಮ್ ಟ್ಯಾಬ್ಲೆಟ್ ನುಂಗದು ಬೇಕಿಲ್ಲ. ಸುಮಾರು ಜನ ಇದಾರೆ ಥೈರಾಯ್ಡ್ ಕಳ್ಕೊಂಡವ್ರು, ಕಂಪ್ಲೀಟ್ ಕಳ್ಕೊಂಡಿದ್ದಾರೆ. ಇನ್ನು ನಾವ್ ಯಾವತ್ತು ಯಾವ್ದು ನಾವು 0.25 mg ಬೇಕಿಲ್ಲ, 0.5 mg ಬೇಕಿಲ್ಲ, ನಮ್ ಟ್ಯಾಬ್ಲೆಟ್ ನುಂಗದೇ ಬೇಕಿಲ್ಲ, ಆಯ್ತಾ? ಆದ್ರೆ ನನ್ಗೆ ಸರ್ಜರಿ ಸಜೆಷನ್ ಮಾಡಿದ್ದಾರೆ. ಅವಶ್ಯಕತೆ ಇಲ್ಲ. ನಾನ್ ಘೋಷವಾಗಿರ್ತೀನಿ, ನಿಮ್ಗೆ ಅವಶ್ಯಕತೆ ಇಲ್ಲ. ನನಗೆ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸ್ರಿ. ಓಕೆ, ಸರಿ ಮೇಡಮ್. ಓಕೆ, ಇವಾಗೆ ನೀವು ಮೆಸೇಜ್ ಮಾಡ್ರಿ, ನನಗೆ ವಾಯ್ಸ್ ಮೆಸೇಜ್ ಮಾಡ್ರಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇನ್ನು ನೋಡ್ಬಿಟ್ಟು ಇನ್ನು ಮತ್ತೆ ಯಾರದಾರೆ? ಆಯ್ತಲ್ಲಮ್ಮ? ಅಷ್ಟೇ ಮ್ಯಾಮ್, ಯಾರು ಇಲ್ಲ. ಆಯ್ತು. ಹಾಗಾದ್ರೆ ಇನ್ನೊಬ್ರು ಯಾರಿದು 055 ಮಾತಾಡಿದಾರಲ್ಲ, ಇದು ಯಾರು? ಚಂದ್ರಮ್ಮ ಮೇಡಮ್ ಆಯ್ತಲ್ಲ, ಮುಗೀತಲ್ಲ? ಮುಗೀತು ಮ್ಯಾಮ್, ಅಷ್ಟೇ. ಓಕೆ, ಓಕೆ, ಥ್ಯಾಂಕ್ ಯು. ಆತ್ಮ ಬಂಧುಗಳೇ, ನಿಜವಾಗ್ಲೂ ಸಂಜನಾ ಪರೀಕ್ಷೆಯಲ್ಲಿದ್ದಾಳೆ. ಇವತ್ತು ಅವಳಿಗೆ ಪರೀಕ್ಷೆ ಇಲ್ಲ. ಪರೀಕ್ಷೆ ಮುಗೀತಾ ಸಂಜನಾ ಇವತ್ತು? ಇಲ್ಲ ಮ್ಯಾಮ್, ನಾಡಿದ್ದಿದೆ. ವೆರಿ ಗುಡ್, ವೆರಿ ಗುಡ್. ಆಲ್ ದ ಬೆಸ್ಟ್ ಬಂಗಾರಿ ನಿನಗೆ. ಇಂಥದ್ರಲ್ಲಿ ಪರೀಕ್ಷೆ ಮಧ್ಯದಲ್ಲಿ ಕೂಡ ಇವತ್ತು ಸೆಷನ್ ಮಾಡೋದಕ್ಕೆ ಅವಳೇ ಮೇಡಮ್ ಅವ್ರ ಜೊತೆ ಕಂಪ್ಯೂಟರ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಶಾಂತಲಾ ಮೇಡಮ್ ಅವ್ರ ಜೊತೆ. ಆದ್ರಿಂದ ಸಂಜನಾ ಮೇಡಮ್ ಅವರು ಇವತ್ತು ಲ್ಯಾಪ್ಟಾಪ್ ಬಳಸ್ಕೊಂಡು ಈ ಒಂದು ಸೆಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ಭಾಗವಹಿಸಿದ ಎಲ್ಲರ ಆತ್ಮ ಬಂಧುಗಳಿಗೂ ಮತ್ತು ವಿಶೇಷವಾಗಿ ಸಂಜನಾ ಅವರಿಗೂ, ಪೈಮಾ ಸಂಜನಾ ಮೇಡಮ್ ಅವರಿಗೂ ಕೂಡ, ಮತ್ತು ಇಡೀ ಜೈ ಹೋಮ್ ಮೆಡಿಟೇಷನ್ ವೇದಿಕೆ ತೆರೆ ಮೇಲೆ ತೆರೆ ಹಿಂದಿರುವ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ನಮಸ್ಕಾರಗಳು. ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ಇದೇ ರೀತಿ ಎಲ್ರು ಜಾಯಿನ್ ಆಗ್ತಾ ಇರಿ. ಪ್ರತಿದಿನ ಸೆಷನ್ಸ್ ಇರುತ್ತೆ. ಮ್ಯಾಮ್ ದಿ ಸೆಷನ್ ಮತ್ತೆ ಇನ್ನ ನೆಕ್ಸ್ಟ್ ಮಂತ್ ಬರುತ್ತೆ, ಮಾರ್ಚ್ ಇಂದು ಧ್ಯಾನ ಕಸ್ತೂರಿ ಜೊತೆ ಬರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು.